अर्धकाकृतिम् शिखाबन्धत्रयोपेतं भैष्मीमध्वकरार्चितम् पापावलीपाटनपट्वपाङ्गश्रीपाणिपद्माञ्चितजानुजङ्घः गोपालबालकृपया स्वयं न श्रीपाण्डुरङ्गो भवतु प्रसन्नः। नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुणा नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जया। सर्वेन्द्रियाभिमानिस्थ मुख्यप्राणस्थ विष्णुना प्रेरित श्रीशतुष्ट्यर्थं करिष्ये कर्म चाखिलम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। आगतादित्रिकालग्नम् आगमार्थविशारदम् त्यागभोगसमायुक्तं भागण्णार्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। श्रीशाङ्घ्रिसेवकं नित्यं भूसुराग्रकुलोद्भवं वासमादिशिलाक्षेत्रं शेषदासगुरुं भजे। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम्। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं रामपादसदासक्तं कामादिगुणवर्जितं भूमिपतिगुरुप्रीतं श्यामसुन्दरमाश्रये। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। हरि ओम। ನಿನ್ನೆ ದಿವಸ ಶ್ರೀಮದ್ ಭಾಗವತ ಚಿಂತನೆಯಲ್ಲಿ ಭಗವಂತನ ರಾಸಕ್ರೀಡೆಯ ಒಂದಿಷ್ಟು ವೈಭವಗಳನ್ನ ನೋಡ್ತಾ ಬಂದ್ವಿ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರಹಿ. ಸ್ವಾಮಿ ನೀನು ಅಡ್ಡಾಡಿದ್ದಕ್ಕೆ ಈ ಸ್ಥಳ ಪವಿತ್ರ ಆಗಿದೆ. ಯಾಕಂದ್ರೆ ಇವತ್ತು ನಾವು ಆ ಗೋಕುಲ ವೃಂದಾವನ ಆ ಪ್ರದೇಶಗಳಿಗೆ ಹೋದ್ರೆ ಅಲ್ಲಿ ಒಂದು ರಮಣ್ ರೇತಿ ಅಂತ ಒಂದು ಭಾಗ ತೋರಿಸ್ತಾರೆ. ಆ ಭಾಗ ಹೇಗಿದೆ ಅಂದ್ರೆ ಕೃಷ್ಣ ಆಟ ಆಡಿದ ಜಾಗ ಅದು. ಅಲ್ಲಿ ನಾವು ಹೋದ್ರೆ ಉಸುಗು, ಬರೀ ಮರಳು. ಆ ಮರಳು ಅಲ್ಲಿ ಕಾಲಿಟ್ರೆ ಸಾಕು, ಯಾವತ್ತೂ ಸಾಮಾನ್ಯ ಮರಳಲ್ಲಿ ಬಿದ್ದು ಉರುಳಾಡಬೇಕು ಅಂತ ಯಾರಿಗೂ ಅನ್ಸಲ್ಲ. ಆದ್ರೆ ಆ ಮರಳು ನೋಡಿದ್ರೆ ನಮ್ಗೆ ಹಂಗನ್ಸುತ್ತೆ. ಎಷ್ಟು ಜನ ಬರ್ತಿರ್ತಾರೆ, ಕೃಷ್ಣ ಕಾನ್ಹ ಅಂತ ಹೇಳ್ತಾರೆ, ಬರ್ತಾರೆ, ಉರುಳಾಡ್ತಿರ್ತಾರೆ, ಆನಂದದ ಕಣ್ಣೀರು ಸುರಿಸ್ತಾ ಇರ್ತಾರಲ್ಲಿ. ನಿಜವಾಗ್ಲು ರಮಣ್ ರೀತಿ ಅಂತ ಹೇಳಿ ಅದಕ್ಕೆ ಹೆಸರು. ಬಹಳ ಚೆನ್ನಾಗಿದೆ. ನಾವು ಒಂದ್ಸಲಿ
ಗುರುಗಳ ಜೊತೆ ಹೋಗಿದ್ವಿ, ಪೇಜಾವರ ಸ್ವಾಮಿಗಳ ಜೊತೆಗೆ ಹೋದಾಗ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ರು ಸ್ವಾಮಿಗಳು. ಬನ್ನಿ ಕೃಷ್ಣ ಆಟ ಆಡಿದ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಏನಿರ್ಬೋದು ಅಂತ ಅನ್ಕೊಂಡು ಹೋಗಿ ನೋಡಿದ್ರೆ ಆ ಮರಳೊಳಗೆ ಕಾಲಿಡೋ ತಡ ಎಲ್ರು ಬಿದ್ದು ಉರುಳಾಡಿದ್ದು. ಅದರ ಸಂಪರ್ಕನೇ ಅದ್ಭುತ, ಅದರ ಸಂಘನೇ ಅದ್ಭುತ. ಅಂತ ಭಗವಂತ ನಡೆದಾಡಿದ ಭೂಮಿಗೆ ಈ ಶಕ್ತಿ ಇದೆ. ಹಾಗಾಗಿ ಅವನು ಸಂಕರ್ಷಣ, ಕರ್ಷಣ, ಕೃಷ್ಣ. ಹಾಗಾಗಿ ನಮ್ಮನ್ನು ಆಕರ್ಷಣೆ ಮಾಡ್ಬಿಡ್ತಾನೆ ಭಗವಂತ. ಕೃಷ್ಣ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಅಂತ ಅವರು ಅದೇ ಹೇಳಿದ್ರು, ನೀನ್ ಬಿಟ್ಟು ಹೋದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ. ಆಮೇಲೆ ಅವರ ಮೊರೆಗೆ ಹೋಗೊಟ್ಟು ಸ್ವಾಮಿ ಅಭಿವ್ಯಕ್ತನಾಗಿ ಅವರಿಗೆ ಅನುಗ್ರಹ ಮಾಡಿದ ಅನ್ನುವ ಭಾಗವನ್ನ ನಾವು ನಿನ್ನೆ ದಿವಸ ನೋಡ್ತಾ ಬಂದ್ವಿ. ಇದಾದ ಮೇಲೆ 3 ಜನ ರಾಕ್ಷಸರನ್ನ ಮತ್ತೆ ಪರಮಾತ್ಮ ಸಂಹಾರ ಮಾಡ್ತಾನೆ. ಒಬ್ಬನ ಅರಿಷ್ಟ ಅಂತ ಒಬ್ಬ ದುಷ್ಟ, ಇವನು ಹೇಗಾದ್ರೂ ಮಾಡಿ ಕೊಂದು ಹಾಕ್ಬೇಕಿಲ್ಲಿ ಕೃಷ್ಣನ್ನ ಅಂತ ಅನ್ಕೊಂಡ್ ಬಂದಾಗ ಗೂಳಿಯ ರೂಪ ತಗೊಂಡ್ ಬರ್ತಾನೆ. ಗೂಳಿಯ ರೂಪ ತಗೊಂಡ್ ಬಂದಾಗ ಅವನು ಒಮ್ಮೆ ಉಸಿರು ಬಿಟ್ಟು ಅಲ್ಲಿ ಹೆಜ್ಜೆ ಇಡ್ತಾ ಇದ್ದ ಅಂತಂದ್ರೆ ಎಂಥ ಭಯಂಕರ ಅಂದ್ರೆ, ಯಾವುದಾದ್ರೂ ಹಸುಗಳು ಗರ್ಭಧಾರಣೆ ಮಾಡಿತ್ತು ಅಂದ್ರೆ ಗರ್ಭಸ್ರಾವ ಆಗ್ಬಿಡ್ತಿತ್ತಂತ. ಅವನು ಬಂದ ಅವನು ಹೆಜ್ಜೆ ಇಟ್ಟ ಅಂದ್ರೆ ಅಂಥ ಯಾರಾದ್ರೂ ದುಷ್ಟ ವ್ಯಕ್ತಿಗಳ ಹತ್ರ ಬಂದ್ರೆ ನಮ್ಗೆ ಆ ನೆಗೆಟಿವ್ ವೈಬ್ರೇಷನ್ ಸ್ವಲ್ಪ ಫೀಲ್ ಆಗುತ್ತೆ. ಇವ್ನು ಯಾಕೆ ಬಂದಪ್ಪ ಇಲ್ಲಿ ಅಂತ ನಾವು ಅನ್ಕೊಳ್ತೀವಿ, ಅಂಥವ್ರು ಬರಬಾರ್ದಿತ್ತು ಈ ಜಾಗದಲ್ಲಿ ಅಂತ ಅನ್ಕೊಳ್ತೀವಿ. ಅಂಥ ಅನುಭವ ಅಂತ ಅವ್ನು ಬಂದ ಅಂತಂದ್ರೆ ಪ್ರಾಣಿಗಳೆಲ್ಲ ಭಯ ಪಡ್ತಾ ಇದ್ವು, ಅಲ್ಲಿಯ ಸಾಧು ಜೀವಿಗಳು. ಅಂಥ ಅರಿಷ್ಟಾಸುರನನ್ನ ಸಂಹಾರ ಮಾಡ್ತಾನೆ ಭಗವಂತ. ಆ ಗೂಡಿಯ ರೂಪದಲ್ಲಿ ಬರ್ತಾನೆ. ಅವನು 2 ಕೋಡನ್ನ ತಗೊಂಡು ನೆಲಕ್ಕೆ ಅಪ್ಪಳಿಸಿ ಹೊಡೆದು ಆ ಅರಿಷ್ಟನ ಸಂಹಾರ ಆಗುತ್ತೆ. ಅದಾದ್ಮೇಲೆ ಕೇಶಿ ಅಂತ ಹೇಳಿ ಕುದುರೆ ರೂಪ ತಗೊಂಡ್ ಬರ್ತಾನೆ ಒಬ್ಬ ದೈತ್ಯ. ಅವನು ಇಡೀ ವೃಂದಾವನವನ್ನೇ ಅಳ್ಳಾಡಿಸ್ತಾ ಇರಬೇಕು ಅಂತ ಅನ್ಕೊಂಡು ಬರ್ತಾನೆ. ಕೃಷ್ಣನನ್ನು ಎತ್ತಿ ತಿವಿದು ಬೇರೆ ಕಡೆ ಹಾಕ್ಬಿಡ್ತೇನೆ ಅಂತ ಬಂದಾಗ ನೇರವಾಗಿ ಭಗವಂತ ದೇವರನ್ನ ಒದಿಲಿಕ್ಕೆ ಅಂತ ಬಂದಾಗ ಕೃಷ್ಣ ಒಂದು ಬದಿಗೆ ಸರ್ಕೊಂಡು ಕೂಡ್ಲೆ ಅವನ್ ಕಾಲು ಹಿಡಿದು ಎತ್ತಿ ಗರಗರಗರ ಅಂತ ತಿರುಗಿಸ್ಬಿಟ್ನಂತೆ. ಇದು ಒಂಥರ ಯುದ್ಧದಲ್ಲಿ ಬೇಕಾದ ಕ್ವಿಕ್ನೆಸ್ ಅಂತ ಹೇಳ್ತಾರೆ. ಯುದ್ಧ ತಂತ್ರಗಳಲ್ಲಿ ಹೇಳ್ಬೇಕಾದ್ರೆ ಆನೆಗಳನ್ನೆಲ್ಲ ಬಳಸೋರು, ಮುಂದೆ ಬರುತ್ತದು. ಹಾಗೆ ಚಾಕಚಕ್ಯತೆ ಇರ್ಬೇಕು. ಕ್ವಿಕ್ನೆಸ್ ಇಲ್ಲ ಅಂತಂದ್ರೆ ಯುದ್ಧ ಮಾಡ್ಲಿಕ್ಕೆ ಅವನು ಅನ್ಫಿಟ್ ಅಂತ ಅರ್ಥ. ಇದೆಲ್ಲ ಭಗವಂತ ಪ್ರದರ್ಶನ ಮಾಡಿದ. ಅಂತ ಕೇಶಿಯ ವಧೆಯನ್ನ ಮಾಡಿದ ದೇವರು. ಕುದುರೆ ರೂಪದಲ್ಲಿ ಬಂದವನು ಕೇಶಿಯ ಸಂಹಾರ ಆಯ್ತು. ಅದಾದ್ಮೇಲೆ ವ್ಯೋಮಾಸುರ ಅಂತ ಒಬ್ಬನು ಬರ್ತಾನೆ. ಈ ಮಯ ಅಂತಿದ್ದ ದೈತ್ಯ ಶಿಲ್ಪಿ, ಆ ಮಯನ ಮಗ ಮಯಾಸುರ ಅಂತ, ದೈತ್ಯ ಶಿಲ್ಪಿ ಅಂತಲ್ಲ ಮಯಾಸುರ. ಆ ಮಯಾಸುರನ ಮಗ ವ್ಯೋಮ ಅಂತ ಹೇಳಿ. ಇವನು ವೈಶಿಷ್ಟ್ಯ ಏನು ಅಂತಂದ್ರೆ ಇವನು ಯಾವ ರೂಪ ಹಾಕೊಂಡು ಬರ್ಲಿಲ್ಲ, ಆದ್ರೆ ಕೃಷ್ಣನ್ ಜೊತೆಗೆ ಆಟ ಆಡ್ಲಿಕ್ಕೆ, ತಿರುಗಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಅಂತ ಯಾವ ಗೋಪಿಕೆಯರೆಲ್ಲ ಬರ್ತಾರೋ ಅವ್ರನ್ನ ತೆಗೆದಿಡೋಣ ಅಂತ ಎಲ್ಲೋ ಹೋಗಿ ಬಚ್ಚಿಟ್ ಬಿಡ್ಬೇಕು. ಹಿಂಗೆ ಆಗ್ತಾ ಇದ್ದಾಗ ಒಂದು ರಾತ್ರಿ ಎಲ್ಲಾ ಹೆಣ್ಮಕ್ಳು ಕೂಗ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ಕೂಗ್ತಾ ಇದ್ದಾರೆ ಯಾರು ಅಂತ ಕೃಷ್ಣ ನೋಡಿದ್ರೆ ಇವರೆಲ್ಲ ಕೂಡ್ ಹಾಕಿದ ಹೆಣ್ಮಕ್ಳು. ಯಾರು ತಗೊಂಡ್ ಬಂದ್ರು? ಇಲ್ಲ, ಅವನು ಯಾರೋ ಒಬ್ಬನ್ ಕದ್ದು ತಂದಿಡ್ತಾ ಇದ್ದಾನೆ. ಕೃಷ್ಣ ಹುಡುಕ್ತಾನೆ. ಆಮೇಲೆ ಅವನು 2 ಕೈಗಳಿಂದ ಅವನನ್ನು ಎಳೆದು ನೆಲಕ್ಕೆ ಅಪ್ಪಳಿಸಿ ಆ ವ್ಯೋಮನನ್ನ ಸಂಹಾರ ಮಾಡ್ತಾನೆ. ಹೀಗೆ ಅರಿಷ್ಟಾಸುರ, ಕೇಶಿ, ವ್ಯೋಮ ಇವ್ರದೆಲ್ಲ ಸಂಹಾರ ಆಯ್ತು. ಇಷ್ಟಾದ ಕೂಡಲೇ ಈ ಕಡೆ ಕಂಸ ಆರಾಮಾಗಿದ್ದಾನೆ. ಅವನಿಗೆ ಇದೆಲ್ಲ ವಿಷಯ ಸ್ಪಷ್ಟವಾಗಿ ಗೊತ್ತೇ ಇಲ್ಲ. ಎಲ್ರು ಹೋಗಿದ್ದಾರೆ, ಎಲ್ಲ ಹುಡುಗರನ್ನ ಕೊಲ್ತಾ ಇದ್ದಾರೆ ಹಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಆರಾಮಾಗಿದ್ದಾನೆ. ನಾರದರು ಬಂದ್ರು. ಕಂಸ, ಏನ್ ಆರಾಮಾಗಿದ್ದೀನಿ ನೀನು? ಯಾಕೆ ನಾರದ್ರೆ, ಏನಾಯ್ತು? ಇಲ್ಲ, ನೀನೆಲ್ಲ ರಾಕ್ಷಸರನ್ನ ಕಳಿಸ್ತಾ ಇದ್ಯಲ್ಲ, ಅವ್ರನ್ನೆಲ್ಲ ಕೃಷ್ಣ ಸಂಹಾರ ಮಾಡ್ತಾ ಇದ್ದ, ನಿನ್ ಕೊಲ್ಲಿಕ್ಕೆ ಅಂತ ಹುಟ್ಟದವನೇ ಕೃಷ್ಣ ಅಂತ ಅವ್ರು ಹೇಳ್ಬಿಟ್ರು. ಇನ್ ಕಂಸ ನಂಬಿದ್ದಿಲ್ಲ ಆ ಸಂದರ್ಭಕ್ಕೆ. ಆ ಮಾಯಾ ಶಿಶು ಹೇಳಿತ್ತು ನಿನ್ನ ಮೃತ್ಯು ಎಲ್ಲೋ ಬೆಳೀತಾ ಇದ್ದ, ನಂಬಿದ್ದಿಲ್ಲ. ಏನೋ ಆಯ್ತು ದೇವಮಾಯ ಅಂತ ಅನ್ಕೊಂಡು ಸುಮ್ನಾಗಿದ್ದ. ನಾರದ್ರಿಗೆ ಹೇಳ್ದ, ಏನ್ ನಾರದ್ರೆ ಹಿಂಗೆ ಹೇಳ್ತಾ ಇದ್ದಾರೆ? ಆ ಮಗು ನನಗೆ ಸಿಕ್ಕಿದೆ, ಅದನ್ನ ನಾನು ಅಪ್ಪಳಿಸಿ ಹೊಡೆದೆ, ಆವಾಗ ಕೈಯಿಂದ ಜಾರ್ಕೊಂಡು ಹೋಯ್ತು ನನ್ನ ಪಾಲಿನ ಮೃತ್ಯು ಅಂತ ಅವನು ಹೇಳಿದ್ರೆ, ಅವ್ರು ಹೇಳ್ತಾರೆ, ನೀನು ಮಾಯಾ ಶಿಶು ಅಂತ ಹೇಳ್ತಾ ಇರೋದು ಹಗಲಿನ ವಿಷಯ. ಹಗಲೊತ್ತಲ್ಲಿ ಹೋಗಿ ನೋಡಿದಾಗ ಆ ಮಗು ಹೆಣ್ಣಾಗಿತ್ತು. ನಾನು ಹೇಳ್ತಾ ಇರೋದು ರಾತ್ರಿ ವಿಷಯ ಅಂತಂದ್ರು ಅವರು. ರಾತ್ರಿಯಲ್ಲಿ ಏನಾಗಿದೆ ನಿನಗೇನ್ ಗೊತ್ತಾಗಿದೆ ಅಂತ ಕೇಳಿದ್ರು ಅವರು. ರಾತ್ರಿ ಬಂದು ನಂದಗೋಪ ಆ ಮಗುವನ್ನ ತಗೊಂಡು ಹೋಗಿ ಸಾಕ್ತಾ ಇದ್ದಾನೆ. ಅಲ್ಲಿದ್ದ ಮಗುನೇ ಇಲ್ಲಿ ಬಂದು ನಿನಗೆ ಈ ಅಶರೀರವಾಣಿಯ ರೂಪದಲ್ಲಿ ಆ ಸಂದರ್ಭದಲ್ಲಿ ಹೇಳಿ ಹೋಗಿದ್ದು ಅಂತ. ಮತ್ತೆ ಏನ್ ಮಾಡ್ಬೇಕು ಇವಾಗ? ಏನಾದ್ರೂ ಮಾಡು, ನಾನಂತೂ ನಿನಗೆ ವಿಷಯ ಹೇಳ್ಬಿಟ್ಟಿದ್ದೀನಿ ಅಂತ ನಾರದ್ರಿಗೆ ಹೇಳಿ ಹೊರಟ್ರು. ಅಂದ್ರೆ ನಾರದ್ರು ನೋಡ್ರಿ, ಯಾರ್ಯಾರಿಗೆ ಏನೇನಾಗ್ಬೇಕು ಅದೆಲ್ಲ ತಕ್ಕಂಗೆ ಮಾಡ್ತಾರೆ. ಎಷ್ಟೋ ಜನ ನಾರದರನ್ನ ಬೇರೆ ತರ ಬಿಂಬಿಸೋದಿದೆ. ಆದ್ರೆ ಯಾರ್ಯಾರಿಗೆ ಏನೇನು ಗತಿ ಬೇಕು, ನಾರಂ ದದಾತೀತಿ ನಾರದ, ಜ್ಞಾನವನ್ನ ಕೊಡ್ತಾರೆ ಹಾಗಾಗಿ ನಾರದ. ನಾರಂ ದ್ಯತೀತಿ ನಾರದ, ದ್ಯತಿ ಅಂದ್ರೆ ಬಿಡೋದು ಅಂತ ಅರ್ಥ. ಜ್ಞಾನವನ್ನ ಯಾರಿಗೆ ತಲುಪಬಾರದು ದುಷ್ಟರಿಗೆ ಕೊಡ್ತಾ ಇದ್ದಿಲ್ಲ ಅಂತವ್ರು. ಹಾಗಾಗಿ ನಾರಂ ದ್ಯತಿ ಇತಿ ನಾರದ ಅಂತ ಇನ್ನೊಂದು ಅರ್ಥ. ಇಂಥ ಕಂಸಾದಿಗಳಿಗೆ ಒಳ್ಳೆ ಬುದ್ಧಿ ಬರಬಾರದು, ಅವರು ದುಷ್ಟಗತಿಯನ್ನೇ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಸರಿ, ಅಕ್ರೂರನನ್ನ ಕರೆದ. ಅಕ್ರೂರ ಇಲ್ಲಿ ಕೆಲಸ ಮಾಡ್ತಿದ್ದಂತೆ. ಈ ಕಂಸನ ಪ್ರಭಾವ ಹೆಂಗಿತ್ತು ಅಂದ್ರೆ, ಭೋಜ, ವೃಷ್ಣಿ, ಅಂಧಕ ಅಂತ ಯಾದವರಲ್ಲಿ 3-4 ಪಂಗಡಗಳು.
ಅವ್ರಿಗೆ ಕಂಸನಿಗೆ ಹೆದರಿ ಹೆದರಿ ಊರನ್ನೇ ಬಿಟ್ಟು ಹೋಗಿದ್ರಂತೆ, ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ಬಿಟ್ಟಿದ್ರು. ಹಳೆ ಕಾಲದಲ್ಲಿ ಪರಮತದವರ ಆಕ್ರಮಣ ಅಂತ ಆದಾಗ ಎಷ್ಟೋ ಜನ ವೇದ ವಿದ್ವಾಂಸರು ಅಗ್ರಹಾರೆಲ್ಲ ಬಿಟ್ಟು ಬಂದ್ಬಿಟ್ರು ಪಾಪ, ಬಹಳ ಬಹಳ ದೂರದಿಂದ. ಹಂಗೆ ಇವ್ರ ಕಾಲದಲ್ಲಿ ಇಂಥ ಕಂಸನ ಆಕ್ರಮಣ ತಡಿಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಬೇರೆ ಬೇರೆ ಥರದ ಯಾದವರು ಊರ್ ಬಿಟ್ಟು ಹೋಗಿದ್ರಂತೆ. ಕೆಲವರು ಮಾತ್ರ ಉಳ್ಕೊಂಡಿದ್ದಾರೆ, ಅಕ್ರೂರ ಇವರೆಲ್ಲ ಉಳ್ಕೊಂಡಿದ್ರಂತೆ. ಆ ಇಷ್ಟಾದಾಗ ಕಂಸ ಕರಿತಾನೆ ಅಕ್ರೂರನನ್ನ ಕರೆದು, ನೀನು ಹೋಗಿ ಕೃಷ್ಣನ ಕರ್ಕೊಂಡು ಬರ್ಬೇಕು. ಏನು ಕರ್ಕೊಂಡು ಬರ್ಲಿ? ಇಲ್ಲ, ಇಲ್ಲಿ ಬಿಲ್ ಹಬ್ಬ ಅಂತ ಮಾಡ್ತೀನಿ, ಹಾಗಾಗಿ ಕೃಷ್ಣ ಬಲರಾಮ ಇಬ್ಬರನ್ನ ಕರ್ಕೊಂಡ್ ಬಾ ಅಂತ. ಅವಾಗ ನೇರವಾಗಿ ಅವರಿಗೆ ಗುರಿ ಇಟ್ಟ ಕಂಸ. ಇವನಿಗೇನು ಬಹಳ ಖುಷಿ, ಯಾಕೆ ಅಂತಂದ್ರೆ ಲಬ್ಧಾಂಗ ಸಂಗಂ ಪ್ರಣತಂ ಕೃತಾಂಜಲಿಂ ಮಾಂ ವಕ್ಷತೆ ಕ್ರೂರ ತತೆ ತ್ಯುರುಶ್ರವಾಹ ತದಾ ವಯಂ ಜನ್ಮ ಭೃತೋ ಮಹೀಯಸ ನೈವಾದೃತೋ ಯೋ ಧಿಗಮುಷ್ಯ ಜನ್ಮ ತತ್. ಅಕ್ರೂರನಿಗೆ ಬಹಳ ಖುಷಿ ಅಂತೆ. ಅಕ್ರೂರ ಮನ್ಸಲ್ಲೇ ಖುಷಿ ಖುಷಿ ಪಡ್ಕೊಂಡು ಹೋದ, ನಾನು ಕೃಷ್ಣನ್ ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಗೋಕುಲಕ್ಕೆ. ಆ ಭಾಗಕ್ಕೆ ಹೋದಾಗ ಕೃಷ್ಣ ನನ್ನ ನೋಡ್ತಾನೆ, ನನ್ನ ಮಾತಾಡಿಸ್ತಾನೆ, ಅಕ್ರೂರ ಅಂತ ಹೇಳ್ತಾನೆ, ನನ್ನ ಅಪ್ಕೊಳ್ತಾನೆ, ಪ್ರೀತಿಯಿಂದ ಕೇಳ್ತಾನೆ ಅಂತೆಲ್ಲ ಅನ್ಕೊಂಡ್ ಬಂದ. ಅವನು ಹೀಗೆ ಅನ್ಕೊಂಡ್ ಬರ್ತಾ ಇದ್ದಾನೆ. ದೂರದಲ್ಲಿ ಬರ್ಬೇಕಾದ್ರೆ ಕೃಷ್ಣನ ಹೆಜ್ಜೆ ಗುರುತೆಲ್ಲ ಕಾಣಿಸ್ತಾ ಇತ್ತು ಅಕ್ರೂರನಿಗೆ. ಆ ಧ್ವಜ ವಜ್ರಾಂಕುಶ ಚಿಹ್ನಿತವಾದ ಪಾದದ ಗುರುತು ಕಂಡು ಬಂದ. ರಥದಿಂದ ಕೂಡ್ಲೆ ಜಿಗದ್ನಂತೆ ಕೃಷ್ಣನ ಮನೆ ಹತ್ರ ರಥದಿಂದ ಇಳಿದು ಭಗವಂತನ ಹತ್ರ ಹೋಗಿ ಮಾತಾಡಿಸ್ತಾನೆ. ಮಾತಾಡಿಸಿ ಆದ್ಮೇಲೆ ಕೃಷ್ಣ ಅವನೇನೇ ಅನ್ಕೊಂಡಿದ್ನಲ್ಲ ಅದ್ರ ದುಪ್ಪಟ್ಟು ಆತಿಥ್ಯ ಮಾಡ್ತಾನೆ. ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟಂತೆ ತನ್ನ ಭಕ್ತನನ್ನ ಅಪ್ಕೊಂಡು, ಹೇಗಿದ್ದಿ ಅಕ್ರೂರ, ಎಲ್ಲ ಆರಾಮ, ಏನ್ ವಿಷಯ ಕೇಳ್ತಾ ಇದ್ದಿ, ಹೊಸಾದು ವೇದ ಅಂತ ಏನ್ ಶ್ರವಣ ಮಾಡ್ತಾ ಇದ್ದಿ, ನಿಂದು ಧಾರ್ಮಿಕ ಕಾರ್ಯಾಚರಣೆ ಏನ್ ನಡೆದಿದೆ, ಧಾರ್ಮಿಕ ಆಚರಣೆ ಏನಾಗ್ತಾ ಇದೆ, ಏನಾದ್ರೂ ಜಪ ಮಾಡ್ತಾ ಇದೆಯೋ, ಪಾರಾಯಣ ಇಟ್ಕೊಂಡಿದ್ಯೋ, ಸಜ್ಜನರ ಸಂಘ ಮಾಡ್ತಾ ಇದ್ದೀಯ, ದೇವ್ರ ಏನಾದ್ರೂ ಸಿಕ್ಕ ಅಂದ್ರೆ ಮೊದಲು ಇದನ್ನ ಕೇಳ್ತಾನಂತ ನೋಡ್ರಿ. ನಾವ್ ಎಷ್ಟರ ಜನರ ಸಾತ್ವಿಕರ ಸಂಘ ಮಾಡ್ತೀವಿ ಅನ್ನೋದು ಇದ್ರಲ್ಲಿ ಮುಖ್ಯ ಆಗ್ತದೆ. ಅಕ್ರೂರ ಸಿಕ್ಕ ಕೂಡಲೇ ದೇವ್ರು ಕೇಳಿದ ಮೊದಲ ಪ್ರಶ್ನೆ, ಏನ್ ಸಾಧನೆ ನಡೆದಿದೆ ನಿಂದು ಅಂತ. ಹಾಗಾಗಿ ಅಕ್ರೂರನಿಗೆ ಬಹಳ ಖುಷಿ ಆಯ್ತು. ಅಕ್ರೂರ ಬಂದು ಹೇಳಿದ, ಇಲ್ಲ ಹೀಗೀಗೆ ನಿನ್ನ ದಯೆಯಿಂದ ಎಲ್ಲವೂ ಆರಾಮಾಗಿದೆ ಸ್ವಾಮಿ, ನಿನ್ನ ಕಾರುಣ್ಯ ಅನ್ನೋದು ಇತ್ತು ಅಂತಂದ್ರೆ ಎಲ್ಲೆಲ್ಲೋ ಗೆದ್ದು ಬಿಡ್ತಾನೆ, ಹಾಗಾಗಿ ನಿರ್ವಿಘ್ನವಾಗಿ ಸಾಧನೆ ನಡೆದಿದೆ. ಈಗ ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಥುರೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನ. ಮಥುರೆಯಲ್ಲಿ ಬಿಲ್ ಹಬ್ಬ ಅಂತಿದೆ, ಅದಕ್ಕೆ ಏನ್ ಬಿಲ್ ಹಬ್ಬ, ನಮ್ಮನ್ನೇನು ವಿಶೇಷ ಅಂತ ಕೇಳಿದ. ಕಂಸ ಬಿಲ್ ಹಬ್ಬ ಅನ್ನೋ ಒಂದು ನೆಪದಲ್ಲಿ ನಿಮ್ಮನ್ನ ಕರೀಲಿಕ್ಕೆ ಹೇಳಿದಾನೆ, ವಸ್ತುತಃ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ಕೊಲ್ಲೋದು ಅವನ ಯೋಜನೆ ಅಂತ ಹೇಳ್ತಾನೆ ಅಕ್ರೂರ. ಇಷ್ಟು ಹೇಳಿದ ಕೂಡ್ಲೆ, ಇದನ್ನ ಕಂಸ ಹೇಳಲಿಕ್ಕೆ ಹೇಳಿಲ್ಲ, ನಾನೇ ಹೇಳ್ತಾ ಇರೋದು ನಿನಗೆ, ಅವನು ಕೊಲ್ಲಬೇಕು ಅಂತ ಯೋಜನೆ ಇದೆ. ಸರಿ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಕೃಷ್ಣ ಹೇಳ್ತಾನೆ, ನಾಳೆ ಬೆಳಿಗ್ಗೆ ಹೊರಟು ಬಿಡೋಣ ಇಲ್ಲಿಂದ, ನಾವು ಮರುದಿವಸ ಬೆಳಿಗ್ಗೆ ಬೇಗ ಹೊರಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಬಲರಾಮ ಹೇಳಿರ್ತಾನೆ, ಅಣ್ಣ ನೀನ್ ಸಿದ್ಧ ಆಗ್ಬಿಡು, ಮತ್ತೆ ತಡ ಮಾಡ್ಲಿಕ್ಕೆ ಹೋಗ್ಬೇಡ ಎಷ್ಟು ಹೊತ್ತಾದ್ರು. ಸರಿ, ಬಲರಾಮ ಒಪ್ಕೊಂಡ. ಮರುದಿವಸ ಬೆಳಿಗ್ಗೆ ಬೇಗ ಎದ್ದು ಹೊರಡೋಣ ಅಂತ ಹಿಂಗ್ ಬಾಗಿಲು ತೆಗಿತಾನೆ. ಆ ಎಲ್ಲ ಗೋಕುಲದ ಮಹಿಳಾ ಮಂಡಳಿಯವರೆಲ್ಲ ಮನೆ ಮುಂದೆ ಬಂದ್ಬಿಟ್ಟಿದ್ದಾರೆ. ಕೃಷ್ಣ ಹೊರಡ್ತಾನೆ ಅಂತ ವಿಷಯ. ಎಲ್ಲೋ ಹೊರಟು ಬಿಟ್ಟಿದ್ದಾನೆ. ಕೃಷ್ಣನ ಮನೆ ಮುಂದೆ ನಿಂಗೆ ಹೆಂಗ್ ಗೊತ್ತಾಯ್ತು ಅಂತ ಯಾರೋ ಗೋಪಿಕೆ ಹಂಗೆ ಬಂದಿದ್ಲಂತೆ ಯಶೋದೆ ಮನೆಗೆ. ಅರ್ಶನ ಕುಂಕುಮಕ್ಕೆ ಅಂತ ಬಂದವಳು ನೋಡ್ಬಿಟ್ಲು. ನೋಡಿದಾಗ ಇಲ್ಲಿ ಮಥುರೆ ಗಾಡಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಆವಾಗ ಗೊತ್ತಾಯ್ತು ಕೃಷ್ಣ ಹೊರಡ್ತಾನೆ ಅಂತ. ಬಾಯಿಂದ ಬಾಯಿ ವಿಷಯ ಹೋಗಿ ಎಲ್ಲ ಗೋಪಿಕೆಯರಿಗೆ ಗೊತ್ತಾಯ್ತಂತೆ. ಕೃಷ್ಣ ಹೊರಡ್ತಾನೆ ಅನ್ನೋ ವಿಷಯ ಗೊತ್ತಾದ ಕೂಡಲೇ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಆ ಕೃಷ್ಣನ ಭಕ್ತರಾದ ಗೋಪಿಕಾ ಸ್ತ್ರೀಯರೆಲ್ಲ ಮನೆ ಮುಂದೆ ಬಂದು, ಕೃಷ್ಣ ನೀನು ಇಲ್ಲಿಂದ ಹೊರಡ್ಲಿಕ್ಕೆ ಹೋಗ್ಬಾರ್ದು, ಅದನ್ನ ಹೇಳ್ತಾರೆ ದಾಸರು. ಅಕ್ಕಾನಂದ ಗೋಪನ ಅರಮನೆಯೊಳಗೋಬ ಅಕ್ರೂರ ಬಂದನಂತೆ, ಹೊಕ್ಕು ಬಳಸುವಳಲ್ಲ ಕುಸಿಯ ನಾಡುವಳಲ್ಲ, ಇಕ್ಕೋ ಬಾಗಿಲ ಮುಂದೆ ಈಗ ರಥವ ಕಂಡೇ, ಅಕ್ಕಾನಂದ ಗೋಪನ ಅರಮನೆಯೊಳಗೋಬ ಅಕ್ರೂರ ಬಂದನಂತೆ. ಅಕ್ರೂರ ಅಂತ ಬಂದ್ಬಿಟ್ಟಿದ್ದಾನೆ. ನಮ್ಮ ಕೃಷ್ಣನ್ನ ಆ ಮಥುರಾ ಪಟ್ಟಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಹೇಳ್ತಾರೆ, ಅದನ್ನ ಮಧುರಾ ಪಟ್ಟಣವಂತೆ ಮಾವ ಕಂಸನಂತೆ, ನದಿಯ ದಾಟಲಿ ಬೇಕಂತೆ, ಬದಲು ಮಾತಿಲ್ಲವಂತೆ, ಏನೆಂಬೆಯೇಣಾಕ್ಷಿ ಉದಯ ದೀಪಯಣವಂತೆ, ಕಾಂತೆ
ಅಕ್ಕ ನಂದ ಗೋಪನ. ಅವ್ರ ಮಾವನೂರಂತೆ ಸೋದರ ಮಾವ ಆಗ್ಬೇಕಂತ ಕಂಸ, ಅಂತ ಕಂಸನ ಮನೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ. ಉದಯದಿ ಪಯಣವಂತೆ, ಬೆಳಿಗ್ಗೆ ಬೆಳಿಗ್ಗೆ ಹೊರಟು ಬಿಡ್ತಾರೆ ಅಂತ ಅವರೆಲ್ಲರಿಗೆ ವಿಷಯ ಗೊತ್ತಾಯ್ತು. ರಾತ್ರೋರಾತ್ರಿ ವಿಷಯ ಗೊತ್ತಾದದಕ್ಕೆ ಸಿದ್ಧರಾದ್ರು. ಬೆಳಿಗ್ಗೆ ಬಂದ್ಬಿಟ್ಟಿದ್ದಾರೆ. ಕೃಷ್ಣ ಹೊರಟು ನಿಂತಿದ್ದಾನೆ. ಆವಾಗ ಕೃಷ್ಣನ ಹತ್ರ ಬಂದು ಹೇಳಿದ್ರಂತೆ, ಕೃಷ್ಣ ನೀನ್ ನಮ್ ಬಿಟ್ಟು ಹೋಗಬಾರದು ಅಂತ. ಯಾಕೆ? ನೀನ್ ಹೊರಟು ಹೋದಿ ಅಂತಂದ್ರೆ ನಮ್ ಜೊತೆಗಿನ್ನು ನಿನ್ನ ಅಂಗಸಂಗ, ನಿನ್ನ ದರ್ಶನ, ನಿನ್ನ ಪಾದ ಸೇವೆ ಯಾವಾಗ್ಲೂ ಸಿಗೋದಿಲ್ಲ, ಹಾಗಾಗಿ ಬಿಟ್ಟು ಹೋಗಬೇಡ ಅಂತ. ಅದು ಇನ್ನೊಂದು ಪದ್ಯ ಹೇಳ್ತಾರೆ ಪುರಂದರದಾಸರು, ನೀನ್ ಹೊರಟ್ರೆ ಮತ್ತೆ ಯಾವಾಗ ಬರೋದು ಅಂತ. ಹೋಗುವಿ ನೀ ಪುನರಾಗಮವೆಂದಿಗೆ, ಹ್ಯಾಂಗೆ ಜೀವಿಪುದೋ ನಾಗಮರ್ದನ ಕೃಷ್ಣ. ಹೋಗಬೇಡ ನಿಗಮಾನುತ ಮಧುರೆಗೆ, ಹೋಗಬೇಡವೋ ಹರಿಯೇ, ಹೋಗಬೇಡವೋ ಹರಿಯೇ. ಹೋಗುವನಿ ಪುನರಾಗಮವೆಂದಿಗೆ, ಮತ್ತೆ ಯಾವಾಗ ಮರಳಿ ಬರ್ತಿ ಅಂತ ಗೊತ್ತಿಲ್ಲ. ಕೃಷ್ಣ ಆವಾಗ ಹೇಳಿದ, ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಕೃಷ್ಣ ಅಂದ. ನೀ ಬಂದೇ ಬರ್ತೀನಿ ಅನ್ನೋ ವಿಷಯದಲ್ಲಿ ಭರವಸೆ ಏನು ಅಂತ ಅವ್ರು ಕೇಳಿದ್ರು. ನನ್ ಮಕ್ಕಳ ಮೇಲೆ ಆಣೆ ಅಂದ ಕೃಷ್ಣ. ಅಲ್ಲ, ಕೃಷ್ಣನಿಗೆ ಎಲ್ಲಿ ಮಕ್ಕಳು ಅಂತ ಕೇಳಿದ್ರು ಇವರು. ನಿನಗೆ ಯಾರು ಮಕ್ಕಳಿದ್ದಾರೆ? ಅದಕ್ಕೆ ಕೃಷ್ಣ ಅಂದ, ಬ್ರಹ್ಮ ಅಂತ ಒಬ್ಬನ ಮಗ ಇದ್ದಾನೆ ನನಗೆ, ಮನ್ಮಥ ಅಂತ ಒಬ್ಬ ಮಗ ಇದ್ದಾನೆ, ಸರಸಿಜ ಭವ ಮಾರರಾಣೆ ಅಂತಾರೆ ಶ್ರೀಪಾದರಾಯರು ಈ ತಮ್ಮ ಕೃತಿಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಸರಸಿಜ ಭವ ಮಾರರಾಣೆ ಅಂತ ಅವ್ರಿಬ್ರ ಮೇಲೆ ಆಣೆ ಹಾಕಿದ್ದೀನಿ, ಹಾಗಾಗಿ ಬಂದೇ ಬರ್ತೀನಿ. ಗೋಪಿಕಾಸ್ತ್ರಿ ಅನ್ಕೊಂಡ್ರಂತೆ, ಅವ್ರಿಬ್ರ ಮೇಲೆ ಆಣೆ ಹಾಕಿದ್ರೆ ನೀನ್ ಬಂದಂಗೆ ಲೆಕ್ಕ ಅಂತಂದ್ರು ಅವ್ರು. ಯಾಕಂದ್ರೆ ಈ ಆಣೆ ಎಂಥವ್ರ ಮೇಲೆ ಕೆಲಸ ಮಾಡುತ್ತೆ, ಯಾರ್ದು ಸಹಜವಾದ ಹುಟ್ಟಿರುತ್ತೋ ಅಂಥವ್ರ ಮೇಲೆ ಕೆಲಸ ಮಾಡುತ್ತೆ ಆಣೆ. ಸಹಜವಾದ ಹುಟ್ಟು ಅಲ್ಲೇ ಅಲ್ಲ, ಬ್ರಹ್ಮಂದು ನಾಭಿಕಮರದಲ್ಲಿ ಹುಟ್ಟಿದ, ಅವ್ನು ನಮ್ಮ ತರ ಗರ್ಭದಲ್ಲಿ ಹುಟ್ಟೇ ಇಲ್ಲ. ಹಾಗಾಗಿ ಆಣೆ ಹೆಂಗ್ ಕೆಲಸ ಮಾಡುತ್ತೆ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನ್ಮಥ, ಅವನಿಗೆ ಮನಸಿಜ ಅಂತ ಹೆಸರು, ಹಾಗಾಗಿ ಅವನ ಮೇಲೆ ಹೆಂಗ್ ಕೆಲಸ ಮಾಡುತ್ತೆ? ನೀನ್ ಇವ್ರಿಬ್ರ ಮೇಲೆ ಆಣೆ ಇಡ್ತಾ ಇದ್ದಿ ಅಂತಂದ್ರೆ ನಿಶ್ಚಯವಾಗಿ ನೀನ್ ಬರೋದಿಲ್ಲ ಅಂತಾನೆ ಅರ್ಥ ಅಂತಂದ್ರು ಅವರು. ಹಾಗಾಗಿ ಮೋಸ ಮಾಡ್ಬೇಡ ಕೃಷ್ಣ. ಕೃಷ್ಣ ಅಂದ, ಇಲ್ಲ ಬಂದೇ ಬರ್ತೀನಿ, ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹೊರಟ. ಅವ್ರಿಗೆ ಹೇಳಿ ಹೊರಟ. ಈ ಅಕ್ರೂರನ ಜೊತೆಗೆ ಕೃಷ್ಣ ಬಲರಾಮ ಹೊರಟಿದ್ದಾರೆ. ಹೋಗ್ಬೇಕಾದ್ರೆ ಆ ನದಿಯನ್ನ ದಾಟಬೇಕು. ದಾಟೋ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡಿದ್ನಂತೆ ಈ ಅಕ್ರೂರ. ಸಾಯಂ ಸಂಧ್ಯಾ ವಂದನೆ ಮಾಡಿ ಆಮೇಲೆ ಮಥುರೆಯ ಪ್ರವೇಶ ಮಾಡ್ತಾರೆ ಅಂತ. ಸಂಧ್ಯಾ ವಂದನೆ ಮಾಡೋ ಕಾಲಕ್ಕೆ ಅವನಿಗೆ ಖುಷಿ ಏನು ಅಂತಂದ್ರೆ, ಭಗವಂತನಿಗೆ ನಾನ್ ಜೊತೆಗಿದ್ರು ಸ್ವವಿಹಿತ ಕೃತ್ಯವನ್ನ ಬಿಡ್ಲಿಲ್ಲ ಇವನು ಅಂತ. ದೇವರೇ ಜೊತೆಗಿದ್ದಾನೆ ಅಂತಂದಾಗ ನಾನು ಯಾಕೆ ಮಾಡ್ಲಿ, ದೇವ್ರಿಗೋಸ್ಕರನೇ ಮಾಡೋದು, ದೇವರೇ ಜೊತೆಗಿದ್ದಾಗ ಯಾಕೆ ನಾನು ಆಚರಣೆ ಮಾಡ್ಬೇಕು ಅಂತ ಸಾಮಾನ್ಯ ಬಿಡೋದು ಬಹಳ ಇರ್ತದೆ. ಹಾಗಾಗಿ ದೇವ್ರಿಗೆ ಖುಷಿ ಆದದ್ದೇನು ಅಂದ್ರೆ, ಕೃಷ್ಣ ಒಂದ್ ನಿಮಿಷ ತಡಿ ಅಂತ ಹೋಗಿ ಯಮುನೆಯಲ್ಲಿ ತಾನು ಕೈಕಾ ತೊಳ್ಕೊಂಡು ಅವಗಾಹನ ಸ್ನಾನ ಮಾಡಿ ಸಂಧ್ಯಾವಂದನೆ ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೊರಟಂತೆ. ವಿಶೇಷ ಏನಂದ್ರೆ, ಪ್ರತಿ ದಿವಸ ನೀರಲ್ಲಿ ಮುಳುಗೋವನಿಗೆ ಬರೀ ಶೇಷ ಕಾಣ್ತಾ ಇದ್ದ, ಆದ್ರೆ ಅವತ್ತು ಮಾತ್ರ ಶೇಷನ್ ಮೇಲೆ ಕೂತ ಕೃಷ್ಣ ಕಣ್ಣಂತೆ. ಏನ್ ಕೃಷ್ಣ ನೀರೊಳಗೆ ಬಂದಿದ್ದಾನೆ ಅಂತ ಹಿಂಗೆ ಎತ್ತಿ ತಲೆ ಎತ್ತಿ ಹೊರಗಡೆ ಬಂದು ನೋಡ್ತಾನೆ, ರಥದಲ್ಲೂ ಕೃಷ್ಣ ಇದ್ದಾನೆ, ಬಲರಾಮನ ಜೊತೆಗೆ, ಇಲ್ಲಿ ಒಳಗೂ ಇದ್ದಾನೆ. ಬಹಳ ಆನಂದ ಆಯ್ತಂತೆ. ಆರಾಮಾಗಿ ಧ್ಯಾನ ಮಾಡಿ ಮನಸ್ಸು ತುಂಬಿ ಸಂತೃಪ್ತಿಯಿಂದ ಅರ್ಘ್ಯಾದಿಗಳನ್ನ ಕೊಟ್ಟು ಮೇಲೆ ಕೇಳಿದ್ನಂತೆ ಕೃಷ್ಣನ ಹತ್ರ, ಕೃಷ್ಣ ಏನು ವಿಶೇಷ, ಇಂಥ ದರ್ಶನ ಕೊಟ್ಟಿಲ್ಲ ನಿಂದು, ಒಳಗೆ ದರ್ಶನ ಆಯ್ತು, ಪ್ರತಿನಿತ್ಯ ಆಗ್ತಾ ಇದ್ದಿಲ್ಲ. ಆವಾಗ ದೇವ್ರು ಹೇಳಿದ್ದು, ನಾನು ಜೊತೆಗಿದ್ರು ಕೂಡ ನೀನು ವಿಹಿತವಾದ ಧರ್ಮ ಬಿಡ್ಲಿಲ್ಲಲ್ಲ, ಹಾಗಾಗಿ ಇದಕ್ ಬಹಳ ಖುಷಿ ಆಯ್ತು, ನೀರಲ್ಲೂ ನಿನಗೆ ದರ್ಶನ ಕೊಟ್ಟೆ ನಾನು ಅಂತ ದೇವ್ರು ಹೇಳಿದ್ದಂತೆ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ. ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಹಿತವಾದ ವೃತ್ತಿ ಅಂತಿದೆ. ಆ ವೃತ್ತಿಯಲ್ಲಿ ಯಥಾಶಕ್ತಿಯಾಗಿ ಆದ್ರೂ ಕೆಲಸ ಮಾಡ್ಬೇಕು. ಸ್ವಲ್ಪ ಧರ್ಮಾಚರಣೆ ಮಾಡೋದಿಲ್ಲ. ಕ್ಷತ್ರಿಯನಾದವನ ಕರ್ತವ್ಯ ಒಂದಿದೆ, ವೈಶ್ಯನಾದವನ ಕರ್ತವ್ಯ ಒಂದಿದೆ, ಬ್ರಾಹ್ಮಣನಾದವನ ಕರ್ತವ್ಯ ಅಂತ ಒಂದಿದೆ. ಚೂರಾದ್ರೂ ಇವಾಗ ಕಲಿಯುಗದಲ್ಲಿ ಪೂರ್ಣ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ವಿಹಿತವಾದ ಸ್ವಲ್ಪ ಆದ್ರೂ ಮಾಡ್ಬೇಕು. ಪ್ರಾಣೇಶ್ ದಾಸರು ಒಂದ್ ಕಡೆ ಹೇಳ್ತಾರೆ, ನೆಲಾಸತಿ ಧನದೊಳಾನವರತ ಹುಳಾಗಿರುವೆಯಲ್ಲೋ, ಹಲ ಪಿಡಿದು ವಿಧಿ ಕುಲಾಚರಣೆ ಬಿಡೆ ಫಲ ತರುವರಲ್ಲೋ, ಎಲ ಕೇಳುವಂತಿಲ್ಲ ಮಾತ್ರ ನೀ, ಎಲ ಕೇಳುವಂತಿಲ್ಲ ಮಾತ್ರ ನೀ, ಗೆಲಾಹ ಬಗೆಯಿಲ್ಲೋ, ಗೆಲಾಹ ಬಗೆಯಿಲ್ಲೋ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡದಿಂದೋದರಿಹ ಪರದಿ ಮೋದೆಂದಿಗೂ ಕಾಣಿ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಫಲ ಬಿಡಿದು ವಿಧಿ ಕುಲಾಚರಣೆ ಬಿಡೆ ಫಲ ತರುವರಲ್ಲೋ, ಬರೀ ಹೋಗಿ ನನಗೆ ವಿಹಿತವಾದ ಕೃತ್ಯವನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತೀನಿ ಅಂತಂದ್ರೆ ಎಲ್ಲ
ದುಷ್ಟ ಪಾಪವನ್ನ ತಗೊಂಡ್ ಬಂದ ಹಾಗಾಗಿ ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಇವತ್ತಾದ್ರೂ ತಿಳ್ಕೊಳ್ಳೋ ಬುದ್ಧಿ ಬಂತಲ್ಲ, ಹಾಗಾಗಿ ಇವತ್ತಿಂದಾದ್ರೂ ಯಥಾಶಕ್ತಿ ಧರ್ಮಾಚರಣೆ ಮಾಡೋಣ ಅಂತ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಮಾತು. ಸ್ವಲ್ಪವಾದ್ರೂ ಭಗವಂತನ ಕಡೆ ಮನಸ್ಸು ಹರಿಸಿ ಪ್ರಾರಂಭ ಮಾಡಿದ್ರೆ ಅದು ವ್ಯರ್ಥ ಆಗೋದಿಲ್ಲ. ಇನ್ನೊಂದು ಜನ್ಮಕ್ಕೆ ಆ ಸಾಧನೆಯನ್ನ ಭಗವಂತ ಕಂಟಿನ್ಯೂ ಮಾಡಿಸ್ತಾನೆ. ಗೀತೆಯಲ್ಲೇ ಬರುತ್ತೆ ಈ ವಿಷಯ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಹೇಳಿ. ಹಾಗಾಗಿ ನಾನು ಜೊತೆಗಿದ್ರು ನಿನ್ನ ವಿಹಿತ ಕೃತ್ಯ ಬಿಡ್ಲಿಲ್ಲ, ಬಹಳ ಖುಷಿ ಆಯ್ತು ಅಂತ ಭಗವಂತ ಅಂದ. ಇಷ್ಟಾದ್ಮೇಲೆ ಈ ಅಕ್ರೂರನಿಗೆ ಮಥುರಾ ಪಟ್ಟಣದೊಳಗೆ ಕರ್ಕೊಂಡು ಬಂದ ಕೂಡಲೇ ಕೃಷ್ಣ ಅಂದ, ನಾವೆಲ್ಲ ನೋಡ್ಕೊಂಡ್ ಬರ್ತೀವಿ ಇದು ಅಂತ. ಅಕ್ರೂರ ಅಂದ, ನಿನಗೆ ಹೆಂಗ್ ಗೊತ್ತು ಕೃಷ್ಣ, ನೀನೆಲ್ಲ ಬೆಳೆದಿದ್ದೆಲ್ಲ ಗೋಕುಲದೊಳಗೆ, ಹಾಗಾಗಿ ಮಥುರಾ ಪಟ್ಟಣ ಹೆಂಗ್ ಗೊತ್ತು? ನಾನು ಹುಟ್ಟಿದೂರ್ ಕಣಯ್ಯ ಅಂದ ಕೃಷ್ಣ. ನಾನು ಹುಟ್ಟಿದ್ದೇ ಇಲ್ಲಿ, ನನಗೆ ನನ್ನೂರು ಎಲ್ಲಿ ಹೆಂಗ್ ಗೊತ್ತು ಅಂತ ಕೇಳ್ತಿಯಲ್ಲ, ನಿನ್ ಬಾಡಿಗೆ ನಿನ್ ಮನೆಗೆ ಹೋಗು. ಅವಾಗ ಅನ್ಕೊಂಡ, ತನ್ನನ್ನೇ ತಾನು ಬೈಕೊಂಡಂತ, ಅಯ್ಯೋ ಕೃಷ್ಣನ್ ಬಿಟ್ಟು ಮನೆಗೆ ಹೋಗ್ಬೇಕಲ್ಲ, ನನಗೆ ಹೆಣ್ಮಕ್ಳು ಶಾಪ ತಟ್ಟಿದೆ ಅನ್ಕೊಂಡ. ಯಾಕೆ ಬರೋ ಕಾಲಕ್ಕೆ ಅವ್ರಂದ್ರು, ನಿಮ್ಮಪ್ಪ ನಿನಗೆ ಅಕ್ರೂರ ಅಂತ ಯಾಕೆ ಹೆಸರಿಟ್ಟ, ಕ್ರೂರ ಅಂತ ಹೆಸರಿಡ್ಬೇಕಿತ್ತು ಅಂತ ಬೈದಿದ್ರು ಗೋಪಿಕೆಯರೆಲ್ಲ. ನಮ್ಮನ್ನ ದೂರ ಮಾಡ್ತಾ ಇದ್ದಿ ಕೃಷ್ಣನಿಂದ, ಹೆಂಗ್ ಬದುಕಿರ್ಬೇಕು ನಾವು? ಒಂದು ಕ್ಷಣವು ಕೃಷ್ಣ ಅಂತ ಕೃಷ್ಣ ನಾಮಸ್ಮರಣೆ ಮಾಡದೇನೆ ನಮ್ ಕೈಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ರಲ್ಲಿ ಭಗವಂತನನ್ನೇ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಬೈದಿದ್ರಂತೆ. ನೀನು ಕ್ರೂರ ಕ್ರೂರ ಅಂತ ಹೇಳಿ ಅವರೆಲ್ಲರ ಶಾಪ ತಟ್ಟಿದೆ ಅಂತ ಅನ್ಕೊಂಡಂತ ಅಕ್ರೂರ. ಮತ್ತೆ ಭಗವಂತನ ಸಂಘ ದೂರ ಆಗ್ತಿದೆಯಲ್ಲ, ಆಯ್ತು ಹೊರಟ ಅವನು. ಹೋದ ಕೂಡ್ಲೆ ಭಗವಂತ ಬರ್ತಾ ಇದ್ದಾನೆ, ಖುಷಿ ದೇವರಿಗೆ. ಕೃಷ್ಣ ಒಳಗ್ ಬಂದಿದ್ದಾನೆ ಅಂತ ಗೊತ್ತಾದ ಕೂಡ್ಲೆ ಆ ಮಥುರೆ ಜನ ಎಲ್ಲ ಹೊರಗೆ ಬಂದ್ರಂತೆ. ಪ್ರಾಸಾದ ಶಿಖರಾರೂಢಾಹ ಪ್ರೀತಿ ಉತ್ಫುಲ್ಲ ಮುಖಾಂಬುಜಾಹ ಅಭ್ಯವರ್ಷನ್ ಸೌಮನಸ್ಸೇಹಿ ಪ್ರಮದಾ ಬಲಕೇಶವವು. ಮನೆ ಶಿಖರದ ಮೇಲೆ ನಿಂತ್ಕೊಂಡಿದ್ದಾರಂತೆ ಎಷ್ಟೋ ಜನ, ಉತ್ಸವ ನೋಡುವ ಹಂಗೆ ನೋಡ್ಲಿಕ್ಕೆ ಕೃಷ್ಣ ಬಲರಾಮರು ಬರ್ತಾ ಇದ್ದಾನೆ. ಪ್ರೀತಿ ಉತ್ಫುಲ್ಲ, ಮುಖ ಎಲ್ಲ ಅರಳು ಬಿಟ್ಟಿತ್ತು ಅವ್ರದೆಲ್ಲ. ಕಂಸನ ಭಯಕ್ಕೆ ಎಲ್ಲರೂ ಕುಗ್ಗಿ ಹೋಗಿದ್ರು. ಆವಾಗ ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ. ಕೆಲವರು ಬಟ್ಟೆ ಹಿಂಗ್ ಹಾಕೊಳ್ಳೋರು ಅರ್ಧಂಬರ್ಧ ಉಟ್ಕೊಂಡ್ ಬಂದ್ಬಿಟ್ಟಿದ್ರಂತೆ. ಎಷ್ಟೋ ಜನ ಸಣ್ಣ ಸಣ್ಣ ಹುಡುಗರು, ಸ್ನಾನ ಮಾಡೋ ಹುಡುಗರು ಲಂಗೋಟಿ ಮೇಲೆ ಹೊರಗೆ ಬಂದ್ಬಿಟ್ಟಿದ್ವಂತೆ ಕೃಷ್ಣ ನೋಡೋಣ ಅಂತ ಅನ್ಕೊಂಡು. ಅಷ್ಟು ಖುಷಿ, ಕೃಷ್ಣ ಬರ್ತಿದ್ದಾನಂತೆ, ಕೃಷ್ಣ ಬರ್ತಿದ್ದಾನೆ. ಇನ್ನು ಕೆಲವರು ಕಿವಿಗೆ ಹಾಕೊಳ್ಳೋ ಓಲೆಯನ್ನ ಮೂಗಿಗೆ ಹಾಕೊಂಡ್ಬಿಟ್ಟಿದ್ರಂತೆ, ಕಾಲಿಗೆ ಹಾಕೊಳ್ಳೋದನ್ನ ಕಿವಿಗೆ ಹಾಕೊಂಡ್ಬಿಟ್ಟಿದ್ರಂತೆ. ಇವತ್ತೆಲ್ಲ ಬರುತ್ತೆ, ಇಷ್ಟು ದೊಡ್ಡ ಬಳೆ ಬಂದ ಕಾಲಿಗೆ ಕಡೆಗೆ ಇದ್ದಂಗೆ ಇರ್ತಾವೆ, ಇಲ್ಲಿ ಕಿವಿಗೆಲ್ಲ ಹಾಕೊಂಡಿರ್ತಾರೆ. ಹಾಗೆ ಎಲ್ಲೆಲ್ಲೋ ಹಾಕೊಳ್ಳೋ ಆಭರಣಗಳನ್ನ ಯಾವ್ದಾವ್ದೋ ಅಂಗದಲ್ಲಿ ಹಾಕೊಂಡ್ಬಿಟ್ಟಿದ್ರು. ಹೆಣ್ಮಕ್ಳು ಎರಡೂ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋ ಬದಲು ಒಂದೇ ಕಣ್ಣಿಗೆ ಹಚ್ಕೊಂಡು ಓಡ್ ಬಂದ್ಬಿಟ್ಟಿದ್ರು. ಊಟ ಮಾಡೋರು ಗಂಡನಿಗೆ ಬಡಿಸೋ ಹೆಣ್ಮಕ್ಳು, ತಡೀರಿ ಬರ್ತೀನಿ ಕೃಷ್ಣ ಬಂದ ನೋಡ್ಕೊಂಡ್ ಬರ್ತೀನಿ ಅಂತ ಅಲ್ಲೇ ಪಾತ್ರೆ ಕುಕ್ಕಿ ಹೊರಗೆ ಬಂದ್ಬಿಟ್ಲಂತೆ. ಹಿಂಗೆ ಒಬ್ಬೊಬ್ರು ಒಂದೊಂದ್ ನಮ್ ಭಗವಂತನ ನೋಡ್ಲಿಕ್ಕೆ ಬಂದಿದ್ದಾರೆ, ಬರ್ತಿದ್ದಾರೆ. ಒಳ್ಳೆ ಗಜಗಳು, ಯುವ ಗಜಗಳಿದ್ದಂಗಿದ್ರಂತೆ, ಬಲಿಷ್ಠವಾದ ದೇಹ ಹುಡುಗರು ಬರ್ತಿದ್ದಾರೆ. ಆವಾಗ ಅಗಸ ಬಂದ ಎದುರುಗಡೆ. ಅಗಸ ಬಂದಾಗ ಕೃಷ್ಣ ಕೇಳ್ತಾನೆ, ಒಳ್ಳೆ ಬಟ್ಟೆ ಇದೆಯಲ್ಲೋ, ಒಂದೆರಡು ಬಟ್ಟೆ ಕೊಡೋ, ಹಾಕೊಳ್ತೀನಿ. ಅವನ ಅಗಸ ಏನನ್ಬೇಕು, ನನ್ನ ಕೈಲಿ ಕೊಡ್ಲಿಕ್ಕಾಗಲ್ಲ, ಇದು ಕಂಸಂದು ಬಟ್ಟೆ ಮಹಾರಾಜಂದು, ಹಾಗಾಗಿ ಹೋಗ್ರಿ ಅಂತ ಹೇಳ್ಬೇಕು, ಅಥವಾ ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ಬೇಕು. ಅವನ ಅದನ್ನ ಹೇಳೋ ಬದಲು ಬೈತಾನ ಮೊದಲು, ನೀವು ಹಳ್ಳಿಯಿಂದ ಬಂದವರು, ಅನಕ್ಷರಸ್ಥರು, ಅಶಿಕ್ಷಿತರು, ನೀವು ಹಿಂಗೆಲ್ಲ ಕೇಳಬಾರ್ದು, ನಿಮ್ಗೆ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ. ಕೃಷ್ಣ ಹೇಳಿದ, ನಿನಗೆ ಕೊಡ್ಲಿಕ್ಕಾಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ. ಅದನ್ ಬಿಟ್ಟು ಹಿಂಗೆಲ್ಲ ಸಬ್ಜೆಕ್ಟ್ ಇರೋ ವಿಷಯ ಮಾತಾಡ್ಬೇಕು, ಏನೋ ಸಂಬಂಧ ಇಲ್ದಿರೋದ್ರೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಅನ್ನೆಸೆಸರಿ ಏನೋ ಮಾತಾಡ್ಬೇಡ ಅಂದ ಕೃಷ್ಣ. ಇಲ್ಲ ನೀವು ಹಾಗೇನೆ ಹೀಗೆ ಹಂಗೆ ಅಂತೆಲ್ಲ ಏನೋ ಬೈದ, ಹಳ್ಳಿಗರು ನೀವು ಹಂಗೆ ಅಂತೆಲ್ಲ. ಆವಾಗ ಯುದ್ಧಂ ವಿಕಥಮಾನಸ್ಯ ಕುಪಿತೋ ದೇವಕೀ ಸುತಃ ರಜಕಸ್ಯ ಕರಾಗ್ರೇಣ ಶಿರಕ್ಕಾಯಾದ ಅಪಾಹರತ್. ಒಮ್ಮೆ ಅವನನ್ನ ಕೆಳಗೆ ಹಾಕಿ ಕುತ್ತಿಗೆ ಒಂದು ಹೊಡೆದ್ನಂತೆ ಕೃಷ್ಣ, ಅಲ್ಲೇ ಸತ್ತ. ದುಷ್ಟ ಅವನು, ದುಷ್ಟ ಅವನು, ಕಂಸನ ಸೇವೆ ಮಾಡ್ಲಿಕ್ಕೆ ಅಂತ ಹುಟ್ಟಿದವನು ಸತ್ತೋದ. ಇಷ್ಟು ಸತ್ತಾದ್ಮೇಲೆ ಮುಂದೆ ಹಿಂಗೆ ಬರ್ತಾ ಇದ್ರೆ ಒಬ್ಬನು ಬಣ್ಣ ಹಚ್ತಾ ಇದ್ದಂತೆ. ಅವನನ್ನ ವಾಪಕ ಅಂತ ಕರೀತಾರೆ. ಈ ಬೇರೆ ಬೇರೆ ಊರಿಗೆ ಹೋದಾಗ ಹಚ್ಚೆ ಹಾಕ್ತಾರೆ ನೋಡ್ರಿ, ಈ ಬೆಲ್ಲದ ಹಚ್ಚಿಂದ ಅದನ್ನೆಲ್ಲ ಕರಗಿಸಿ ಹಚ್ಚೆ ಹಾಕ್ತಾರೆ. ಒಂದು ವಾರ ಆದ್ರೆ ಕೈ ಮೇಲೆ ಇರ್ತದೆ ಅಂತ ಬಣ್ಣ ಬಣ್ಣದ ಹಚ್ಚೆ ಹಾಕೋನು ಒಬ್ಬ ನಿದ್ನಂತೆ. ಅವನ ಹತ್ರ ಕೃಷ್ಣ ಬಲರಾಮರು ಹೋದ್ರಂತೆ, ನಮಗೂ ಹಾಕ್ತೀಯೇನೋ? ಹಾಕ್ತೀನಿ, ಆದ್ರೆ ನಮ್ಮ ಹತ್ರ ಕೊಡ್ಲಿಕ್ಕೆ ಏನು ಇಲ್ಲ ಅಂದ್ರಂತೆ. ನೀವು ಏನು ಇಲ್ಲ, ನೀವು ಬರೋದೇ ದೊಡ್ಡ ಭಾಗ್ಯ, ಬರ್ರಿ ಅಂತ ಅನ್ಕೊಂಡು ಅವರನ್ನ ಕೂಡಿಸಿ ಹಚ್ಚೆ ಎಲ್ಲ ಮೈ ತುಂಬ ಹಾಕಿದ್ರೆ ಹೊರಗೆ ಬಂದ್ರಂತವ್ರು. ಹೊರಗೆ ಬಂದಾಗ ಒಳ್ಳೆ ಈ ಮರಿ ಆನೆಗಳಿಗೆ ಉತ್ಸವ ಸಂದರ್ಭದಲ್ಲಿ ಅಲಂಕಾರ ಮಾಡಿರ್ತಾರೆ ನೋಡಿ, ಬಣ್ಣ 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 ಹಾಕಿ ಮೇಲೆ ಒಳ್ಳೆ ವಸ್ತ್ರವನ್ನ ಹೊದಿಸಿರ್ತಾರೆ, ಪುಟ್ ಪುಟ್ ಆನೆ ಮರಿಗಳು. ಹಂಗಿದ್ರಂತ ಇವರಿಬ್ರು, ಮೈ ತುಂಬಾ ಬಣ್ಣ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಕೃಷ್ಣ ಬಲರಾಮರು. ಬಹಳ ಖುಷಿ ಆಯ್ತು. ತಸ್ಯ ಪ್ರಸನ್ನೋ ಭಗವಾನ್ ಪ್ರಾದಾತ್ ಸಾರೂಪ್ಯಮಾತ್ಮನಃ ಶ್ರೀಯಂಚ ಪರಮಾಮಲೋಕೆ ಬಲ ಐಶ್ವರ್ಯ ಸ್ಮೃತೀಂದ್ರಿಯಾನ್. ದೇವರಿಗಿಂತ ಅಲಂಕಾರ ಮಾಡಿದ್ದಕ್ಕೆ ತನ್ನ ಸಾರೂಪ್ಯ ಮೋಕ್ಷವನ್ನೇ ಅವನಿಗೆ ಕೊಟ್ಟ ಅಂತ ಹೇಳುತ್ತೆ ಭಾಗವತ. ಅವನ ಥರನೇ ರೂಪ ಮೋಕ್ಷದಲ್ಲಿ, ಭಗವಂತರನೇ ರೂಪ, ಭಗವಂತನ ಥರನೇ ಮುಕ್ತಿಯೋಗ್ಯ ಜೀವನಿಗೆ ಒಂದು ರೂಪ ಬರುತ್ತೆ ಅಂತ 4 ವಿಧದ ಮೋಕ್ಷದಲ್ಲಿ. ಸಾರೂಪ್ಯ ಮೋಕ್ಷ ಅಂತದ್ದು, ಅಂಥದನ್ನು ಕೊಟ್ಬಿಟ್ನಂತೆ. ದೇವರಿಗೆ ನಾವು ಭಕ್ತಿಯಿಂದ ಅಲಂಕಾರ ಮಾಡಿದೀವಿ ಅಂತಂದ್ರೆ ಇದೇ ಮೋಕ್ಷವನ್ನು ನಮಗ್ ಕೊಡ್ತಾನೆ ಸ್ವಾಮಿ. ಗಂಧ ಅರ್ಪಣೆ ಮಾಡ್ತೀವಿ, ಒಳಗ್ ಬಂದು ಕೂತ್ ಬಿಡ್ತಾನೆ ದೇವರು. ವ್ಯಾಸವಿಠಲರು ಹೇಳ್ತಾರೆ,
ಎಷ್ಟು ಜನ್ಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು, ಎಷ್ಟು ದೇವತೆಗಳು ನಮಗೆ ಹರಸಿದರೋ, ಎಷ್ಟು ದೇವತೆಗಳು ನಮಗೆ ಹರಸಿದರು, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ, ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಒಳ್ಳೆ ರೂಪದಲ್ಲಿ ಭಗವಂತನಿಗೆ ಅಲಂಕಾರ ಮಾಡಿದ್ರೆ ಒಳಗ್ ಬಂದು ಕೂತ್ ಬಿಡ್ತಾನೆ, ಒಳಗ್ ಬಂದು ಕೂತು ನಮಗೆ ಮೋಕ್ಷವನ್ನೇ ಕೊಡ್ತಾನೆ ಸ್ವಾಮಿ. ಹಾಗಾಗಿ ಅವನಿಗೆ ಅಲಂಕಾರ ಮಾಡೋ ಕಾಲಕ್ಕೆ ಮುದ್ದು ಮುದ್ದಾಗಿ ಅಲಂಕಾರ ಮಾಡ್ಬೇಕು. ದೇವ್ರು ಕಾಯ್ತಾ ಕೂತಿರ್ತಾನ ನಾವು ಅಲಂಕಾರ ಮಾಡೋದಕ್ಕೆ. ಅವನಿಗೆ ನೋಡ್ರಿ ಪುರಿ ಜಗನ್ನಾಥಕ್ಕೆ ಹೋದ್ವಿ ಅಂದ್ರೆ ಅವನಿಗೆ ರೆಪ್ಪೆನೇ ಇಲ್ಲ, ಯಾವಾಗ್ಲೂ ಹಿಂಗೆ ತೆಗೆದಿರುತ್ತೆ. ಜಗನ್ನಾಥನ ಕಣ್ಣು ಎಲ್ಲಾದ್ರೂ ರೆಪ್ಪೆ ನೋಡ್ರಿ ಅಲ್ಲಿ ಕಾಣೋದೇ ಇಲ್ಲ. ಯಾಕೆ? ಯಾರ್ಯಾರು ಬರ್ತೀರಿ ನನ್ನ ಸೇವೆಗೆ ನಿರಂತರ 24x7 ನಿಮಗೆ ಅನುಗ್ರಹ ಮಾಡ್ಲಿಕ್ಕೆ ಅಂತಾನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಪುರಿ ಜಗನ್ನಾಥ. ಹಾಗಾಗಿ ಅಂತ ಭಗವಂತನಿಗೆ ಅಲಂಕಾರ ಮಾಡಿದ್ದಕ್ಕೆ ಒಳ್ಳೆ ಮೋಕ್ಷದ ಫಲವನ್ನೇ ತಾನು ಪಡ್ಕೊಂಡ. ನಾವು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಇಂಥ ಅನುಸಂಧಾನ ಇಟ್ಕೊಂಡು ಮಾಡ್ಬೇಕು ಅನ್ನೋದು ಭಾಗವತದ ಈ ಸಂದೇಶದಿಂದ ಗೊತ್ತಾಗ್ತದೆ. ಇದಾದ್ಮೇಲೆ ಕುಬ್ಜೆ ಪ್ರಸಂಗ. ಗಂಧ ತಗೊಂಡು ಹೋಗ್ತಾ ಇದ್ಲು ಭಗವಂತನಿಗೆ. ಗಂಧ ತಗೊಂಡು ಹೋಗೋ ಕಾಲಕ್ಕೆ ನಮಗೂ ಕೊಡು ಅಂತ ಕೇಳಿದ್ರು ಇವರು. ಖುಷಿಯಾಗಿ ಕೊಟ್ಬಿಟ್ಲು. ಕೃಷ್ಣ ಮಾತಾಡ್ಬೇಕಾದ್ರೆ ನೋಡ್ರಿ, ಕಾತ್ವಂ ವರೋರ್ ವೇತ ದಿಹಾನುಲೇಪನಂ ಕಸ್ಯಾಂಗನೇ ನೈಸಿನ ಕಥಯಸ್ವ ಸಾಧು ದೇಹಿ ಆವಯೋ ಅಂಗ ವಿಲೇಪಮುತ್ತಮಂ ಶ್ರೇಯಸ್ ತತಸ್ಥೆ ನಚಿರಾತ್ ಭವಿಷ್ಯತಿ. ಹೇ ಸುಂದರಿ ಅಂತ ಕರೆದ ಕೃಷ್ಣ. ಜನರ ಕಣ್ಣಲ್ಲಿ ಅವಳು ಕುಬ್ಜೆ, ಕುಳ್ಳಿ, ತ್ರಿವಕ್ರೆ. ಆದ್ರೆ ಭಗವಂತನ ಕಣ್ಣಲ್ಲಿ ಒಳ್ಳೆ ಭಾವ ಇತ್ತು ಅಂತಂದ್ರೆ ಅವನು ಸಾತ್ವಿಕನಾದ ಭಕ್ತ, ಅವನು ಸುಂದರನೇ ಯಾವತ್ತಿದ್ರು ಭಗವಂತನ ಕಣ್ಣಲ್ಲಿ. ನಿಜ ಹೇಳ್ಬೇಕಂದ್ರೆ ತ್ರಿವಕ್ರೆ ಅನ್ನೋ ಶಬ್ದಕ್ಕೆ ಸುಂದರಿ ಅಂತಾನೆ ಸಂಸ್ಕೃತದಲ್ಲಿ ಅರ್ಥ. ಇವಳಿಗೆ ವ್ಯತಿರೇಕವಾಗಿ ಕರಿತಾ ಇದ್ಲು. ತ್ರಿವಕ್ರೆ ಅಂದ್ರೆ ಸುಂದರಿ ಅಂತ, ಇವಳು ಬಂದು ನೋಡಿ ಸುಂದರಿ ಅಂತ ಅವಹೇಳನ ಮಾಡ್ತಾರಲ್ಲ, ಹಂಗ ಅಂತಿದ್ರು. ಕೃಷ್ಣ ನಿಜವಾಗ್ಲೂ ಕೇಳ್ತಾನೆ, ಅಂಗನೇ ಒಳ್ಳೆ ಸುಂದರಿಯೇ, ಏನ್ ತಗೊಂಡು ಹೋಗ್ತಾ ಇದೀಯ, ನಮಗೂ ಕೊಡು. ನೀನ್ ಕೊಟ್ಟಿದ್ದೇನಾದ್ರೂ ನಮಗೂ, ನಾವು ಕೇಳಿದ್ದನ್ನ ನಮಗ್ ಕೊಟ್ಟಿ ಅಂತಂದ್ರೆ ನಿಂಗೆಲ್ಲ ಒಳ್ಳೇದಾಗತ್ತೆ ಅಂತ ಕೃಷ್ಣ ಅಂದ. ಆಕೆ ಖುಷಿ ಆಯ್ತು. ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕೃಷ್ಣ ಕೇಳಿದ್ದಾನಲ್ಲ ಕೊಡೋಣ ಅಂತ ಎಲ್ಲ ಗಂಧ ಕೊಟ್ಬಿಟ್ಲು. ಕೊಟ್ಟು ಕೂಡ್ಲೆ ಭಗವಂತ ಮೈ ತುಂಬಾ ಹಚ್ಕೊಂಡ ಅದನ್ನ. ಗಂಧ ಬಹಳ ತಂಪು. ಅದನ್ನ ಹಚ್ಕೊಂಡ್ ಕೂಡ್ಲೆ ಏನಾಯ್ತು ಅಂತಂದ್ರೆ ಅವಳಿಗೆ ತುಂಬಾ ಖುಷಿಯಾಗಿ ಅವಳ ಪಾದದ ಮೇಲೆ ತನ್ನ ಹೆಬ್ಬೆರಳನ್ನು ಇಟ್ಟು ಸುಮ್ಮನೆ ಗಲ್ಲ ಹಿಂಗೆ ಎತ್ತಾನ. ಎತ್ತಿದ ಕೂಡ್ಲೆ ಆ ದೇಹದೆಲ್ಲ ಉಬ್ಬು ತಗ್ಗುಗಳಲ್ಲಿ ಏನಿತ್ತಲ್ಲ ಗೂನು ಅದೆಲ್ಲ ಹೊರಟೋಯ್ತಂತ. ದೇವ್ರ ಕರುಣೆ ಅಂದ್ರೆ ಹಂಗ್ ನೋಡ್ರಿ, ಇದ್ದಕ್ಕಿದ್ದ ಹಾಗೆ ಎಂತೆಂಥವ್ರನ್ನೋ ಎಲ್ಲೆಲ್ಲೋ ಕೂಡಿಸ್ಬಿಡ್ತಾನೆ. ನೋಡ್ತಾ ಇರೋಂಗೆ ಯಾರೋ ಬಡವರು ಇದ್ದಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಐಶ್ವರ್ಯ ಬಂದಿರುತ್ತೆ. ಯಾರೋ ಐಶ್ವರ್ಯದ ಮದದಲ್ಲಿ ಮೆರೀತಾ ಇರ್ತಾನೆ, ಅಂಥವನ್ನ ದೇವ್ರು ಯಾವತ್ತೋ ಒಂದ್ ದಿವಸ ತಗೊಂಡೋಗಿ ಹಾಕ್ಬಿಡ್ತಾನೆ. ದೇವ್ರ ದೃಷ್ಟಿ ಆಯ್ತು ಅಂತಂದ್ರೆ ಯಾರನ್ನೂ ಸಾಮಾನ್ಯ ಹಗುರವಾಗಿ ಭಾವಿಸ್ಬೇಡ್ರಿ. ಇವತ್ತು ನಮ್ಮ ಮನೆಗೆ ಏನಾದ್ರೂ ಕೇಳ್ಕೊಂಡ್ ಬರೋನು ನಾಳೆ ನಮಗೆ ಕೊಡೋ ಥರ ಆಗ್ಬೋದು. ಒಬ್ಬ ವ್ಯಕ್ತಿಯ ಅಂತರಂಗದ ಸತ್ವವನ್ನು ಗುರುತಿಸಿ ಅಂತ ದೇವ್ರ ಅಂದ. ಇದರಲ್ಲಿ ಗಿರಿಯಮ್ಮನವ್ರು ಹೇಳ್ತಾರೆ, ತ್ರಿಭಂಗಿಯಾಗಿದ್ದ ಕುಬುಜೆಯ ತನುವೆತ್ತಿ ನವಯೌವನೆಯ ಮಾಡಿದೆಯೆಂಬರು, ಬಹುಪರಾಕ್ರಮವನು ಈಗ ತೋರಿಸಿದರೆ ಅಹುದೋ ಎನ್ನೊಡೆಯ ದೊಡ್ಡವನೆಂದು ಸಾರುವೆನ, ತೋರಬಾರದೆ ನಿಮ್ಮ ಚರಿತೆಯನ್ನು ತೋರಬಾರದೆ. ನರಲೋಕದೊಳು ನಗೆಗೀಡು ಮಾಡದ ಹಾಗೆ ತೋರಬಾರದೆ ನಿಮ್ಮ ಚರಿತೆಯನು ತೋರಬಾರದೆ. ಸ್ವಾಮಿ ನಿಮ್ ಚರಿತ್ರೆ ತೋರಿಸು. ಭಾಗವತದಲ್ಲಿ ಕೇಳ್ತೀವಿ ಕುಬ್ಜೆಗೆ ಒಳ್ಳೆ ರೂಪ ಕೊಟ್ಟಿಯಂತೆ, ಹಾಗಾಗಿ ನನ್ನ ಹತ್ರ ಒಬ್ಬ ಭಕ್ತ ಬಂದಿದ್ದಾನೆ, ಅವನಿಗೆ ಕಣ್ಣಿಲ್ಲ, ಕಣ್ಣು ಬರೋ ಥರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರೆ ದೇವರು ಸೂಚನೆ ಕೊಟ್ಟನಂತೆ. ನೀನ್ ತುಪ್ಪದ ದೀಪ ಹಚ್ತಾ ಇದೆಯಲ್ಲ, ಅದು ಕಪ್ಪಿದೆ ಕಾಡಿಗೆ, ಅದನ್ನ ಅವನಿಗೆ ಕಣ್ಣಿಗೆ ಹಚ್ಚು ಬರ್ತದೆ ಅಂತ. ಪುಂಗನೂರು ಅಂತ ಬರುತ್ತೆ. ಆ ಹಳ್ಳಿಯ ಪುಂಗನೂರಿನ ಪಾಳೆಗಾರರ ಮಗ ರಾಜಕುಮಾರನ ಕಣ್ಣಿರೋದಿಲ್ಲ. ದೇವರು ಸೂಚನೆ ಕೊಟ್ಟಿದ್ದಕ್ಕೆ ಈ ಪ್ರಸಂಗವನ್ನ ಸ್ಮರಣೆ ಮಾಡಿದ್ರು ಗಿರಿಯಮ್ಮನವರು. ಹಾಗಾಗಿ ಕಣ್ಣೇ ಬಂದ್ಬಿಡ್ತು. ನೋಡ್ರಿ, ಒಬ್ಬರನ್ನು ಉದ್ಧಾರ ಮಾಡಿದ ಪ್ರಸಂಗವನ್ನ, ಒಬ್ಬರು ಉಪಕಾರವನ್ನ ಸ್ಮರಣೆ ಮಾಡ್ಕೊಂಡ್ವಿ ಅಂತಂದ್ರೆ ದೇವ್ರು ಏನೇನೋ ಅಭಿವೃದ್ಧಿ ಮಾಡಿಬಿಡ್ತಾನೆ. ಇಂಥ ಆ ಕುಬ್ಜೆಯ ಪ್ರಸಂಗವನ್ನ, ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಿಕ್ರಾಮ್ ರುಜಿರಾನನಾಂ ರುಜ್ವೀಕರ್ತುಂ ಮನಶ್ಚಕ್ರೆ, ಅವಳನ್ನ ಸರಿಯಾದ ರೂಪ ತರಿಸ್ಬೇಕು ಅಂತ ಅನ್ಕೊಂಡ, ಅವಳನ್ನ ಒಳ್ಳೆ ರೂಪ ಕೊಟ್ಬಿಟ್ಟ. ಅಷ್ಟೆಲ್ಲ ಖುಷಿ ಆಯ್ತು. ಎಲ್ರು ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ, ಬರೋರಂತೆ ಹೂವಿನ ಹಾರ ಹಾಕೋರು, ಬರೋರು ಒಳ್ಳೆ ವೀಳ್ಯದೆಲೆ ಅಡಿಕೆ ಕೊಡೋರು, ಏನಾದ್ರೂ ತಿನ್ನೋದು ಕೊಡೋರು, ಸಿಹಿ ತಿಂಡಿಗಳನ್ನೆಲ್ಲ ಕೊಡೋರು. ಅಷ್ಟಾದ್ಮೇಲೆ ದೇವ್ರು ಬಂದು ಆ ಬಿಲ್ಲನ್ನ ಮುರಿದು ಬಿಟ್ನಂತೆ. ಆ ಬಿಲ್ ಇರ್ತಕ್ಕಂತಹ ಜಾಗಕ್ಕೆ ಹೋಗಿ ಕರೇಣ ವಾಮೇನ ಸಲೀಲ ಮುದ್ರತಂ, ಎಡಗೈಯಿಂದ ಎತ್ತಿದ, ಸುಮ್ಮನೆ ಹಿಂಗೆ ಎಬ್ಸೋಣ ಅಂತ ಹಿಂಗೆ ಹೋದ, ಕಣ್ಣಂದ್ ಮುರಿದೇ ಹೋಯ್ತು ಆ ಧನಸ್ಸು.
ಮುರಿದು ಹೋದ ಕೂಡಲೇ ಅವತ್ತು ರಾತ್ರಿ ಮಲಗಿದ್ದಾರೆ. ಕಂಸನಿಗೆ ದುಸ್ವಪ್ನ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಕೃಷ್ಣ ಏನೋ ಬಂದು ತನ್ನನ್ನು ಕೊಲ್ಲೋ ಥರ ಏನೇನೋ ಅಪಶಕುನ, ಅವನಿಗೆ ತನ್ನ ತಲೆನೇ ತನಗೆ ಕಾಣಲಿಲ್ಲ ಅಂತ ಪ್ರತಿಬಿಂಬದೊಳಗೆ, ಅಂಥ ದುಸ್ವಪ್ನ. ಈ ರಾಮಾಯಣದಲ್ಲಿ ತ್ರಿಜಟ ಹೇಳ್ತಾಳೆ ಸೀತೆಗೆ, ಸೀತೆ ಏನು ಯೋಚನೆ ಮಾಡಬೇಡ, ನಂಗೆ ನಿನ್ನೆ ಒಂದು ಕನ್ಸು ಬಿದ್ದಿತ್ತು, ನಮ್ಮ ರಾವಣ ಒಂದು ಕತ್ತೆ ಮೇಲೆ ಕೂತ್ಕೊಂಡು ಲಂಗೋಟಿ ಹಾಕೊಂಡು ತಲೆಯನ್ನ ಬೋಳಿಸ್ಕೊಂಡು ಕೆಂಪು ಹಾರ ಹಾಕೊಂಡು ದಕ್ಷಿಣ ದಿಕ್ಕಿನ ಕಡೆ ಹೋಗೋ ತರ ಒಂದು ಕನ್ಸು ಬಿತ್ತು. ಇಂಥ ಕನ್ಸು ಬಿತ್ತು ಅಂದ್ರೆ ಅವನು ಸಾವು ಸನ್ನಿಹಿತ ಆಗಿದೆ ಅಂತ ಅರ್ಥ. ಒಳ್ಳೆ ಹಂಸದ ವಾಹನದಲ್ಲಿ ರಾಮಚಂದ್ರ ಬಂದು ನಿನ್ನ ಕರ್ಕೊಂಡು ಹೋದಾಗಿ ಕನ್ಸು ಬಿತ್ತು ಅಂತ ತಾನು ಭರವಸೆ ತುಂಬ್ತಾಳೆ. ಇಂತಹ ದುಸ್ವಪ್ನ ಬಿತ್ತು ಅಂದ್ರೆ ಮರಣ ಹತ್ರ ಆಗಿದೆ ಅಂತ ಅರ್ಥ ಅಂಥ ವ್ಯಕ್ತಿಗಳಿಗೆ. ಇವನಿಗೂ ಅಷ್ಟೇ ಅಂಥ ದುಸ್ವಪ್ನ ಬಿದ್ದಿದೆ, ತನ್ನನ್ನು ತಾನೇ ಕಾಣಿಸ್ತಾ ಇಲ್ಲ, ಏನಾಯ್ತಿದು ಏನಾಯ್ತು ಅಂತ ಅನ್ಕೊಂಡು ಮರುದಿವಸ ಬೆಳಿಗ್ಗೆ ಎದ್ದು ಕೂಡ್ಲೆ ಕರೆಸ್ರಿ ಕೃಷ್ಣ ಬಲರಾಮನ್ನ ಅಂತ ಹೇಳಿ ಆ ಕುಸ್ತಿಯ ರಂಗಕ್ಕೆ ಕರೆಸಿದ್ದಾರೆ, ಮೈದಾನಕ್ಕೆ ಕರೆಸಿದ ಕೂಡ್ಲೆ ಏನಾಯ್ತು ಅಂತಂದ್ರೆ ಕೃಷ್ಣ ಬಲರಾಮರು ನೋಡ್ತಾ ಇದ್ರೆ ಒಳ್ಳೆ ವಾದ್ಯಗಳ ಅಬ್ಬರ ಒಳಗ್ ಬಂದಿದ್ದಾರೆ. ಬಂದಾಗ ಮೊದಲು ಸಿಕ್ಕಿದ್ದೆ ಕುವಲಯಾಪೀಡ ಅಂತ ಹೇಳಿ ಆನೆ. ಆ ಕುವಲಯಾಪೀಡ ಸಿಕ್ಕಿದೆ. ಅವನಂದ, ಕಂಸ ಅಂದ, ಮೊದಲು ಕುವಲಯಾಪೀಡವನ್ನ ನಗುಸು ಅಂತ ಹೇಳಿ ಆ ಅಗಸನಿಗೆ, ಆ ಮಾವುತನಿಗೆ ಹೇಳಿದ್ನಂತೆ. ಮಾವುತ ಹೊರಟ, ಈ ಆನೆ ಭಯಂಕರ ಮದ, ಅದು ಬರಬೇಕು, ಕೃಷ್ಣನ್ನ ಎತ್ತಿ ಹಿಡಿಬೇಕು ಅಂತ ಸೊಂಡ್ಲನ್ನ ಬಾಚ್ತಾ ಇದೆ. ಕೃಷ್ಣ ತಪ್ಸ್ಕೊಂಡ, ಅದು ಸೊಂಡ್ಲಿಂದ ಹಿಡಿಲಿಕ್ಕೆ ಬರ್ತಾ ಇದೆ, ತುಳಿಲಿಕ್ಕೆ ಬರ್ತಾ ಇದೆ, ಕೃಷ್ಣ ಸಿಗ್ತಾ ಇಲ್ಲ. ಬಹಳ ಚಾಕಚಕ್ಕೆ ಕೃಷ್ಣ ಚಕ 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 ಅಂತ ಓಡ್ತಿದ್ದಾನೆ. ಅದು ಹಿಂಗೆ ಓಡಿ ಬರುತ್ತೆ, ದೊಡ್ಡ ದೇಹ ಬೃಹತ್ ಗಾತ್ರ, ಓಡಿ ಬರ್ಬೇಕು, ಕೃಷ್ಣ ಎದುರು ನಿಲ್ಬೇಕು, ಇನ್ನೇನ್ ಹಿಂಗ್ ಗುದ್ಬೇಕು ನೋಡ್ರಿ, ಸೈಡಿ ಸರ್ಕೊಂಡ್ ಬಿಡ್ತಾ ಇದ್ನಂತೆ ಭಗವಂತ. ಎಲ್ಲಿ ಹೋದ ಇವನು ಅಂತ ಅನ್ಕೊಂಡು ಈಚೆ ಈಚೆ ನೋಡಿದ್ರೆ ಕಾಲು ಒಳಗೆ ನುಗ್ಗಿ ಬಿಡ್ತಿದ್ನಂತೆ ಪುಟ್ಟ ಕೃಷ್ಣ, ನುಗ್ಗಿ ಬಿಡ್ಬೇಕು. ಈ ತರ ಅದನ್ನ ಹೋಗಿ ಇನ್ನೊಂದ್ ಕಡೆ ಅದ್ರ ಕೈಯಲ್ಲಿ ಸಿಗಾಕೊಂಡಿರೋರ ತರ ಹೋಗಿ ಒಂದೇ ಕಡೆ ಹಿಂಗ್ ಬಿದ್ದಂಗೆ ನಟನ ಮಾಡಿದ ಕೃಷ್ಣ. ಸಿಕ್ಕ ಇವನು ಅಂತ ಅನ್ಕೊಂಡು ಆನೆ ಬಂತು. ಈ ಆನೆಗಳಿಗೆ ಯುದ್ಧ ಮಾಡೋ ಕಾಲಕ್ಕೆ ದಂತಕ್ಕೆ ಒಳ್ಳೆ ಕವಚ ಹಾಕಿರ್ತಾರೆ, ಚೂಪಾದ ಖಡ್ಗದ ಕವಚ ಹಾಕಿರ್ತಾರೆ. ಸೀದಾ ಕೃಷ್ಣನ ಚುಚ್ಚಿ ಕೊಂದು ಬಿಡೋಣ ಅಂತ ಬಂತು. ಕೃಷ್ಣ ಮಲಗಿದಾನೆ, ಎಗರಿದ, ಚುಚ್ಚೋಣ ಅಂತ ಬಂದ, ಎರಡು ದಂತಗಳು ಸಿಗಾಕೊಂಡಿತು. ಹೋದ, ಒದ್ದು ಆ ಎರಡು ದಂತಗಳನ್ನ ಮುರಿದು ಚುಚ್ಚಿ ಕೊಂದಂತ. ಆ ಕುವಲಯಾಪೀಡದ ದುಷ್ಟ ಗಜದ ಸಂಹಾರ ಆಯ್ತು. ಮನುಷ್ಯರಲ್ಲಿ, ಸಾತ್ವಿಕ ಜೀವರಲ್ಲಿ ಇರ್ತಕ್ಕಂತಹ ಮದ ಅನ್ನುವ ಅಹಂಕಾರವನ್ನು ದೇವರು ಹೀಗೆ ಕಳಿತಾನೆ. ಆನೆ ಮದ ಏರಿ ಬಂದಿತ್ತು. ನಮ್ಮ ಅಹಂಕಾರವು ಕೂಡ ಅದು ಮನುಷ್ಯನ ಸಾಧನೆಯ ಉನ್ನತಿಗೆ ಅದು ಕೂಡ ಒಂದು ಅಡ್ಡಗಾಲ ಆಗಿರುತ್ತೆ. ಅಂಥ ಮದವನ್ನ ಕೃಷ್ಣನ ಕಥೆ ಕೇಳಿದ್ರೆ ಪರಿಹಾರ ಮಾಡ್ತಾನಂತೆ ನಮ್ಮ ಭಗವಂತ. ಇಷ್ಟ ಆಯ್ತು. ಆ ಮಾವುತ ಬಂದ, ಮಾವುತನ್ನ ಅಂಬಷ್ಟ ಅಂತ ಅವನ ಹೆಸರು, ಅವನನ್ನು ಕೂಡ ಕೊಂದಾಕಿದ ಕೃಷ್ಣ ಪರಮಾತ್ಮ. ಅಂಬಷ್ಟನನ್ನ ಕೊಂದಾಕಿದ, ಕೋಲಯಾಪೀಡನ್ನ ಕೊಂದಾಕಿದ. ಆಮೇಲೆ ಚಾಣೂರ, ಮುಷ್ಟಿಕ ಅಂತ ಬರ್ತಾರೆ, ಅವರಿಬ್ಬರನ್ನು ಕೂಡ ಕೃಷ್ಣ ಬಲರಾಮರು ಸೇರಿ ಸಂಹಾರ ಮಾಡಿದ್ರು. ಆಂಧ್ರ ದೇಶದಿಂದ ಬಂದವರು, ಆಂಧ್ರದಿಂದ ಬಂದ ಆಂಧ್ರ ದೇಶೀಯವು ಅಂತ ಹೇಳುತ್ತೆ ಭಾಗವತ. ಅಲ್ಲಿಂದ ಬಂದ ಆ ಇಬ್ಬರು ಮಲ್ಲರನ್ನ ಸಂಹಾರ ಮಾಡಿದ್ರು. ಈ ಇದರಲ್ಲಿ ಒಂದು ತಿಲ್ಲಾನಗಳು ಅಂತ ಬರುತ್ತೆ ಕರ್ನಾಟಕ ಸಂಗೀತದಲ್ಲಿ, ಭರತನಾಟ್ಯಕ್ಕೆ ಅಥವಾ ಪ್ರಸ್ತುತಿಗೆ ಅದನ್ನ ಬಳಸ್ಕೊಳ್ತಾರೆ. ಈ ಮೋಹನ ರಾಗ ಅಂತ ಅದರಲ್ಲಿ ಬಂದಿದ್ದೊಂದು. ಮಧುರಾಪುರಿ ನಿಲಯ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಕುವಲಯ ಪೀಡ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ. ಕೃಷ್ಣನ ಒಂದು ಬಣ್ಣನೆ ಮಾಡುವ ಒಂದು ಈ ಪದ್ಯ ಆ ಭರತನಾಟ್ಯ ಮಾಡೋರು ಅದೇ ವೇಗಕ್ಕೆ ತಾವು ನೃತ್ಯ ಮಾಡ್ಬೇಕು, ಹೆಜ್ಜೆ ಹಂಗೆ ಹಾಕ್ಬೇಕು. ಇದನ್ನ ಕಳಿಂಗ ನರ್ತನ ತಿಲ್ಲಾನ, ಆ ಕೋಲೆಯಾಪೀಡ ಮರ್ದನ ತಿಲ್ಲಾನ ಅಂತೆಲ್ಲ ಕರೀತಾರೆ. ಕೃಷ್ಣಂದು ಒಂದೊಂದು ಪ್ರಸಂಗಗಳನ್ನ ಆಧರಿಸಿ ಬರೆದಿರುವ ತಿಲ್ಲಾನಗಳು, ಜಾವಳಿಗಳು ಅಂತೆಲ್ಲ ಬರುತ್ತೆ ಕೃತಿಗಳು. ಹಾಗೆ ಕೃಷ್ಣನ ಆಧರಿಸಿ ಇಂತಹ ಕೃತಿಗಳನ್ನ ಸ್ಮರಣೆ ಮಾಡ್ಕೊಳ್ಬಹುದು. ಈ ಕೋಲಯಾಪೀಡನ ಅಂಬಷ್ಟನ ಸಂಹಾರ ಆಯ್ತು, ಮುಷ್ಟಿಕಾಸುರ ಚಾಣೂರರ ಅವರ ಮರ್ದನ ಆಯ್ತು. ಕೃಷ್ಣ ಬಲರಾಮರು ಸೇರಿ ಅಂಥ ಜಟ್ಟಿಗಳನ್ನು ಕೊಂದು ಹಾಕಿಬಿಡ್ತಾರೆ. ಕೊಂದು ಹಾಕಿದ ಕೂಡಲೇ ಅವರ ಜೊತೆಗೆ ಇನ್ನು ಉಪಜಟ್ಟಿಗಳಿರ್ತಾರೆ, ಅವ್ರ ಜೊತೆಗೆ ಸಹಾಯಕ್ಕೆ ಅಂತ ಬಂದವರು, ಅವರನ್ನು ಕೂಡ ಕೋಸಲ, ಉಪಕೋಸಲ ಅಂತೆಲ್ಲ ಅವರ ಹೆಸರು, ಅವರನ್ನು ಕೃಷ್ಣ ಪರಮಾತ್ಮ ಬಲರಾಮರು ಸೇರಿ ಸಂಹಾರ ಮಾಡ್ತಾರೆ. ಅಷ್ಟಾದ ಕೂಡಲೇ ಕಂಸನಿಗೆ ಭಯ ಶುರುವಾಯ್ತು. ಎಲ್ಲರೂ ಖುಷಿ ಖುಷಿಯಾಗಿ ಚಪ್ಪಾಳೆ ತಟ್ತಾ ಇದ್ರೆ ಕಂಸಂದು ಒಂದು ತಂಡ ಹೊರಟು ಹೋಗ್ಬಿಟ್ಟಿದೆ ಅಂತ ಅನ್ಕೊಂಡು. ಆವಾಗ ಕಂಸ ಹೇಳಿದ, ಮೊದಲು ಕೃಷ್ಣ ಬಲರಾಮರನ್ನ ಊರಿಂದ ಹೊರಗೆ ಹಾಕ್ರಿ, ಅವರಲ್ಲಿರುವ ಹಣವನ್ನ ಕಳ್ತನ ಮಾಡ್ಕೊಳ್ರಿ, ಅವರಪ್ಪ ನಂದ ಇದ್ನಲ್ಲ ಅವ್ನ ಮೊದಲು ಕೊಲ್ರಿ ಅಂತ ಅನ್ಕೊಂಡು ಈ ಕಂಸ ಹುಚ್ಚುಚ್ಚಾಗಿ ಬಡಬಡಾಯಿಸ್ಲಿಕ್ಕೆ ಶುರು ಮಾಡಿದ. ಅಲ್ಲೇ ವೇದಿಕೆಯಲ್ಲಿ ಕೂತವನು. ಕೃಷ್ಣ ಅಷ್ಟೆಲ್ಲ ಅವಕಾಶ ಕೊಡ್ಲಿಲ್ಲ ಅಂತ ನೇರವಾಗಿ ಬಂದ, ಟಣ್ಣಂತ ಜಿಗಿದು ಅವನ ಸಿಂಹಾಸನದ ಮೇಲೆ ಕೂತಿದ್ನಲ್ಲ ಸೀದಾ ಕೆಳಗ್ ಕೆಡವಿ ಅವನ ಕತ್ತಿನ ಮೇಲೆ ಹಿಂಗ್ ಕಾಲ ಇಟ್ಟು ಒತ್ತಿಬಿಟ್ಟಂತ ಮೊಣಕಾಲನ್ನು ಹಾಕಿ ಭಗವಂತ.
ಕಂಸೋಪಿ ಕೃಷ್ಣೇನ ಜಗತ್ರಯೀಕ ನಿವಾಸಭೂತೇನ ನಿಪಾತ್ಯ ಸೋಧ ತೇನಾತ್ಮ ತಂತ್ರೇಣ ಚ ಪೀಡಿತೋಸುಂ ತತ್ಯಾಜ ರಾಜನ್ ನಿಮಿಷಾಂತರೇಣ. ಆ ಭಗವಂತನ ಕಾಲಿಗೆ ಒತ್ತಿದ ಕೂಡ್ಲೆ ವಿಲ ಅಂತ ಒದ್ದಾಡಿ ಆವಾಗ ಅಂತ ದುಷ್ಟ ಕಂಸ ಸತ್ನಂತ. ಅದಕ್ಕೆ ದಾಸರು ಕರೀತಾರೆ, ಕೃಷ್ಣ ಬಾ, ಎಂಥ ಕೃಷ್ಣ ನೀನು, ಸೋದರ ಮಾವನ ಮಧುರಲಿ ಮಡುಹಿದ ಯಶೋದೆ ಕಂದ ನೀ ಬಾರೋ ಯಾದವನಿ ಬಾ, ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಬರೀ ಅಂಥ ಸಾಮಾನ್ಯ ಕೃಷ್ಣ ಅಲ್ಲ, ಮರ್ದನ ಮಾಡಿ ಅಂಥ ದುಷ್ಟನನ್ನ ಸಂಹಾರ ಮಾಡಿದ ಕೃಷ್ಣ ಬಾ ಅಂತ ಹೇಳಿ ಕರೀತಾರೆ. ಅಷ್ಟೆಲ್ಲ ಪೀಡೆ ಕೊಟ್ಟಿದ್ದ ಕಂಸ, ಅಂಥ ಕಂಸನ ನಿಗ್ರಹ ಆಯ್ತು. ಇವಾಗ ಕಂಸ ಸತ್ ಕೂಡ್ಲೆ ಮೊದಲು ಹೋಗಿ ಕೃಷ್ಣ ತನ್ನ ತಂದೆ ತಾಯನ್ನ ಬಿಡಿಸಿದ. ವಸುದೇವ ದೇವಕಿಯರ ಸೆರೆಯಲ್ಲಿದ್ರು, ಬಿಡಿಸಿದ ಕೂಡ್ಲೆ ಕೃಷ್ಣ ಕೇಳ್ತಾನೆ, ನಮ್ಮನ್ನು ಕ್ಷಮಿಸ್ರಿ ನೀವು ಅಂತ ಕೇಳ್ತಾನೆ ಕೃಷ್ಣ. ಯಾಕೆ ಅಂತಂದ್ರೆ ಬಾಲ್ಯದಲ್ಲಿ ನಾವು ಪರಾಧೀನ ಆಗ್ಬಿಟ್ಟಿದ್ವಿ, ಬೇರೆಯವ್ರ ಮನೆಯಲ್ಲಿ ಬೆಳೆದಿದ್ದು ನಿಮ್ಮನ್ನ ನೋಡ್ಕೊಳ್ಳಿಕ್ ಆಗ್ಲಿಲ್ಲ. ತತ್ಕ್ಷಂತು ಮರ್ಹತಸ್ತಾತ ಮಾತರ್ನವು ಪರತಂತ್ರಯೋ, ಇನ್ನೊಬ್ಬರ ಅಧೀನದಲ್ಲಿದ್ವಿ, ಹಾಗಾಗಿ ನಿಮ್ಮ ನೋಡ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ, ನೋಡ್ಕೊಳ್ಳಿಲ್ಲ ಅಂತ ಹೇಳಿ. ಮಕ್ಕಳ ಕರ್ತವ್ಯ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಅಂತ ಅನ್ನೋದು ಬಹಳ ಪ್ರಧಾನ. ಹಾಗಾಗಿ ಇಂಥ ಕಾರ್ಯ ಆಗಿದೆ ಅಂತ ಹೇಳಿ ಕೃಷ್ಣ ಕ್ಷಮೆ ಬೇಡಿದ ಅಂತ ಹೇಳಿ. ಇದು ತಂದೆ ತಾಯಿಗಳ ಬಗ್ಗೆ ತೋರ್ಬೇಕು ಆದರದ ಬಗ್ಗೆ ದೇವರೊಂದು ಪಾಠ ಮಾಡಿದಂಗ ಆಯ್ತು ನಮಗೆ. ಸರಿ, ಇಷ್ಟೆಲ್ಲ ತಂದೆ ತಾಯಿಗಳು ಸಿಕ್ಕಾಯ್ತು. ಅದಾದ್ಮೇಲೆ ವಸುದೇವ ದೇವಗಿರಿ ತುಂಬಾ ಖುಷಿಯಾಗಿ ಹುಡುಗ ಮಗ ಹೆಂಗಿದ್ರು ಸಿಕ್ಬಿಟ್ಟಿದ್ದಾನೆ, ನಾಮಕರಣ ಏನೋ ಆಗಿ ಹೋಗಿದೆ, ಆದ್ರೆ ಉಪನಯನ ಆಗ್ಬೇಕಲ್ಲ. ಸರಿ, ಗರ್ಗಾಚಾರ್ಯನ ಕರೆಸಿ ಉಪನಯನ ಮಾಡಿಸಿ ಗುರುಕುಲಕ್ಕೆ ಅಂತ ಓದ್ಲಿಕ್ಕೆ ಬಿಟ್ರಂತೆ. ಸಾಂದೀಪಿನಿ ಮುನಿಗಳ ಆಶ್ರಮಕ್ಕೆ ಕೃಷ್ಣ ಬಲರಾಮನ ಕಳಿಸಿದ್ದಾರೆ. ಅಲ್ಲೇ ಸುಧಾಮ ಗೆಳೆಯಾಗೋದಲ್ಲಿ. ಅಲ್ಲಿ ಹೋಗಿ ಕೃಷ್ಣ ಪರಮಾತ್ಮ 64 ದಿವಸ ಗುರುಕುಲ ವಾಸ ಮಾಡಿದ ಅಂತ. ಯಾಕೆ ಅಂತಂದ್ರೆ 64 ವಿದ್ಯೆಯನ್ನ ಕಲೀಲಿಕ್ಕೆ 64 ದಿವಸ ವಾಸ ಮಾಡಿದ. ದೇವ್ರ 64 ವಿದ್ಯೆ ಕಲೀಲಿಕ್ಕೆ ಅವನಿಗೆ ಅಷ್ಟು 64 ದಿವಸ ಇರ್ಬೇಕಾಯ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ದೇವ್ರಲ್ವಾ, ಹಾಗಾಗಿ ಅವನಿಗೆಲ್ಲ ವಿದ್ಯೆ ಗೊತ್ತಿರುತ್ತೆ. ಕಲಿಯೋದಂತಂದ್ರೆ ಒಂದೇ ದಿವಸದಲ್ಲಿ ಕಲಿಬೋದಿತ್ತಲ್ಲ ಅಂತಂದ್ರೆ, ದೇವ್ರೇನೋ ಒಂದೇ ದಿವಸದಲ್ಲಿ ಕಲಿತಾ ಇದ್ದ, ಪಾಠ ಮಾಡೋರಿಗೆ ಆ ಶಕ್ತಿ ಬೇಕಲ್ಲ. ಹಾಗಾಗಿ ಗುರುಗಳು ಹೇಳ್ಕೊಡ್ಲಿಕ್ಕೆ 64 ದಿವಸ ಬೇಕು ಅಂತ 64 ದಿವಸ ಗುರುಕುಲ ವಾಸ ಮಾಡಿದ. ಅದಾದ್ಮೇಲೆ ಕೊನೆಗೆ ಹೊರಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ಗುರುಗಳೇ ಅಂತ ಕೇಳಿದ. ಸಾಂದೀಪಿನಿ ಮುನಿಗಳು ಹೇಳಿದ್ರೆ, ಏನು ಬೇಡ ಕೃಷ್ಣ, ನನಗೇನ್ ಬೇಕಾಗಿದೆ, ಏನಾದ್ರೂ ಗುರುದಕ್ಷಿಣೆ ಬೇಕಂದ್ರೆ ಕೇಳ್ರಿ. ಇಲ್ಲ ಏನು ಇಲ್ಲ. ಅಷ್ಟೊತ್ತಿಗೆ ಬರ್ರಿ ಇಲ್ಲಿ ಅಂತ ಏನೋ ಶಬ್ದ ಕೇಳಿಸ್ತು. ಏನಂತ ನೋಡಿದ್ರೆ ಹೆಂಡತಿಯಲ್ಲಿ ಅಡುಗೆ ಮನೆ ಒಳಗಿನ ಕರೀತಿದ್ಲಂತ, ಬರ್ರಿ ಇಲ್ಲಿ ಒಳಗ್ ಬರ್ರಿ ಇಲ್ಲಿ ಒಳಗೆ. ಏನು ಅಂತ ಸಾಂದೀಪಿನಿ ಮುನಿಗಳು ಹೋದಾಗ, ಅಲ್ರಿ ಕೃಷ್ಣ ಪರಮಾತ್ಮನೇ ಬಂದು ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾ ಇದ್ದಾನೆ, ಏನ್ ಕೇಳ್ಬೇಕು ಕೃಷ್ಣನ ಹತ್ರ, ಅವನೇ ಬಂದ್ಬಿಟ್ಟಿದ್ದಾನಲ್ಲ. ಅಲ್ಲ, ನಮ್ಮ ಒಬ್ಬ ಮಗ ಸಮುದ್ರ ಸ್ನಾನಕ್ಕೆ ಅಂತ ಹೋದವನಲ್ಲಿ ಸತ್ ಹೋಗಿದ್ದ, ಅವನನ್ನ ತಂದ್ಕೊಡು ಅಂತ ಕೇಳ್ರಿ, ಮೃತ ಪುತ್ರನನ್ನ. ಆಯ್ತು ಅಂತ ಕೃಷ್ಣನ ಹತ್ರ ಕೇಳಿದ್ಮೇಲೆ, ತರ್ತೀನಿ ಗುರುಗಳೇ, ಅದೇನ್ ದೊಡ್ಡ ನಿಮ್ ಕಾಣಿಕೆ ಅರ್ಪಣೆ ಮಾಡ್ತೇನೆ ಅಂತ ಹೊರಟು ಕೂಡ್ಲೆ ಮೊದಲು ಸಮುದ್ರಕ್ಕೆ ಹೋದಂತ. ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನಕ್ಕೆ ಹೋದಾಗ ಕೊಚ್ಚೋಗಿದ್ದ ಪಾಪ ಗುರುಗಳ ಮಗ. ಪ್ರಭಾಸ ಕ್ಷೇತ್ರದ ಸಮುದ್ರದಲ್ಲಿ ಆ ತೇಲ್ಕೊಂಡು ಹೋದ ಮಗನನ್ನು ಹುಡ್ಕೋಣ ಅಂತ ಸಮುದ್ರದಲ್ಲಿ ಹೋದಾಗ ವರುಣ ಹೇಳಿದ, ನನ್ನ ಹತ್ರ ಇಲ್ಲ ಆ ಹುಡುಗ, ಬೇಕಾದ್ರೆ ನನ್ನ ಸಮುದ್ರದ ಒಳಗೆ ಪಂಚಜನ ಅಂತ ದುಷ್ಟ ರಾಕ್ಷಸ ಇದ್ದಾನೆ, ಅವನ ಹತ್ರ ಕೇಳ ನೀನು. ಆ ಪಂಚಜನನ ಹತ್ರ ಹೋದಾಗ ಅವನು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ ಕೃಷ್ಣನ್ ಜೊತೆಗೆ. ಅವನ್ನ ಪರಮಾತ್ಮ ಸಂಹಾರ ಮಾಡಿ ಅವನಲ್ಲಿದ್ದ ಪಾಂಚಜನ್ಯ ಅಂತ ಶಂಖವನ್ನ ಕಿತ್ಕೊಂಡ ಭಗವಂತ. ಆ ಪಾಂಚಜನ್ಯ ಅನ್ನೋ ಶಂಖ ಪಂಚಜನ ಅನ್ನುವ ರಾಕ್ಷಸನನ್ನ ಸಂಹಾರ ಮಾಡಿ ಸ್ವೀಕಾರ ಮಾಡಿದ್ದು. ಮತ್ತೆ ಕೂಡ್ಲೆ ವರುಣನ ಕೇಳಿದ, ಇಲ್ಲೂ ಸಿಗಿಲ್ವಲ್ಲ, ಎಲ್ಲಿ? ನೀನ್ ಹಾಗಾದ್ರೆ ಯಮಲೋಕಕ್ಕೆ ಹೋಗಿ ಯಮನ ಹತ್ರ ಸಿಗ್ಬೋದು. ಸರಿ ಅಂತ ದೇವರೇನ್ ಮಾಡಿದ, ಅಲ್ಲಿಂದ ಯಮಲೋಕಕ್ಕೆ ಹೋದ್ನಂತೆ. ಯಮಲೋಕಕ್ಕೆ ಹೋದ ಕೂಡ್ಲೆ ಯಮದೇವರು ಸ್ವಾಗತ ಮಾಡಿದ್ರು. ಏನ್ ಸ್ವಾಮಿ ನಮ್ಮ ಇದಕ್ ಬಂದ್ಬಿಟ್ಟಿದ್ದಿ? ಇಲ್ಲ, ನಮ್ಮ ಗುರುಪುತ್ರನ ತಗೊಂಡ್ ಬಂದಿದ್ದೆಲ್ಲ ಮೊದಲು ಅಲ್ಲಿ ಕೊಡು ಅಂತಂದ. ನೋಡಿ, ಸಾಕ್ಷಾತ್ ಭಗವಂತ ಅಂದ್ರು ಹೇಳೋದ್ರಲ್ಲಿ ಎಂಥ ಮಾಡುತ್ತೆ. ನಮ್ಮ ಗುರುಪುತ್ರನ ತಗೊಂಡ್ ಬಂದಿದ್ದೆಲ್ಲ ಮೊದಲು ಅವನು ವಾಪಸ್ ಕೊಡು. ನೀನ್ ಯಾಕೆ ತಗೊಂಡ್ ಬಂದಿ ನಮ್ಮ ಗುರುಗಳ ಮಗನನ್ನ ಅಂತ ಜಗಳಕ್ಕೆ ನಿಂತ ಕೃಷ್ಣ. ಸ್ವಾಮಿ, ನಾನು ಅವನನ್ನು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನೀನ್ ಯಾವಾಗ ಬರ್ತಾ ಇದ್ದಿ ನನ್ನ ಲೋಕಕ್ಕೆ ಅಂತಂದ ಯಮದೇವರು. ನನ್ನ ಲೋಕಕ್ಕೆ ಎಂಥವ್ರು ಸ್ಮರಣೆ ಮಾಡಿದ್ರೆ ಸಾಕು ಗಡಗಡ ನಡಿಬಿಡ್ತಾರೆ. ಯಮ ಅಂತ ಹೆಸರು ಕೇಳಿದ್ರೆ ಸಾಕು ಎಲ್ಲರೂ ನಡಿಬಿಡ್ತಾರೆ. ನೀನ್ ಯಾವಾಗ ಬರ್ತಾ ಇದ್ದಿ? ಈ ಮಗುವನ್ನ ತರುವ ನೆಪದಲ್ಲಿ ತಗೊಂಡ್ ಹೋಗ್ಲಿಕ್ಕಾದ್ರೆ ನೀನ್ ಬರ್ತಿ ಅಂತ ಗೊತ್ತಿತ್ತು, ಹಾಗಾಗಿ ನಿಮ್ಮ ಗುರುಗಳ ಮಗನ್ ತಗೊಂಡ್ ಬಂದೆ ಸತ್ಕಾರ ಮಾಡಿದ್ರಂತೆ ಯಮದೇವರು. ಅಲ್ಲಿ ರಾಮರೂಪದಿಂದ ಭಗವಂತ ಇರ್ತಾನೆ ಅಂತ ಮಹಾಭಾರತದಲ್ಲಿ ಬರುತ್ತೆ. ಸನಸು ಜಾತಿಯ ಅಂತ ಒಂದು ಭಾಗ, ಅದ್ರಲ್ಲಿ ಹೇಳ್ತಾರೆ ಒಂದೊಂದು ರೂಪದಿಂದ ಒಂದೊಂದು ಕಡೆ ದೇವ್ರ ಪೂಜೆ. ಅಲ್ಲಿ ನೋಡಲು ರಾಮ ಯಮನೆಲ್ಲಿ ಕಾಣನೆಂದು ಹೇಳಬೇಡ ಅಂತ ಹೇಳ್ತಾರಲ್ಲ, ಯವನೇ ಶ್ರೀರಾಮ ಸಂದೇಹ ಬೇಡ. ರಾಮರೂಪದಿಂದನೇ ಭಗವಂತ ಇರ್ತಾನೆ, ಕೃಷ್ಣ ರೂಪದಿಂದ ಹೋದ ಭಗವಂತ. ಹೀಗೆ ಯಮನಿಂದ ಪೂಜೆ ತಗೊಂಡು ಬಂದು ತನ್ನ ಗುರುಗಳಿಗೆ ಮೃತಪುತ್ರನ್ನ ಬದುಕಿಸಿ ಕೊಟ್ಟ ಭಗವಂತ. ಹಾಗಾಗಿ ಮೃತಪೋತ ಪ್ರಾಣದಾತ ಅಂತ ಹೆಸರು ಭಗವಂತನಿಗೆ. ಮೃತವಾದ ಮಗುವನ್ನ ಮತ್ತೆ ಉಜ್ಜೀವನ ಮಾಡಿ ಗುರುಗಳಿಗೆ ಅರ್ಪಣೆ ಮಾಡಿದ್ನು. ಎಷ್ಟಾಗತ್ತೆ ಅಷ್ಟು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಗುರುಗಳ ದಕ್ಷಿಣೆ ಕೊಡಬೇಕು ಅಂತ. ಒಬ್ಬ ಹುಡುಗ ಇದ್ದಂತ ಹಿಂಗೆ
ಗುರುದಕ್ಷಿಣೆ ಕೊಡ್ಬೇಕು, ಏನ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹೋಗಿ ಎಲ್ಲ ವಿದ್ಯೆ ಮುಗಿಸ್ಕೊಂಡಾದ್ಮೇಲೆ ಗುರುಗಳಿಗೆ ಒಂದು ಬ್ಯಾಟೋ ಬಾಲ್ ತಗೊಂಡು ಹೋಗ್ಕೊಟ್ಟಂತ ಅವನು. ಏನೋ ಇದೊಂದು ತಗೊಂಡ್ ಬಂದಿದ್ದೀನಿ, ಇಲ್ಲ ಗುರುಗಳೇ ನಂಗೆ ಬಹಳ ಇಷ್ಟ ಇದು, ಅದಕ್ಕಾಗಿ ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ. ಅಯ್ಯೋ ನಿನ್ನಿಷ್ಟ ತಗೊಂಡು ನಾನು ಬ್ಯಾಟೋ ಬಾಲ್ ಆಡೋ ವಯಸ್ಸೇನು ಅಂದ್ರಂತ ಗುರುಗಳು. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವಿವಚ್ಛೇತ್ಸಿಹಿ ಅಂತ ಉಪನಿಷತ್ತಿನ ಮಾತು. ಅವ್ರಿಗೆ ಪ್ರಿಯವಾದ ಧನ ಯಾವುದು? ಇನ್ನೊಬ್ಬರಿಗೆ ಜ್ಞಾನವನ್ನ ಕೊಡ್ತಕ್ಕಂಥದ್ದೇ ಆಚಾರ್ಯರಿಗೆ ಪ್ರಿಯ. ಅಂತ ಮುಖ್ಯವಾದ ಕಾರ್ಯ ಮಾಡಿರಿ. ನಮ್ಮ ಗುರುಗಳು ಸುಧಾಪಾಠದ ಕೊನೆಯಲ್ಲಿ ಹೇಳೋರು, ಬೇಜಾರು ಸ್ವಾಮಿಗಳು, ನೋಡ್ರಿ ಇಷ್ಟು ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದೀರಿ, ನಿಮ್ಮಿಂದ ನಾವು ಒಂದು ಅಪೇಕ್ಷೆ ಮಾಡ್ತೀವಿ. ಏನ್ ಸ್ವಾಮಿ ಅಂತ ಕೇಳಿದ್ವಿ. ಏನಿಲ್ಲ, ನೀವು ಲೌಕಿಕ ಜೀವನಕ್ಕೆ ಅಂತ ಹೋದಾಗ ಬೇರೆ ಬೇರೆ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ತೊಡಗ್ತೀರಿ, ಇದೇ ಕಾರ್ಯ ಮಾಡ್ರಿ ಅದೇ ಕಾರ್ಯ ಮಾಡ್ರಿ ಅಂತ ನಾವು ಕೇಳೋದಿಲ್ಲ. ಆದ್ರೆ ಎಷ್ಟಾಗತ್ತಷ್ಟು ನೀವು ಶ್ರವಣ ಮಾಡಿದ ಸತ್ಶಾಸ್ತ್ರದ ಉಪದೇಶವೋ ಅದರ ವಿನಿಯೋಗವೋ ಮತ್ತೊಬ್ಬರ ಹತ್ರ ನೀವು ಮಾಡ್ರಿ ಅಂತ ಗುರುಗಳು ಹೇಳಿದ್ರು. ಪ್ರತಿಯೊಂದು ಸುಧಾಮಂಗಳಾಗ್ತಕ್ಕಂತಹ ತಂಡಕ್ಕೆ ಶ್ರೀಪಾದರು ಹಿಂಗ್ ಉಪದೇಶ ಮಾಡಿ ಕಳಿಸ್ತಾ ಇದ್ರು ಅಂತ ಹೇಳಿ ಸ್ವಯಂ ಅನುಭವ. ನಾವು ಪಾಠದಲ್ಲಿದ್ದಾಗಲೆಲ್ಲ ಸ್ವಾಮಿಗಳ ಈ ತರ ವಿಷಯ ಹೇಳೋರು. ಎಷ್ಟಾಗತ್ತಷ್ಟು ನೀವು ತಿಳಿದ ವಿಷಯವನ್ನ ಹೇಳ್ರಿ, ನಿಮ್ಗೆ ಎಷ್ಟು ಗೊತ್ತಷ್ಟೇ ಹೇಳ್ರಿ, ಯಾರು ಸರ್ವಜ್ಞರಲ್ಲ. ಆದ್ರೆ ನೀವು ಅಧ್ಯಯನ ಮಾಡಿದಾಗ ಏನಾದ್ರೂ ಹೊಸ ವಿಷಯಗಳು ಹೊಳೆದಿರ್ತಾವೆ, ಇನ್ನೊಬ್ಬರಿಗೆ ಹೇಳ್ರಿ, ಭಗವಂತ ಪ್ರೀತನಾಗ್ತಾನೆ. ಕೊಟ್ಟಷ್ಟು ಸಂಪತ್ತು ಹೆಚ್ಚಿದಂಗೆ ಜ್ಞಾನವೂ ಕೂಡ ವಾದೇ ವಾದೇ ಜಾಯತೆ ತತ್ವಬೋಧ ಅಂತನ್ನೋ ಹಾಗೆ ನಿಮ್ಮಲ್ಲೂ ಕೂಡ ಜ್ಞಾನ ಬೆಳೆಯುತ್ತೆ ಅಂತ ಗುರುಗಳು ಪ್ರತಿಯೊಬ್ಬ ಮಂಗಳದ ವಿದ್ಯಾರ್ಥಿಗೆ ತಾವು ಕೊನೆಯಲ್ಲಿ ಉಪದೇಶ ಮಾಡ್ತಾ ಇದ್ರು. ಹಾಗೆ ಗುರುಗಳಿಗೆ ಪ್ರಿಯವಾದ ಪುತ್ರನ್ನ ಭಗವಂತ ತಂದ್ಕೊಟ್ಟಾದ್ಮೇಲೆ ಈ ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಇಲ್ಲಿ ಬಂದ ಮೇಲೆ ನೆನಪಾಯ್ತು, ಅಯ್ಯೋ ನಾನು ಅಲ್ಲಿಂದ ಹೊರಟು ಬಂದಿದ್ದೀನಿ, ಗೋಪಿಕೆಯರಿಗೆಲ್ಲ ನಾನು ಮತ್ತೆ ಮರಳಿ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ಇವಾಗ ಹೋಗ್ಲಿಲ್ಲ, ಏನ್ ಮಾಡ್ತಾ ಇದ್ದಾರೆ ಅವರು ಅಂತ ಅನ್ಕೊಂಡು ದೇವರು ಯಾರನ್ನಾದ್ರೂ ಕಳಿಸ್ಬೇಕಲ್ಲ ಅಂತ ತನ್ನ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಸಂದೇಶಗಳನ್ನ ಕೇಳ್ಕೊಂಬರ್ಬೇಕು, ಹೆಂಗಿದ್ದಾರೆ ಏನು ಏನ್ ಕಥೆ. ಉದ್ಧವನನ್ನ ಕಳಿಸಿದ್ನಂತೆ ಭಗವಂತ. ಉದ್ಧವನನ್ನ ಕಳಿಸಿದಾಗ ಉದ್ಧವ ಬಂದಿದ್ದಾನೆ, ಅಲ್ಲಿ ಕೃಷ್ಣನ ವಿಷಯ ತಿಳಿಸೋಣ ಅಂತ ಈ ಗೋಕುಲಕ್ಕೆ ಬಂದಿದ್ದಾನೆ. ಬಂದು ಕೂಡಲೇ ಆನಂದ ಆಗಿ ಹೋಯ್ತಂತೆ. ಯಾಕೆಂದ್ರೆ ಇಡೀ ಗೋಕುಲ ಬಹಳ ಸ್ವಚ್ಛವಾಗಿತ್ತು, ಶುಭ್ರವಾಗಿತ್ತು. ಇವನು ಬರ್ತಾ ಇದ್ದ ಹಾಗೆ ಎಲ್ಲ ಹಸುಗಳು ಓಡಿ ಬಂದ್ವಂತೆ. ಯಾಕೆಂದ್ರೆ ಇವನು ಭಗವಂತ ಏನೇನ್ ಧಾರಣೆ ಮಾಡಿದ್ದ ಎಲ್ಲವನ್ನ ಹಾಕೊಂಡಿದ್ದ. ಪರಮಾತ್ಮ ಹಾಕೊಂಡಿದ್ದ ಹಾರ ಹಾಕೊಂಡಿದ್ದ, ನಿರ್ಮಾಲ್ಯ ಭಗವಂತಂದು ತಾನು ಧಾರಣೆ ಮಾಡಿದ್ದ. ಭಗವಂತ ಹೊದ್ದ ವಸ್ತ್ರವನ್ನು ತಾನು ಹೊದ್ದಿದ್ದ. ನಾವು ಸ್ವಾಮಿಗಳ ಶಾಟಿಯೋ ರಾಯರ ಉಡಿಸಿದ ವಸ್ತ್ರವನ್ನ ಕೊಡ್ತಾರೆ, ಶೇಷ ವಸ್ತ್ರ ಅಂತ ಹೇಳಿ. ಹಾಗೆ ಕೃಷ್ಣನ್ ಏನೇನು ಹಾಕೊಳ್ತಾ ಇದ್ದ ಎಲ್ಲ ತಗೊಳ್ತಿದ್ದಂತೆ ಇವನು. ಅದಕ್ಕೋಸ್ಕರ ನಮ್ಮ ಕೃಷ್ಣ ಬಂದೇನೋ ಅಂತ ಅವೆಲ್ಲ ಓಡಿ ಬಂದು, ಅಯ್ಯೋ ಕೃಷ್ಣ ಅಲ್ಲ ಇವನು ಯಾರೋ ಬೇರೆಯವನ್ ಬಂದಿದ್ದಾನೆ ಅಂತ ಆಮೇಲೆ ಹಂಗೆ ಹೋದ್ವಂತೆ. ಸರಿ, ಅಲ್ಲಿ ನೋಡೋಣ ಗೋಪಿಕೆಯರ ಬಗ್ಗೆ ಕೃಷ್ಣ ಒಂದು ಚೀಟಿ ಬರೆದು ಕಳಿಸಿದಂತೆ, ನೋಡು ಇಲ್ಲಿ ಹೋದಾಗ ಇವ್ರನ್ನೆಲ್ಲ ನೋಡ್ಬೇಕು, ಭೇಟಿಯಾಗಿ ಮಾತಾಡಿಸ್ಕೊಂಡ್ ಬರ್ಬೇಕು ಅಂತ. ಕೃಷ್ಣ ಹಿಂಗೆ ಬಂದಾಗ ಒಬ್ಬ ಗೋಪಿಕೆ ಮನೆಯಲ್ಲಿ ಮಲಗಿದ್ಲು. ರಾಜರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ರುಕ್ಮಿಣಿ ಶಿವಜಯದಲ್ಲಿ. ಆಕೆ ಮಲಗಿದಾಗ ಅವಳು ವಿಶೇಷ ಏನು ಅಂದ್ರೆ, ಕೃಷ್ಣ ಹೇಳಿದ ಇವಳು ಯಾವಾಗಲೂ ತಾಂಬೂಲ ಹಾಕೊಂಡಿರ್ತಾಳೆ, ಹಾಗಾಗಿ ಅವಳ ಮನೆಗೆ ಹೋಗಿ ನೀನು ಭೇಟಿ ಆಗ್ಬೇಕು. ಅವಳ ಮನೆಗೆ ಬರ್ತಾನೆ, ಆಕೆ ತಾಂಬೂಲನೇ ಹಾಕೊಂಡಿರೋದಿಲ್ಲ. ಉದ್ಧವ ಕೇಳ್ತಾನೆ, ಯಾಕವ ನೀನು ಹಾಕೊಂಡಿಲ್ಲ? ಇಲ್ಲ, ನಮ್ ಕೃಷ್ಣ ಇದ್ದಾಗ ಕೃಷ್ಣನ ತಾಂಬೂಲವನ್ನ ನೈವೇದ್ಯದ್ದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಿದ್ದೆ. ಪಂಜು ಪೀಡಿವೇನೋ ಶ್ರೀನಿವಾಸ, ನಿನ್ಯಂಜಲ ಬಳಿ ತುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ಕಾಳಂಜೆಯ ಪಿಡಿವೆ ಶ್ರೀನಿವಾಸ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಪ್ರಸನ್ನ ವೆಂಕಟರಾಯರು ಹೇಳೋದು, ನಿನ್ನೆಂಜಲ ಬಳಿ ತುಂಬೆ ಭಗವಂತನ ಪ್ರಸಾದ ಸಿಗ್ತಾ ಇತ್ತು, ಉಚ್ಚಿಷ್ಟ, ಅದನ್ನ ಸ್ವೀಕಾರ ಮಾಡ್ತಿದ್ದೆ. ಇವಾಗ ಕೃಷ್ಣ ನಮ್ ಜೊತೆಗೆ ಇಲ್ವಲ್ಲ, ಹಾಗಾಗಿ ನಾನು ತಾಂಬೂಲವನ್ನ ಸ್ವೀಕಾರ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಸರಿ ಆಯ್ತು, ಇನ್ನೊಂದು ಮನೆಗೆ ಹೇಳಿದ್ದ ಕೃಷ್ಣ. ಅಲ್ಲಿಗೆ ಹೋದ್ನಂತೆ. ಅಲ್ಲಿ ಹೋದಾಗ ಆ ಗೋಪಿಕೆಯ ಗಂಡ ಸಿಕ್ಕಾಗ ಹೇಳ್ತಾನೆ ಇವನು, ನಿಮ್ಮ ಮನೆಯವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ಕಥೆ? ಏನಿಲ್ಲ, ತ್ರಿಕಾಲ ಭೋಜನ ತ್ರಿಕಾಲ ಶಯನ ಮಾಡ್ತಾರೆ ಅಂತಂದಂತೆ. ಏನಿದು 3 ಹೊತ್ತು ಊಟ 3 ಹೊತ್ತು ನಿದ್ದೆ ಅಂತಂದ್ರೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ? ಇಲ್ಲ, ಕೃಷ್ಣನ ಅಂಗಸಂಗ ಯಾವಾಗ್ಲೂ ಆಗತ್ತೆ ಅಂತ ಅನ್ಕೊಂಡವಳು. ಕೃಷ್ಣ ಇಲ್ಲಿಂದ ಬಿಟ್ಟು ಮಥುರೆಗೆ ಹೊರಟು ಕೂಡಲೇ ಅಂಗಸಂಗ ಸಿಗ್ಲಿಲ್ಲ. ಸ್ವಪ್ನದಲ್ಲಾದ್ರೂ ಭಗವಂತನ ವಿಹಾರ ನನಗೆ ಆಗತ್ತೇನೋ ಅಂತ ಅನ್ಕೊಂಡು 3 ಹೊತ್ತು ಊಟ ಮಾಡ್ಬೇಕಂತೆ, 3 ಹೊತ್ತು ಮಲ್ಕೊಳ್ಬೇಕಂತೆ. ಹಂಗಿದ್ಲಂತೇಳು. ಒಬ್ಬೊಬ್ರು ಸ್ಥಿತಿ ಮುನೀಂದ್ರ ವೃಂದಾಶ್ರಮ ಸಂಹಿತಾನಿ ಅಂತ ಬರೀತಾರೆ. ಒಬ್ಬೊಬ್ಬ ಋಷಿಗಳ ಆಶ್ರಮ ಇದ್ದ, ಕೆಲವರು ಬರೀ ಚಾಪೆ ಮೇಲೆ ಮಲಗೋರಂತ, ಕೆಲವರು ಬರೀ ನೆಲದ ಮೇಲೆ ಮಲಗೋರು. ಭಗವಂತನಿಗೆ ಇಲ್ದೇ ಇರೋ ಸುಖ ನಮಗೆ ಆಗ್ಬೇಕು ಅಂತ. ಇನ್ನೊಂದು ಮನೆಗೆ ಹೋಗೋಣ ಅಂತ ಹೊರಟ ಉದ್ಧವನಿಗೆ ಒಬ್ಬ ಗಂಡಸು ಎದುರಾಗ್ತಾನೆ, ಮನೆ ಯಜಮಾನ ಬಂದು, ನಮ್ಮ ಬಗ್ಗೆ ಏನು ಹೇಳಲ್ವಾ ನೀನು ಅಂತ. ನಿನ್ನ ಹೆಸರು ಇಲ್ಲಿಲ್ವಲ್ಲ ಈ ಲಿಸ್ಟಲ್ಲಿ ಅಂತ ಹೇಳ್ತಾನೆ ಉದ್ಧವ. ನಿನ್ನ ಹೆಸರೇ ಬರೋದಿಲ್ಲ ಕೃಷ್ಣ, ನಾನು ಏನ್ ಮಾಡ್ಲಿ? ಇಲ್ಲ ಬರ್ದಿರ್ತಾನೆ ನೋಡು ಅಂತ ಹೇಳಿ ತನ್ನ ಹೆಂಡತಿ ಹೆಸರು, ಹೌದು ನಿನ್ನ ಹೆಂಡತಿ ಹೆಸರು ಇದೆ, ಹಾಗಾಗಿ ಬಾಯಿಲಿ ಮನೆಗೆ ಅಂತ ಕರ್ಕೊಂಡು ಹೋದಾಗ ಎಲ್ಲಿದ್ದಾಳೆ ನಿನ್ನ ಹೆಂಡತಿ? ಅವನ ಹೆಂಡತಿ ಅಲ್ಲಿ ಹೋಗಿ ಮಲಗಿದ್ಲಂತೆ.
ಏನ್ ಮಲಗಿದಾಳೆ ನಿನ್ ಹೆಂಡತಿ? ಇಲ್ಲ, ಕೃಷ್ಣ ಬರೋವರೆಗೂ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ಲಂತ ಅವಳು. ಕೃಷ್ಣ ಬರೋವರೆಗೂ ಏನ್ ಮನೆ ಕೆಲಸ ಮಾಡಲ್ಲ, ಮಾಡಿದಳಿಗೆ ಊಟ ಮಾಡಿ ಮಲಗ್ತೀನಿ ಅಂತ ಅನ್ಕೊಂಡು ಪ್ರತಿಜ್ಞೆ ಮಾಡಿದ್ಲು. ಹಾಗಾಗಿ ಕೃಷ್ಣ ಯಾವಾಗ ಬರ್ತಾನೆ ಮೊದಲು ಅದನ್ನ ಹೇಳಪ್ಪ ಅನ್ನಂತ ಅವನು ಯಜಮಾನ ಹೋಗಿ. ಬರ್ಬೇಕಾದ್ರೆ ಸೌಟ್ ಇಟ್ಕೊಂಡ್ ಬಂದ್ಬಿಟ್ಟಿದ್ನಂತ, ಅಡಿಗೆ ಸೌಟ್. ಎಲ್ಲ ಕೆಲಸ ನನಗೆ ಬಿದ್ದಿದೆ, ಅಡಿಗೆನೋ ಮಾಡ್ಬೋದು, ಭಾಂಡಿ ತೊಳೆಯೋದಿದಲ್ಲ, ಅದಾದ್ಮೇಲೆ ಅದು ಬಹಳ ಹೈರಾಣ ಆಗ್ತದೆ ನಮ್ಗೆ. ಹಾಗಾಗಿ ಕೃಷ್ಣ ಯಾವಾಗ ಬರ್ತಾನೆ ಮೊದಲು ಹೇಳು ಅಂತ ರಾಜರು ಹೇಳ್ತಾರೆ. ಬಹಳ ಚೆನ್ನಾಗಿದ್ದನ್ನ. ಹಾಗಾಗಿ ಒಬ್ಬೊಬ್ಬರ ಸ್ಥಿತಿ ಒಂದೊಂದ್ ತರ ಇತ್ತು. ಅವರ ಜೊತೆ ಎಲ್ಲ ಮಾತಾಡ್ತಾನೆ, ಅನ್ಕೊಳ್ತಾನೆ ಉದ್ಧವ, ಅಹೋ ಯೂಯಂ ಸ್ಮಪೂರ್ಣಾರ್ಥ ಭವಂತ್ಯಃ ಲೋಕಪೂಜಿತಾ ವಾಸುದೇವೇ ಭಗವತಿ ಯಾಸ್ಯಾಮಿ ಇತಿ ಅರ್ಪಿತಾಮತಿ. ಭಗವಂತನಲ್ಲೇ ನಿಮ್ಮ ಬುದ್ಧಿಯನ್ನ ಅರ್ಪಣೆ ಮಾಡಿಬಿಟ್ಟಿದ್ದೀರಿ ನೀವು. ನಿಮ್ಮಂತಹ ಧನ್ಯರನ್ನ ಯಾವತ್ತೂ ನಾನು ಜೀವನದಲ್ಲಿ ನೋಡ್ಲಿಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಅಭಿನಂದಿಸಿ, ಕೃಷ್ಣ ನಿಮ್ಮೆಲ್ಲ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬಾ ಅಂತ ನನ್ನ ಕಳಿಸಿದ್ದಾನೆ ಅಂತ ಮಯ್ಯಾವೇಶ್ಯ ಮನಕೃತ್ಸನಂ ವಿಮುಕ್ತ ಶೇಷವೃತ್ತಿಯತ್, ನನ್ನಲ್ಲೇ ಅವರೆಲ್ಲ ಮನಸ್ಸಿಟ್ಬಿಟ್ಟಿರ್ತಾರೆ, ಹಾಗಾಗಿ ನಾನು ಅವನ್ನೆಲ್ಲ ಕೇಳಿದೆ ಅಂತ ಹೇಳು ಅಂತ ಹೇಳಿ ಆ ಉದ್ಧವರನ್ನ ಹೇಳಿ ಕಳಿಸ್ತಾರೆ. ಸರಿ, ಇಷ್ಟೆಲ್ಲ ಆಯ್ತು. ಇದಾದ ಮೇಲೆ ಈ ಕಡೆ ಈ ಕಂಸನ ನಿಗ್ರಹ ಆಗಿದ್ದಕ್ಕೆ ಅವ್ರ ಮಾವ ಜರಾಸಂಧನಿಗೆ ಬಹಳ ಕೋಪ ಬಂದ್ಬಿಡ್ತು. ಕಂಸನ ಪತ್ನಿಯರೆಲ್ಲ ಇಬ್ರು ಅಸ್ಥಿ ಪ್ರಾಸ್ತಿ ಅಂತ ಹೇಳಿ, ಅಜ್ಞಾನ ವಿಪರೀತ ಜ್ಞಾನ ಅಂತ ಹೇಳಿ, ವಿಪರೀತ ಏನ್ ತಿಳ್ಕೊಳ್ಬೇಕು ಅದಕ್ಕಿಂತ ಅತಿಯಾಗಿ ತಿಳ್ಕೊಂಡ್ಬಿಟ್ರೆ ಅದನ್ನ ವಿಪರೀತ ಜ್ಞಾನ ಅಂತ ಅರ್ಥ. ಮೊನ್ನೆ ಹೇಳಿದೆ ನಾನು, ನ ಪ್ರತೀಕೇನ ಹಿಸಹ ಅಂತ ಸೂತ್ರ ಹೇಳ್ಬೇಕಾದ್ರೆ, ಪ್ರತೀಕ ವಿಷಯತ್ವೇನ ನಕಾರ್ಯ ವಿಷ್ಣು ಭಾವನ ಆಚಾರ ಅನುವ್ಯಾಖ್ಯಾನದಲ್ಲಿ ಹೇಳೋದು. ಪ್ರತಿಮೆಯನ್ನ ಭಗವಂತ ಅಂತ ತಿಳಿಬಾರ್ದು, ಮಿಥ್ಯೋಪಾಸ ಕೆನರ್ಥದ ಅಂತ ಹೇಳಿ ವಿಪರೀತವಾಗಿ ತಿಳ್ಕೊಂಡ್ಬಿಟ್ರೆ ಅದನ್ನ ವಿಪರೀತ ಜ್ಞಾನ ಅಂತ ಕರೀತಾರೆ. ಇಲ್ಲ, ನಾವೇನೋ ತಿಳ್ಕೊಳ್ಳೋದಿಲ್ಲ ಅಂತ ಕೂತ್ರೆ ಅದು ಒಂದು ತಪ್ಪೆ. ತಿಳಿಯೋ ಅರಿಯೋ ಶಕ್ತಿಯನ್ನು ಭಗವಂತ ಕೊಟ್ಟಾಗ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ತಪ್ಪೆ. ಅಜ್ಞಾನ ಏನು ಪಡೆಯದೇ ಇದ್ರೆ ಅಜ್ಞಾನ, ಅತಿಯಾಗಿ ತಿಳ್ಕೊಂಡ್ರೆ ವಿಪರೀತ ಜ್ಞಾನ. ಇವೆರಡಕ್ಕೆ ಪ್ರತಿನಿಧಿ ಇದ್ದಾಗಿದ್ರಂತವ್ರು ಅಸ್ಥಿ ಪ್ರಾಸ್ತಿಯರು. ಈ ಜರಾಸಂಧನಿಗೆ ಒಂದು ದುರಾಸೆ ಇತ್ತು, ಹೇಗಾದ್ರೂ ಮಾಡಿ ಎಲ್ಲಕ್ಕಿಂತ ಮೀರಿ ಚಕ್ರವರ್ತಿ ಆಗ್ಬೇಕು, ಎಲ್ಲರನ್ನ ಗೆದ್ಕೊಂಡು ಬಂದ. ಆದ್ರೆ ಇಬ್ರು ಭಯ ಇತ್ತು, ಒಂದು ಯಾದವರದು ಒಂದು ಕೌರವರದು. ಹಾಗಾಗಿ ಮೊದಲು ಭೀಷ್ಮಾಚಾರ ಹತ್ರ ಹೋದಾಗ ನಿಮ್ ತಂಟೆಗೆ ನಾನು ಬರಲ್ಲ, ನನ್ ತಂಟೆಗೆ ನೀವು ಬರಬೇಡ್ರಿ ಅಂತ ಕರಾರ್ ಮಾಡ್ಕೊಂಡ. ಭೀಷ್ಮಾಚಾರ್ಯಗೂ ಅದೇ ಬೇಕಿತ್ತು. ಇಂತಹ ಹೋಗಿ ದುಷ್ಟನ ಜೊತೆಗೆ ಎಲ್ಲಿ ಸಾವಾಸ ಮಾಡೋದು, ಅವನ ಜೊತೆಗೆ ಯಾಕೆ ಯುದ್ಧದಲ್ಲಿ ಇಟ್ಕೊಳ್ಬೇಕು, ರಾಜೇ ಆಗ್ಬಿಟ್ಟು ನಿನ್ ತಂಟೆಗೆ ನಾನಲ್ಲ, ನನ್ನ ತಂಟೆಗೆ ನೀವು ಬರಬೇಡ. ಆದ್ರೆ ಯಾದವರಿದ್ದಾರಲ್ಲ ಇವ್ರನ್ನ ಹೆಂಗೆ ನಿಗ್ರಹ ಮಾಡ್ಬೇಕು, ಅದಕ್ಕೋಸ್ಕರ ತನ್ನ ಇಬ್ರು ಮಕ್ಕಳನ್ನ ಅಲ್ಲಿ ಅವನು ಕಂಸ ಮದುವೆ ಮಾಡ್ಕೊಂಡ್ಬಿಟ್ಟ ಎತ್ಕೊಂಡ್ ಬಂದು. ಹಾಗಾಗಿ ಮನೆ ಅಳಿ ಆಗೋದ. ಇನ್ನು ಇವರೇ ಸಿಕ್ಕ ಕೂಡ್ಲೆ ಹೇಳಿದ, ನಿಮ್ಮ ಅಪ್ಪನ ಮೊದಲು ಬದಿಗಿಳಿಸಿ ನೀನು ಪಟ್ಟಕ್ಕೇರೋ, ನೀನ್ ಮಹಾರಾಜ ಆಗು ಅಂತ ಇಷ್ಟು ಹೇಳಿದ ಕೂಡ್ಲೆ ಕಂಸ ಕೂತ. ಹಾಗಾಗಿ ಜರಾಸಂಧನಿಗೆಲ್ಲ ಹಿಡಿತಕ್ಕೆ ಸಿಕ್ಕಂಗಿತ್ತು. ಇವಾಗ ಅಳಿಯ ಸತ್ತು ಕೂಡ್ಲೆ ಕೃಷ್ಣನ ಮೇಲೆ ಬಹಳ ಕೋಪ ಬಂತವನು. ಹೇಗಾದ್ರೂ ಮಾಡಿ ಕೃಷ್ಣನ್ನ ಸಂಹಾರ ಮಾಡಬೇಕು, ಅವನ್ ತೊಲಗಿಸ್ಬಿಡ್ಬೇಕು ಅಂತ ಅನ್ಕೊಂಡು ತಂದೆಲ್ಲ ಸೈನ್ಯ ತಗೊಂಡ್ ಬರ್ತಾನೆ. 23 ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತಾರ ಅವ್ರು. 23 ಅಕ್ಷೋಹಿಣಿ ಸೈನ್ಯವನ್ನ 18 ಬಾರಿ ತಗೊಂಡ್ ಬಂದ. ಇಡೀ ಮಹಾಭಾರತ ಯುದ್ಧದಲ್ಲೇ 18 ಅಕ್ಷೋಹಿಣಿ ಬಂದಿದ್ದು. ಚತುರಂಗ ಬಲ ಅಂತ ಕಾಲಾಳುಗಳು, ಗಜಪಡೆ, ಅಶ್ವಪಡೆ ಇವೆಲ್ಲ ಇದ್ದಾಗ ಚತುರಂಗ ಸೈನ್ಯ ಅಂತ ಕರೀತಾರೆ. ಅಂಥದ್ರಲ್ಲಿ 23 ಹೀಗೆ 18 ಬಾರಿ ತಗೊಂಡ್ ಬಂದ. 414 ಅಕ್ಷೋಹಿಣಿ ಸೈನ್ಯ ಆಗತ್ತೆ ಎಲ್ಲ ಕೂಡಿಸಿದ್ರೆ. ಅದಕ್ಕೆ ಜಾತ ಕಂಸ ವದಾರ್ಥಾಯ ಭೂಭಾರ ಹರಣಾಯಚ. ನಾವು ದೇವರಿಗೆ ಅರ್ಘ್ಯ ಕೊಡ್ಬೇಕಾದ್ರೆ ಹೇಳ್ತೀವಿ, ಭೂಭಾರವನ್ನ ಪರಿಹಾರ ಮಾಡ್ಲಿಕ್ಕೆ ಭಗವಂತ ಅವತಾರ ಮಾಡಿದ. ಅದಕ್ಕೋಸ್ಕರ ಏನ್ ಮಾಡ್ದ, ಪ್ರತಿ ಬಾರಿ ಒಂದು ಸೈನ್ಯ ತಗೊಂಡ್ ಬಂದಾಗ ಇಡೀ ಸೈನ್ಯ ಎಲ್ಲ ಕೊಲ್ಬೇಕಂತೆ, ಅವನ್ ಮಾತ್ರ ಬದುಕಿ ಬಿಡ್ಬೇಕು. ಜರಾಸಂಧನಿಗೆ ಭ್ರಮೆ, ನನಗೆ ಹೆದರ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ ಅಂತ ಅನ್ಕೊಂಡು ಹೋಗ್ಬೇಕು, ಮತ್ತೆ ಸೈನ್ಯ ಎಲ್ಲ ಕೂಡಿಸ್ಕೊಂಡು ತಗೊಂಡ್ ಬರ್ಬೇಕು. ದೇವ್ರು ಮಾಡಿದ ಉಪಾಯ ಗೊತ್ತಾಗ್ಲಿಲ್ಲ, ಇವನು ಒಬ್ಬನು ಬಿಟ್ರೆ ಮತ್ತೆ ಆ ಎಲ್ಲ ಮೂಲಬಲವನ್ನು ತಗೊಂಡ್ ಬರ್ತಾನೆ, ಹಾಗಾಗಿ ನಿಗ್ರಹ ಮಾಡಬಹುದು ಅಂತ ದೇವರದೊಂದು ಉಪಾಯ. ಬಂದಾಗ್ಲೆಲ್ಲ ಸೈನ್ಯವನ್ನ ಸಂಹಾರ ಮಾಡಿದ. ಇಷ್ಟಾದ ಕೂಡ್ಲೆ ಏನಾಯ್ತು ಅಂತಂದ್ರೆ, ಈ ಜರಾಸಂಧನ ಇಷ್ಟೆಲ್ಲ ಸೈನ್ಯ ತೊಲಗಿದ ಮೇಲೆ ಶೋಣಿತಪುರ ಅಂತ ಅಲ್ಲಿ ಬಾಣಾಸುರ ಅಂತ ಬರ್ತಾನೆ, ಬಲಿಯ ಮಗ, ಬಲಿ ಮಹಾರಾಜನ ಮಗ ಬಾಣ ಅಂತ ಹೇಳಿ. ಈ ಬಾಣಾಸುರನ ಹತ್ರ ಹೋದಾಗ ಅವನ ಮಂತ್ರಿಗಳು ಬರ್ತಾರೆ ಇಬ್ರು, ಕುಂಭಾಂಡ ಕೂಪಕರ್ಣ ಅಂತ. ಅವರು ತಮ್ಮ ಸೈನ್ಯವನ್ನೆಲ್ಲ ತಗೊಂಡ್ ಬಂದ್ರೆ ಕೃಷ್ಣ ಬಲರಾಮರು ಅವ್ರ ಸೈನ್ಯದ ಎಲ್ಲರನ್ನು ಕೊಂದು ಹಾಕಿಬಿಡ್ತಾರೆ ಬಹುತೇಕ. ಉಳಿದ್ರೆ ಸಾಕಪ್ಪ ಅಂತ ಬದುಕಿದೆ ಬಡಜೀವಿ ಅಂತ ಓಡಬಿಡ್ತಾರೆ ಅವ್ರು ವಾಪಸ್. ಆ ಶೋಣಿತಪುರಕ್ಕೆ ಓಡೋದ್ ಕೂಡ್ಲೆ ಇವನಿಗೆ ತುಂಬಾ ಅವಮಾನ ಆಗ್ತದೆ. ಆವಾಗ ಏನ್ ಮಾಡ್ಬೇಕು ಅಂತ ತನ್ನ ಮಂತ್ರಿಗಳ ಜೊತೆ ಮಾತಾಡ್ಬೇಕಾದ್ರೆ, ಕಾಲಯವನ ಅಂತಿದ್ದಾನ, ಅವ್ನ ಕರೆಸ್ರಿ ನೀವು ಅಂತ ಹೇಳ್ತಾರೆ. ನಾನು ಸಹಾಯ ತಗೊಳ್ಳೋದ, ಅದೆಲ್ಲ ನನ್ ಕೈಲಿ ಆಗೋದಿಲ್ಲ ಅಂತ. ದುರಹಂಕಾರಿ ಅವನು ಜರಾಸಂಧ, ಹಾಗಾಗಿ ನಾನೇ ಯಾಕೆ ತಗೊಳ್ಳಿ ಅಂತ. ಅವ್ನು ಎಷ್ಟರ ಮಟ್ಟಿಗೆ ದುರಹಂಕಾರಿ ಅಂತಂದ್ರೆ ಗಂಗೆಯಲ್ಲಿ ಸ್ನಾನನೂ ಮಾಡಿರೋದಿಲ್ಲ ಅಂತ ಹೇಳ್ತಾರೆ ಅವನ ಬಗ್ಗೆ ಹೇಳ್ಬೇಕಾದ್ರೆ. ಯಾಕೆ, ವಿಷ್ಣುವಿನ ಪಾದದಿಂದ ಬಂದಿದ್ದು, ಹಾಗಾಗಿ ಗಂಗೆಯ ಸಂಪರ್ಕ ಆಗಬಾರದು ಅಂತ. ಅಂಥ ದುರ್ಮದಾಂಧ ಅವನಿಗೆ ಇವನ್ ಸಹಾಯ ತಗೊಳ್ಳೋದು ಸರಿಯಲ್ಲ ಅಂತ ಅನಿಸ್ತು. ತನ್ನ ಅಹಂಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಸಹಾಯ ಅಂತ ಹೇಳ್ಬೇಡ, ನಿನ್ನ ಆಜ್ಞೆ ಮಾಡು, ಅವನು ಅದಕ್ಕೋಸ್ಕರ ಬರ್ತಾನೆ ಅಂತ. ಕಾಲ ಪ್ರತೀಕ್ಷೆ ಮಾಡ್ತಿದ್ನಂತೆ ಯವನ. ಈ ಗರ್ಗಮುನಿಗಳಿಗೆ ಒಮ್ಮೆ ಅವಮಾನ ಮಾಡಿಬಿಡ್ತಾರೆ. ಅವಮಾನ ಮಾಡಿದಾಗ ಇದೆಲ್ಲ ಕೃಷ್ಣನ ಕಾರಣದಿಂದಲೇ ಆಗಿದೆ ಅಂತ ಅನ್ಕೊಂಡು ಕೃಷ್ಣನ ಕೊಲೋ ಮಗ ಹುಟ್ಲಿ ಅಂತ ಸಚೂರ್ಣಮಾಯ ಸಂತ್ವದನ್, ಒಳ್ಳೆ ಅಯಸ್ಕಾಂತವನ್ನ ಪುಡಿ ಮಾಡಿ ಕಬ್ಬಣದ ಪುಡಿ ತಿಂದು ತಪಸ್ ಮಾಡ್ತಾರಂತ.
ಆಗಲಿ ಅಂತ ವರ ಸಿಗುತ್ತೆ. ಕೃಷ್ಣನ್ ಕೊಲ್ಲೋ ಮಗ ಹುಟ್ಲಿ ಅಂತ ಅನ್ಕೊಂಡು ಆಯ್ತು ಅಂತ ವರ ಸಿಗುತ್ತೆ. ವರ ಸಿಕ್ಕ ಕೂಡ್ಲೆ ಆ ಮಗುವನ್ನ ಬೇರೆ ಒಬ್ಬ ಯವನ ರಾಜ ಬೆಳೆಸ್ತಾನೆ. ಹಾಗಾಗಿ ಯವನ ಅಂತ ಅವನ ಕೆಲಸ ಏನು, ಕೃಷ್ಣನ ಕೊಲ್ಲೋದು. ಅದಕ್ಕೋಸ್ಕರ ಕಾಲ ಪ್ರತೀಕ್ಷೆ ಮಾಡ್ತಾ ಇದ್ದ ಅವನು. ಕಾಲಯವನ ಅಂತ ಅವನ ಹೆಸರು. ಇಷ್ಟಾದಾಗ ಅವನಿಗೆ ಹೇಳಿದ ಕೂಡಲೇ ಬಂದಂತೆ. ಅವನಿ ಎಂಥ ಭೂಪ ಅಂದ್ರೆ ಅವನದು ಸೈನ್ಯ ಎಷ್ಟು ಹೇಳಿ, 3 ಕೋಟಿ ಅಕ್ಷೌಹಿಣಿ ಅಂತ ಹೇಳ್ತಾರೆ. ಎಲ್ಲಿತ್ತೋ ಏನೋ. ಯಾಕೆ ಅಂತಂದ್ರೆ ಈ ದುರ್ಬುದ್ಧಿ ದುಷ್ಟ ಜನರಿಗೆ ಎಲ್ಲಿಂದೆಲ್ಲಿಂದೋ ಉಪಾಯ ಹೊಳಿತಾ ಇರುತ್ತೆ. ಈ ಕೈಕೇಯಿ ಹೇಳ್ತಾಳೆ, ಈ ಇವಳಿಗೆ ಮಂಥರೆಗೆ ಹೇಳ್ತಾಳೆ, ಎಲ್ಲೆಲ್ಲೇ ಉಪಾಯ ಇಟ್ಕೊಂಡಿದೆಯಲ್ಲ, ನಿನ್ ಬೆನ್ಮೇಲೊಂದು ದುಬ್ಬ ಇದೆಯಲ್ಲ, ಅದರಲ್ಲೇನಾದ್ರು ಬಚ್ಚಿಟ್ಕೊಂಡಿದೆಯಾ ಇದನ್ನ, ನಾನು ಮುಂದೆ ನನ್ನ ಮಗ ಭರತ ಮಹಾರಾಜ ಆದ್ರೆ ಅದಕ್ಕೊಂದು ಚಿನ್ನದ ಕವಚ ಮಾಡಿ ಹಾಕಿಸ್ತೀನಿ ಅಂತ ಹೇಳ್ತಾಳೆ. ರಾಮಾಯಣದಲ್ಲಿ ಬರುತ್ತೆ. ದುಷ್ಟರಿಗೆ ಅನೇಕ ಉಪಾಯಗಳಿರ್ತಾವೆ. ಹಾಗಾಗಿ ಮೂಲಬಲ ಅಂತ 3 ಕೋಟಿ ಅಕ್ಷೌಹಿಣಿ ತಗೊಂಡ್ ಬರ್ತಾನೆ. ತಗೊಂಡ್ ಬಂದಾಗ ಕೃಷ್ಣ ಬಲರಾಮರು ಸೇರಿ ಅವದೆಲ್ಲ ಸೈನ್ಯವನ್ನ ಸಂಹಾರ ಮಾಡ್ತಾರೆ. ಆದ್ರೆ ಇದ್ರ ಮಧ್ಯದಲ್ಲಿ ಏನಾಗಿದೆ, ಇವ್ರದೆಲ್ಲ ಆಕ್ರಮಣ ಆಗತ್ತೆ ಅಂತ ಈ ಗೋಕುಲದ ಜನರನ್ನೆಲ್ಲ ದ್ವಾರಕೆಗೆ ಸ್ಥಳಾಂತರ ಮಾಡಿಬಿಡ್ತಾನೆ ಭಗವಂತ. ನನ್ನೊಬ್ಬನ ಕಾರಣಕ್ಕೆ ಇವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಸಮುದ್ರದಲ್ಲಿ 30 ಯೋಜನ ವಿಸ್ತೀರ್ಣವಾದ ದೊಡ್ಡ ಪಟ್ಟಣವನ್ನು ನಿರ್ಮಾಣ ಮಾಡಿ, ಇವತ್ತಿಗೂ ಕುರುಹು ಸಿಗತ್ತೆ ದ್ವಾರಕೆದು. ಅಂತಹ ದ್ವಾರಕೆಯನ್ನು ನಿರ್ಮಾಣ ಮಾಡಿ ತನ್ನ ಜನರನ್ನೆಲ್ಲ ಅಲ್ಲಿಟ್ಟನಂತೆ. ಇವರಿಬ್ರು ಮಾತ್ರ ಬರೋದು. 1-2-3 ಸಲ ಜರಾಸಂಧ ಸಿಗಾಕೊಂಡಿರ್ತಾನೆ ಬಲರಾಮನ ಹತ್ರ. ಇವ್ರು ನೇಗಿಲ್ ತಗೊಂಡು ಹೊಡೆದು ಕೊಂದು ಹಾಕೋಣ ಅಂದಾಗ ಅಶರೀರವಾಣಿ ಹೇಳುತ್ತೆ, ಬೇಡ, ಅವನ ಸಮಯ ಇನ್ನೂ ಬಂದಿಲ್ಲ, ಬಿಟ್ಬಿಡು ಅಂತ. 2-3 ಬಾರಿ ಅವಮಾನಿತನಾಗಿ ಅವನು ಹೋಗಿರ್ತಾನೆ. ಇಷ್ಟಾದಾಗ ಕಾಲಯವನ ಸೈನ್ಯ ಬಂದು ಕೃಷ್ಣನ ಕೊಲ್ಲೋಣ ಅಂತ ಬಂದಾಗ ಇಡೀ ಸೈನ್ಯವನ್ನ ಭಗವಂತ ನಿರ್ಮೂಲ ಮಾಡಿದ. ಆದ್ರೆ ಕಾಲಯವನ ಮಾತ್ರ ಉಳ್ಕೊಂಡ. ಓಡ್ಲಿಕ್ಕೆ ಶುರು ಮಾಡಿದ ಭಗವಂತ. ಓಡ್ಲಿಕ್ಕೆ ಶುರು ಮಾಡಿದ ಗೋಮಾಂತಕ ಪರ್ವತ ಅಂತ ಬರುತ್ತೆ. ಆ ಪರ್ವತದ ಶಿಖರ ಮೇಲ್ಗಡೆ ಪ್ರವರ್ಷಣ ಅಂತ ಅದಕ್ಕೆ ಹೆಸರು. ಯಾಕೆ ಪ್ರವರ್ಷಣ ಅಂತ ಹೆಸರು ಅಂತಂದ್ರೆ, ಪ್ರಕೃಷ್ಟತೆಯ ವರ್ಷತಿ, ಚಂದ ಮಳೆ ಆಗ್ತಿತ್ತಂತ ಆ ಮೇಲ್ಭಾಗದಲ್ಲಿ. ಒಳ್ಳೆ ಯಾವಾಗ್ಲೂ ಹಚ್ಚ ಹೆಸರಾಗಿರೋ ಭಾಗ. ಹಾಗಾಗಿ ಆ ಪರ್ವತದ ಗೋಮಾಂತ ಪರ್ವತದ ಮೇಲ್ಭಾಗದ ಶಿಖರಕ್ಕೆ ಪ್ರವರ್ಷಣ ಅಂತ ಹೆಸರು. ಬಂದ್ರು ಕೃಷ್ಣ ಬಲರಾಮರು, ಓಡಿ ಬಂದ್ರು. ಆ ಕಡೆ ಹಂಗೆ ಬಂದಾಗ ಆ ಪರ್ವತ ಪ್ರದೇಶದಲ್ಲೇ ತಿರುಗಾಡ್ತಾ ಇದ್ದ ಒಂದು ಗುಹೆ ಒಳಗೆ ಹೊಕ್ಕೊಂಡ್ರು. ಅಲ್ಲಿ ಮುಚ್ಚುಕುಂದ ಮಲಗಿದಾಗ ಭಗವಂತ ನೇರವಾಗಿ ಹೋಗಿ ಏನ್ ಮಾಡಿದ, ತಂದು ವಸ್ತ್ರ ಪೀತಾಂಬರ ಅವನ ಮೇಲೆ ಉಡಿಸಿ ತಾನು ಬದಿ ನಿಂತ್ಕೊಂಡ್ಬಿಟ್ಟ. ಈ ಮುಚ್ಚುಕುಂದ ದೇವತೆಗಳಿಗೆ ಸೇನಾಧಿಪತಿಯಾಗಿ ಸೇವೆ ಮಾಡ್ತಿದ್ನಂತ. ಇವನ್ ಸೇವೆಗೆ ಮೆಚ್ಚಿ, ಏನ್ ಬೇಕು ನಿನಗೆ ಕಿರಣ? ಅವ್ರು ಹೇಳ್ತಾರೆ, ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾರೆ. ವರಂ ವೃಣೀಶ್ವ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ. ದೇವತೆಗಳು ಹೇಳ್ತಾರೆ, ಅದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳಿಕೊಡ್ತೀವಿ. ಅದನ್ನ ಬಿಟ್ಟು ಕೊಡಂಗಿದ್ರೆ ಇನ್ನೇನು ಕೊಡ್ತೀರಿ? ಇಷ್ಟು ವರ್ಷ ಯುದ್ಧ ಮಾಡಿ ಬಹಳ ಆಯಾಸ ಆಗಿದೆ, ಹಾಗಾಗಿ ನಿದ್ದೆ ಮಾಡೋ ವರ ಕೊಡ್ರಿ, ಯಾರಾದ್ರೂ ಬಂದು ನಿದ್ರಾಭಂಗ ಮಾಡಿದ್ರೆ ಅವ್ನು ಸತ್ತು ಹೋಗ್ಲಿ ಅಂತ ಹೇಳಿ. ಎಂತೆಂಥ ವರ ಕೇಳೋರು ಇರ್ತಾರೆ ನೋಡ್ರಿ, ಒಳ್ಳೆ ನಿದ್ದೆ ಆಗ್ಬೇಕು ಅಂತ ಹೇಳಿ. ಸರಿ ಆಯ್ತು ಅಂತ ದೇವತೆಗಳಂದ್ರು. ಮಲಗಿದಾನೆ, ದೇವ್ರಿಗೆ ಗೊತ್ತಿತ್ತು ಈ ಉಪಾಯ. ಹಾಗಾಗಿ ಅಂಥ ಕಾಲಯವನ ಬಂದ, ಝಾಡಿಸಿ ಒದ್ನಂತೆ. ಒದ್ದು, ಇಲ್ಲಿ ಮಲಗಿದ್ಯಾ ನಟನೆ ಮಾಡ್ಲಿಕ್ಕೆ ಅಂತಂದ. ಕಣ್ಣು ಬಿಟ್ಟ, ಆ ದುಷ್ಟ ಸತ್ತೇ ಹೋದ. ಕಾಲಿಲ್ಲದೆ ಚರಿಸುವನೇ ಕೈ ಕಾಲ ಮುದಡಿ ಕುಂಬಿಹನೆ, ಕಾಲ ತೂಗಿ ನಡೆವವನೇ ದೈತ್ಯನ ಕಾಲಿನಿಂದ ಸೀಳ್ದವನೇ, ಕಾಲಿಲೋತಿ ಬಲಿ ಕಾಲಕ್ಷತ್ರಿಯರ ಕಾಲಿನಿಂದ ಕಲ್ಲನೆ ಉದ್ಧರಿಸಿದೆ, ಕಾಲಯವನನ ಕೊಲ್ಲಿಸಿದೆಯೋ ಬಹುಕಾಲದೊಳಿಹೈ ಕಾಲದ ಹಯನೇ, ಪಾಲಿಸೋ ವೆಂಕಟರನ್ನ ಕುಲಾಲ ಭೀಮರಂತೆನ್ನ. ಕೇಶವ ವಿಠಲರು ಅಂತ ಸ್ತೋತ್ರ ಮಾಡ್ತಾರೆ, ನನ್ನನ್ನ ರಕ್ಷಣೆ ಮಾಡ. ಶ್ರೀನಿವಾಸ ಕಲ್ಯಾಣದಲ್ಲಿ ಒಬ್ಬ ಕುಂಬಾರನ ಕಥೆ ಬರ್ತದೆ, ಕುಲಾಲ ಭೀಮ ಅಂತ ಹೇಳಿ. ಕಾಲ ಯವನನ ಕೊಲ್ಲಿಸಿ, ಬರೀ ಕಾಲು 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 ಅನ್ನೋ ಶಬ್ದ ದಶಾವತಾರದ ವರ್ಣನೆ ಮಾಡಿಬಿಡ್ತಾರೆ ದಾಸರಾಯರು. ಕಾಲಯವನನ್ನ ಕೊಲ್ಲಿಸಿದೆಯೋ, ಮುಚುಕುಂದನೆ ಕೀರ್ತಿ ಕೊಡ್ಲಿಕ್ಕೆ ಭಗವಂತ ಇಂಥ ಕಾರ್ಯವನ್ನ ಮಾಡಿದ. ಹಾಗಾಗಿ ಬಹಳ ಖುಷಿ ಆಯ್ತು, ಸ್ವಾಮಿ ನೀನೇ ಬಂದ್ ದರ್ಶನ ಕೊಟ್ಟಿಯಲ್ಲ, ಮಹಾಭಾಗ್ಯ ನಂದು ಅಂತ. ಆವಾಗ ದೇವರವನಿಗೆ ಮೋಕ್ಷವನ್ನ ಕೊಟ್ಟು ಅನುಗ್ರಹ ಮಾಡಿದ ಅಂತ. ಬದರಿಗೆ ಹೋದಾಗ ಮುಚುಕುಂದ ಗುಹಾ ಅಂತ ತೋರಿಸ್ತಾರೆ, ಅಲ್ಲಿ ಮುಚುಕುಂದನೆ ಅನುಗ್ರಹ ಮಾಡಿದ್ದು ಅಂತ. ಹಿಂಗೆ ಆ ಮುಚಂ ದದಾತೀತಿ ಮುಕುಂದ, ಮೋಕ್ಷ ಪ್ರದಾತೃವಾದ ರೂಪ ಅಂತ ಕೃಷ್ಣನ ರೂಪ ಅಂತ ಈ ವಿಷಯವನ್ನು ಹೇಳ್ತಾರೆ. ಇಲ್ಲಿ ಹೇಳಿದಾಗ ಇಂಥ ಕಾಲಯವನನ್ನ ಸಂಹಾರ ಆಯಿತು. ಅದಾದ್ಮೇಲೆ ಮತ್ತೆ ಮುಂದೆ ಈ ಜರಾಸಂಧನ ಸಂಹಾರ, ಈ ಜರಾಸಂಧನ ವಿಷಯ ಹೇಳಬೇಕು. ಇಷ್ಟರಲ್ಲಿ ಏನಾಗುತ್ತೆ ಅಂತಂದ್ರೆ ರುಕ್ಮಿಣಿ ಕಲ್ಯಾಣದ ವಿಷಯವನ್ನ ಹೇಳ್ತಾರೆ. ಜರಾಸಂಧನ ಸಂಹಾರ ಆಗೋದಕ್ಕೂ ಮುಂಚೆ ಈ ಜರಾಸಂಧ ಇವರೆಲ್ಲ, ರುಕ್ಮಿಣಿ ಇವರೆಲ್ಲ ಸೇರಿ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ಕೃಷ್ಣನೇ ದ್ವಾರಕೆಯಲ್ಲಿದ್ದಾಗ ಪತ್ರ ಬಂತು, ಒಬ್ಬ ಬ್ರಾಹ್ಮಣ, ಕಶ್ಚಿತ್ ಬ್ರಾಹ್ಮಣ ಅಂತ ಬರುತ್ತೆ ಭಾಗವತದಲ್ಲಿ. ಅಂಥ ಬ್ರಾಹ್ಮಣ
ಪತ್ರ ತಂದು ಕೊಟ್ಟ ಕೂಡ್ಲೆ ಕೃಷ್ಣ ಏನ್ ವಿಷಯ ಅಂದ. ರುಕ್ಮಿಣಿಗೆ ಸ್ವಯಂವರ ಮಾಡ್ತಾ ಇದ್ದಾರೆ. ನನ್ನ ಹೆಂಡತಿಗಾರ ಸ್ವಯಂವರ ಮಾಡೋದು ಅಂತಂದ ದೇವರಲ್ಲಿ. ನನ್ನ ಜೊತೆ ಈಗಾಗಲೇ ಮದುವೆ ಆಗ್ಬಿಟ್ಟಿದೆ, ಅವಳಿಗೇನು ಸ್ವಯಂವರ ಮಾಡೋದು. ನೇರವಾಗಿ ಗರುಡನ ಮೇಲೆ ಹತ್ಕೊಂಡು ಬಂದ. ಬರೋದಕ್ಕೂ ಮುಂಚೆ ಆ ಪತ್ರ ನೋಡ್ತಾನೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂ ತೇ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಭಿರಾತ್ಮತುಲ್ಯಂ ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ಕೃಷ್ಣ, ನಿನ್ನ ಗುಣಗಳನ್ನ ನಾರದ ಬಾಯಲ್ಲಿ ಕೇಳಿದ್ದೇನೆ. ಯಾವತ್ತು ನಿನ್ನ ಗುಣಗಳ ಬಗ್ಗೆ ಶ್ರವಣ ಮಾಡಿದ್ನೋ ಆವತ್ತಿಂದ ನನ್ನ ಮನಸ್ಸು ಒಂದ್ ಕಡೆ ನೆಲೆ ನಿಲ್ತಾ ಇಲ್ಲ ಅಂತ ಬರೀತಾಳೆ ರುಕ್ಮಿಣಿ. ಎಲ್ಲರೂ ಹುಡುಗರು ಲವ್ ಲೆಟರ್ ಬರೆಯೋದು ನೋಡಿದೀವಿ, ಇದು ಹುಡುಗಿಯರಿಂದ ಬಂದ ಮೊದಲ ಲವ್ ಲೆಟರ್, ಪ್ರೇಮ ಪತ್ರ ಇದು. ಬಂದು ಕೂಡಲೇ ಹೇಳ್ತಾಳೆ ಆ ಪತ್ರದಲ್ಲಿ, ನಿನ್ನ ಗುಣಗಳ ಸ್ಮರಣೆ ಮಾಡಿದ್ರೆ ಸಾಕು, ಚಿತ್ತಂ ಅಪತ್ರಪಮ್ಮೆ, ಹೇಗೆ ಎಲೆ ಪಟ 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 ಅಂತ ಗಾಳಿಗೆ ಬಡದಾಡಿ ಬೀದಾಡ್ತಾ ಇರುತ್ತೋ ನನ್ನ ಮನಸ್ಸು ಕೂಡ ಕೃಷ್ಣ ಕೃಷ್ಣನ ಗುಣಗಳು. ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ, ನಿನ್ನ ಗುಣಗಳು, ನಿನ್ನ ವ್ಯಕ್ತಿತ್ವ, ನಿನ್ನ ರೂಪ, ಇಂಥದನ್ನ ನೋಡಿ ಯಾವ ಹುಡುಗಿಗೆ ತಾನೇ ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ಸಲ್ಲ. ಕ್ರೀಡಾವತಿ ಕುಲವತಿ ನವರ್ಣೀತ ಕನ್ಯಾ, ಎಂಥವ್ರಿಗೆ ಆಗ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ಸತ್ತೆ ಅಂತ ಹೇಳಿ ಇಷ್ಟು ಹೇಳಿದ ಕೂಡಲೇ ಕೃಷ್ಣನಿಗೆ ಬಹಳ ಖುಷಿ ಆಯ್ತು. ಅಯ್ಯೋ, ನನಗೆ ಲವ್ ಲೆಟರ್ ಬರ್ದ್ಬಿಟ್ಟಿದ್ದಾಳ, ನಾನೇ ಇಷ್ಟು ದಿವಸ ಬರೀ ಗೋಪಿಕೆಯರ ಹಿಂದೆ ಅಡ್ಡಾಡ್ತಾ ಇದ್ದೆ, ನನ್ನ ನೋಡ್ಕೊಂಡೊಬ್ಳು ಬರ್ದಿದ್ದಾಳ ಅಂತ ಕೃಷ್ಣನಿಗೆ ಬಹಳ ಖುಷಿ ಆಯ್ತಂತೆ. ಅದಕ್ಕೆ ತಾನೇ ಹೇಳ್ಬಿಟ್ಲು, ಶೋಭಾವಿನಿತ್ವ ಮಜಿತೋದ್ವಹನೆ ವಿದರ್ಭಾನ್ ಗುಪ್ತಾಂ ಸಮೇತ್ಯ ಪೃತನಾಪತಿಭಿಸ್ ಸಮೇತೈ ನಿರ್ಮಥ್ಯ ಚೈದ್ಯ ಮಗಧೇಂದ್ರ ಬಲಂ ಪ್ರಸಖ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯ ಶುಲ್ಕಾಂ. ನೀನು ಬಂದು ಆ ದುರ್ಗಾ ಗುಡಿಯಲ್ಲಿ ನಮ್ಮ ಮನೆತನದವರು ದೇವರ ನೈವೇದ್ಯ ಕೊಡೋದು ಅಂತ ಸಾಮಾನ್ಯ ಶುಭ ಕಾರ್ಯ ಮನೆಯಲ್ಲಾದಾಗ ಈ ಸಂಪ್ರದಾಯ ಇರುತ್ತದೆ, ಕುಲದೇವರ ನೈವೇದ್ಯ ಕೊಟ್ಟು ಬರೋದು ಅಂತ. ಹಾಗೆ ಕಾತ್ಯಾಯಿನಿ ದೇವಿಯ ಸನ್ನಿಧಾನಕ್ಕೆ ಹೋಗಿ, ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಆವಾಗ ಬಂದು ಚತುರಂಗ ಸೈನ್ಯದ ಜೊತೆಗೆ ನನ್ನನ್ನ ಮಾಂ ಸಹಚರೀಭಿಹಿ, ನಿನ್ನ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆಗೆ ಬಂದು ನನ್ನ ಕರ್ಕೊಂಡು ಹೋಗು. ತತ್ರೈತ್ಯ ಮಾಂ ರಥ ಗದಾ ಗಜಾತಿ ಪದಾತಿ ಗಜಾಶ್ವಯುಕ್ತ ಅಂತ ಹೇಳಿ, ರಥ ಪದಾತಿ ಗಜ ಸೈನ್ಯ ಅಶ್ವಸೈನ್ಯ ಈ ತರ ಚತುರಂಗ ಬಲ ತಗೊಂಡು ಕರ್ಕೊಂಡು ಹೋಗು ಅಂದ್ಲು. ಕೃಷ್ಣ ಹಾಗೇ ಬಂದ, ಬಲರಾಮಾದಿಗಳು ಜೊತೆಗಿದ್ರು. ಬಂದ, ರುಕ್ಮಿಣಿನ ಕೈ ಹಿಡಿ ಅಂತಂದ. ರುಕ್ಮಿಣಿ ಕೈ ಹಿಡಿದು ಕೃಷ್ಣ ಎತ್ಕೊಂಡು ಹೋಗೇ ಬಿಟ್ಟ ರಥದೊಳಗೆ. ಕರ್ಕೊಂಡು ಹೋಗ್ಬಿಡ್ಲಿಕ್ಕೆ ರುಕ್ಮಿ ಎಲ್ಲ ಬಂದ್ರು, ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ್ರು. ಯುದ್ಧ ಮಾಡ್ಲಿಕ್ಕೆ ಬಂದಾಗ ಕೃಷ್ಣನ್ ಕೈಲಿ ಸಿಕ್ಕ. ಕೃಷ್ಣ ಇನ್ನೇನು ಕೊಂದು ಬಿಡ್ತೀನಿ ಅಂತಂದಾಗ ಹೇಳ್ತಾಳೆ, ಅಂತಃಪುರಾಂತರ ಚರಾನ್ ಅನಿಹತ್ಯ ಬಂಧೂನ್ ಸ್ವಾಮುದ್ವಹೇ ಕಥಮಿತಿ ಪ್ರವದಾಮ್ಯುಪಾಯಂ. ಮುಂಚೆನೆ ಲೆಟರ್ ಬರ್ದಿದ್ಲಂತೆ, ಕೃಷ್ಣ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ನಮ್ಮ ತವ್ರ ಮನೆಯವ್ರು ಯಾರಾದ್ರೂ ಹೊಡಿಲಿಕ್ಕೆ ಬಡಿಲಿಕ್ಕೆ ಕಡಿಲಿಕ್ಕೆ ಅಂತ ಬರ್ತಾರೆ. ಈ ಪ್ರೇಮ ವಿವಾಹದೊಳಗೆ ಇಂಥವೆಲ್ಲ ಬಹಳ ಇವತ್ತಿಗೂ ನಾವು ನೋಡ್ತಿರ್ತೀವಿ. ತವ್ರ ಮನೆಯವ್ರು ಬಂದ್ರು, ಹುಡುಗಿ ಕಡೆಯವ್ರು ಹೊಡೆದ್ರು, ಹುಡುಗನ ಕೈಕಾಲು ಮುರಿತು ಅಂತ ಹೇಳಿ. ಯಾರಾದ್ರೂ ಬಂದಾಗ ದಯವಿಟ್ಟು ಅವ್ರಿಗೆ ಏನು ಹಾನಿ ಆಗದೆ ಇರೋ ತರ ಮಾಡಿ ನನ್ನ ಕರ್ಕೊಂಡು ಹೋಗುವಂತ ಬರ್ಲು. ಈ ಕಡೆ ತವ್ರ ಮನೆಯವರು ಪಾಪ ಕಾಳಜಿ, ಭೀಷ್ಮಕನ್ ಮಗಳವರು. ಹಾಗಾಗಿ ಇಂಥ ಹೀಗೆ ವಿದರ್ಭ ದೇಶದ ರುಕ್ಮಿಣಿ ಕೇಳಿದಕ್ಕೆ ಭಗವಂತ ಅವನನ್ನ ಕೊಲ್ಲದೇನೆ ಅವನ ತಲೆಯನ್ನ ಗುಂಡು ಮಾಡಿ ಕಳಿಸಿದ್ನಂತೆ. ಅವನು ಆವಾಗ ಅನ್ಕೊಂಡ, ಕೃಷ್ಣನ್ನ ಕೊಲ್ಲೋವರೆಗೂ, ಕೃಷ್ಣನ್ನ ಸೋಲಿಸೋವರೆಗೂ ನಾನು ಊರೊಳಗೆ ಪ್ರವೇಶನೇ ಮಾಡಲ್ಲ. ಕೃಷ್ಣ ಆಯ್ತಪ್ಪ, ನಿನ್ನ ಹಣೆ ಬರದೊಳಗೆ ಪ್ರವೇಶ ಮಾಡೋ ಯೋಗನೇ ಇಲ್ಲ, ಊರು ಹೊರಗಡೆನೆ ಬದುಕಿದ್ನಂತ ಅವ್ನು ಕೊನೆವರೆಗೂ. ಹೀಗೆ ಆ ಮುಂಡನ ಮಾಡ್ಕೊಂಡು ಹೊರಗೆ ಬಂದಿದ್ದ. ಕೃಷ್ಣ ಕರ್ಕೊಂಡ್ ಬಂದ್ಬಿಟ್ಟಿದ ರುಕ್ಮಿಣಿನ. ಕರ್ಕೊಂಡ್ ಬಂದಾಗ ದ್ವಾರಕ್ಕೆ ಕರ್ಕೊಂಡ್ ಬಂದ ಮದ್ವೆ ಆಗೋಣ ಅಂತ. ರುಕ್ಮಿಣಿ ಮುಖ ಬಾಡಿತ್ತಂತ ಪಾಪ. ಯಾಕೆ ಬಾಡಿತ್ತು ಅಂದ್ರೆ ಯಾರು ತವ್ರ ಮನೆಯವರಿಲ್ಲ, ಮದ್ವೆ ಹೆಂಗಾಗ್ಬೇಕು, ಎಲ್ಲ ಬರೀ ಹುಡುಗನ ಕಡೆಯವರೇ ಇದ್ದಾರೆ. ಆವಾಗ ಹೊಸದಾಗಿ ಮದ್ವೆ ಆದ ಹುಡುಗಿ ಬರೀ ಗಂಡನ ಮನೆಯವ್ರು ಕಂಡ್ರೆ ಹೋಗ್ಬಿಟ್ರೆ ಬಹಳ ಅಂಜಿಕೆ ಆಗ್ತಿರ್ತದೆ, ಯಾರು ಹೆಂಗ ಏನು ಏನ್ ಕತೆ ಅಂತ ಹೇಳಿ. ಆವಾಗ ಮುಖ ಎಲ್ಲ ಸಪ್ಪಗಾದ. ಕೃಷ್ಣ ಕೇಳ್ತಾನೆ, ಯಾಕೆ ಹಿಂಗಿದ್ದಿ, ಏನು ಏನ್ ಕತೆ? ಇಲ್ಲ, ತವ್ರ ಮನೆಯವ್ರು ಯಾರು ಇಲ್ಲ. ಅಷ್ಟೊತ್ತಿಗೆ ಏನಾಯ್ತು, ಇಡೀ ದ್ವಾರಕ ಇಬ್ಬಾಗ ಆಯ್ತಂತೆ. ಒಂದು ಹುಡುಗಿ ಕಡೆ ಒಂದು ಹುಡುಗರ ಕಡೆ ಎರಡು ಗುಂಪಾಯ್ತಂತೆ. ಆವಾಗ ರುಕ್ಮಿಣಿ ಕಡೆಯವ್ರು ಹೇಳಿದ್ರಂತೆ, ನೋಡ್ರಿ ನಮ್ಮ ಮಗಳನ್ನ ಯಾವಾಗ ನಾವು ಹೇಳ್ತೀವೋ ಹೇಳಿದ ಕೂಡಲೇ ಮೊದಲು ತವ್ರ ಮನೆ ಕಳಿಸ್ಬೇಕು ನೀವು ಅಂತಂದ್ರಂತ. ನಾವು ಒಂದ್ಸಲಿ ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು, ಕಳಿಸ್ರಿ ಅಂದ ಕೂಡಲೇ ಹಳೆಯ ದೇವರ ಮನೆ ಕಳಿಸ್ಬಿಡ್ಬೇಕು ನಮಗೆ ಅಂತ. ನಾವ್ ಹೇಳ್ದಂಗೆ ಕೇಳಂಗಿರ್ಬೇಕು. ಮತ್ ಬಹಳ ಕೆಲಸ ಎಲ್ಲ ಮಾಡಿಸ್ಲಿಕ್ಕೆ ಅವ್ರು ಬಹಳ ಸೂಕ್ಷ್ಮ ನಮ್ಮ ಹುಡುಗಿ. ಹಾಗಾಗಿ ನೀವು ಕೆಲಸ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಸಿದ್ರಿ ಅಂದ್ರೆ ನಮ್ಗೆ ಕಷ್ಟ ಆಗ್ತದೆ. ಹಾಗಾಗಿ ಮದುವೆ ಎಲ್ಲ ಮಾಡ್ಕೊಡೋಕು ಮುಂಚೆ ಈ ಥರದ್ದೆಲ್ಲ ಕರಾರಿವೆ ಅಂತಂದ್ರು. ಮೊದಲನೇ ಕರಾರಿಗೇನೋ ತವ್ರ ಮನೆಗೇನೋ ಕಳಿಸ್ಕೊಡ್ತೀವಿ, ಅದಕ್ಕೇನೋ ಅಭ್ಯಂತರ ಇಲ್ಲ. ಕೆಲ್ಸ ಹಚ್ಚಬಾರ್ದು ಅಂದ್ರೆ ನಮ್ಗೆ ಕಷ್ಟ ಆಗ್ತದೆ ಅಂತ. ಯಾಕೆ ಕಷ್ಟ? ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾಧರ್ಮಂಗಲಂ
ಮನೆಗೆ ಒಬ್ರು ಇಬ್ರು ಚಹಾ ಕಾಫಿಗೆ ಬಂದು ಹೋಗ್ತಾರೆ ಅಂತಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು. ನೀವು ಕೆಲಸನೇ ಮಾಡಿಸ್ಬಿಡ್ರಿ ಅಂದ್ರೆ ಇಡೀ ಬ್ರಹ್ಮಾಂಡ ನಮ್ ವರನ್ ಮನೆ. 4 ಮುಖದ ಬ್ರಹ್ಮ ಹಿರಿ ಮಗ, ಅದ್ರ ಜೊತೆಗೆ ಪಂಚಮುಖನಾದ ರುದ್ರ ಮೊಮ್ಮಗ, ಷಣ್ಮುಖ ಮರಿ ಮೊಮ್ಮಗ, ಎಲ್ಲ ಬರೀ ಬಹಳ ಮುಖ ಇರೋರೇ ಇದ್ದಾರೆ. ಹಸುವಾಯ್ತು ಅಂತ ಒಂದ್ಸಲಿ ಗಣಪ ಬಂದ ಅಂತಂದ್ರೆ ಮರಿ ಮೊಮ್ಮಗ ಏನಾದ್ರು ಮಾಡಿ ಹಾಕ್ಲೇಬೇಕು ಅಜ್ಜಿ. ಅದಕ್ಕೋಸ್ಕರ ನೀವು ಅದು ಮಾಡಿಸ್ಬೇಡ್ರಿ ಇದು ಮಾಡಿಸ್ಬೇಡ್ರಿ ಅಂತ ನಮ್ಮ ಹುಡುಗಿಗೆ, ನಿಮ್ ಹುಡುಗಿನ ಹಿಂಗೆಲ್ಲ ಕರಾರ್ ಹಾಕೊಂಡಿದ್ರೆ ಬೇಡ ಬೇಡ, ಹಂಗೆಲ್ಲ ಏನಿಲ್ರಿ ಮಾಡ್ಕೊಡ್ತೀವಿ, ಒಳ್ಳೆ ಕೆಲಸ ಎಲ್ಲ ಮಾಡ್ತಾಳೆ, ಆದ್ರೂ ಸ್ವಲ್ಪ ನೋಡ್ಕೊಳ್ರಿ ಅಂತ ಅಳಿಯಂದ್ರ ಬಗ್ಗೆ ಭಯ ಇರ್ತದೆ. ಒಂದು ಮಾತಿದೆ, ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಸದಾ ರುಷ್ಟ ಸದಾ ತುಷ್ಟ ಸದಾ ಪೂಜಾಂ ಅಪೇಕ್ಷತೆ ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಅಂತ. ಆ ಒಂದು ಗ್ರಹ ನವಗ್ರಹಗಳ ತರ ಆ ಒಂದು ಗ್ರಹ ಇದೆ ಅಂತ, ಯಾವಾಗ್ಲೂ ಅದು ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಅನಿಸ್ತಾ ಇರತ್ತಂತೆ. ಸರಿ, ಅದು ಚೆನ್ನಾಗಿದೆಯಲ್ಲ ಅಂತ ಅನ್ಕೊಂಡು ಮಾತಾಡ್ಸೋಣ ಅಂತ ಹೋದ್ರೆ ಕೋಪದಲ್ಲಿ ಇರತ್ತಂತೆ. ಅಯ್ಯೋ ಕೋಪದಲ್ಲಿದ್ದಾರಲ್ಲ, ಮಾತಾಡ್ಸೋದು ಬೇಡ ಅಂತಿದ್ರೆ ಖುಷಿಯಾಗಿರುತ್ತಂತೆ ಅದನ್ನ ನೋಡಿ. ಮತ್ತೆ ಎಲ್ಲಿರುತ್ತೆ, ಎಲ್ಲ ಗ್ರಹಗಳು ಒಂದೊಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೇ ಎಲ್ಲಿರುತ್ತೆ ಅಂತಂದ್ರೆ ಇದು ಯಾವಾಗ್ಲೂ ಕನ್ಯಾ ರಾಶಿಯಲ್ಲಿ ಇರುತ್ತಂತೆ. ಯಾವ್ದಂಥ ಗ್ರಹ ಅಂದ್ರೆ ಅಳಿಯ ಅನ್ನೋದೇ 10ನೇ ಗ್ರಹ ಅಂತ ಹೇಳ್ತಾರೆ. ಈ ಅಳಿಯ ಅನ್ನೋ ಗ್ರಹ ಯಾವಾಗ ಅಳಿಯಂದ್ರು ಕೋಪದಲ್ಲಿ ಇರ್ತಾರೆ, ಯಾವಾಗ ಖುಷಿಯಲ್ಲಿ ಇರ್ತಾರೆ, ಮತ್ತೆ ಯಾವಾಗ್ಲೂ ಅಗ್ರ ಪೂಜೆನ ಆಗ್ಬೇಕು ಮನೆಯಲ್ಲಿ. ಮೊದಲು ತಟ್ಟೆ ಅಳಿಯಂದ್ರಿಗೆ ಇಡ್ಬೇಕು, ಬರ್ರಿ ಕೂಡ್ರಿ ಅಂತಾನೆ ಹೇಳ್ಬೇಕು. ಸ್ವಲ್ಪ ಒಂದ್ ತಂಬಿ ನೀರ್ ತಂದಿಟ್ರಿ ಅಂದ್ರೆ ಸಾಕು, ಪೂರ್ತಿ ನಕಸಿಕ ಅಂತ ಕೆರಳು ಬಿಡ್ತಿದ್ದಾರೆ, ನನಗೆ ಕೆಲಸ ಹಚ್ತಿದ್ದಾರಲ್ಲ. ಹಾಗಾಗಿ ಕನ್ಯಾ ರಾಶಿ ಸ್ಥಿತೋ ನಿತ್ಯಂ, ಇದಕ್ಕೆ ಸ್ಥಾನ ಬದಲಾಗೋದಿಲ್ಲ ಅಂತೆ, ರಾಶಿ ಚೇಂಜ್ ಆಗೋದು. ಬರೀ ಕನ್ಯಾ ರಾಶಿ ತಮ್ಮ ಮಗಳ ರಾಶಿಯಲ್ಲೇ ಕೂತ್ಕೊಂಡಿರ್ತಂತೆ. ಹಾಗಾಗಿ ಅಳಿಯ ಅನ್ನೋನು 10ನೇ ಗ್ರಹ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಹುಡುಗ 10ನೇ ಗ್ರಹ ಅಂತೇನು ಆಗೋದಿಲ್ಲ, ಅವನ ಅನುಗ್ರಹ ಆದ್ರೆ ಎಲ್ಲಾ ಗ್ರಹಗಳು 11ನೇ ಸ್ಥಾನಕ್ಕೆ ಬರ್ತವೆ. ಶುಭ ಏಕಾದಶ ಸ್ಥಾನ ಫಲವಾಪ್ತ್ಯರ್ಥಂ. ಹಾಗಾಗಿ ನಮ್ಮ ಹುಡುಗನ ಬಗ್ಗೆ ಏನು ಕಾಳಜಿ ಮಾಡಬೇಡ್ರಿ ಅಂತ ಹೇಳಿ ಹೀಗೆ ಬಹಳ ಚಂದ ಅವ್ರಿಗೆ ವಿವಾಹವಾಯಿತು ಅಂತ ಆ ವಿಷಯವನ್ನ ಬರೀತಾರೆ. ಇದಾದ್ಮೇಲೆ ಅಂತ ಜರಾಸಂಧನ ಸಂಹಾರ ಮಾಡಬೇಕು ಅಂತ ಅನ್ಕೊಂಡು ಕರ್ಕೊಂಡು ಭೀಮಸೇನನ ಮೂಲಕ ಹೋಗಿ ಜರಾಸಂಧನ ಸಂಹಾರವನ್ನ ಭಗವಂತ ಮಾಡಿಸ್ತಾನೆ. ತಾನೇ ಮಾಡಬಹುದಿತ್ತು, ಆದ್ರೂ ತನ್ನ ಭಕ್ತನಿಗೆ ಕೀರ್ತಿ ಬರಲಿ ಅಂತ ದೊಡ್ಡ ಕಾರುಣ್ಯ ಭಗವಂತಂದು. ಎಲ್ಲಾ ಕಡೆನೂ ದೇವ್ರು ಹಂಗೆ ಮಾಡಿದ. ಕಾಲಯವನ್ನು ಸಂಹಾರ ಮಾಡೋ ಕಾಲದಲ್ಲೂ ಮುಚ್ಚುಕುಂದನಿಗೆ ಕೊಟ್ಟ, ಜರಾಸಂಧನ ಸಂಹಾರ ಆದಾಗಲೂ ಕೂಡ ಭೀಮಸೇನನಿಗೆ ಕೊಟ್ಟ. ತಾನೆಲ್ಲೂ ತಗೊಳ್ಳಿಲ್ಲ ಭಗವಂತ, ಎಲ್ಲ ಭಕ್ತರೇ ಉದ್ಧಾರ ಆಗ್ಲಿ. ಇದಾಯ್ತು, ರುಕ್ಮಿಣಿ ಕಲ್ಯಾಣ ಆಯ್ತು. ಅದಾದ್ಮೇಲೆ ಆ ಸತ್ಯಭಾಮೆಯ ವಿವಾಹದ ವಿಷಯ ಹೇಳ್ತಾರೆ. ಸತ್ಯಭಾಮೆಯದಂತೂ ಸಿಂಹೋ ಜಾಂಬವತಾಹತಃ ಅಂತೇಳಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾಹತಃ 8 ತೊಲೆ ಚಿನ್ನ ಕೊಡ್ತಿತ್ತಂತೆ ಪ್ರತಿ ದಿವಸ. ಸೆಮಂತಕ ಮಣಿ ಸೂರ್ಯನಿಂದ ಪಡ್ಕೊಂಡಿದ್ದು ಸತ್ರಾಜಿತ್ರಾದ. ಕೃಷ್ಣ ಅಂತ, ಬೇಡ ನಿನ್ನ ಹತ್ರ ಇಟ್ಕೊಳ್ಬೇಡ, ಬೆಲೆ ಬಾಳು ವಸ್ತು ಇತ್ತು ಅಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ, ಹಾಗಾಗಿ ಇಟ್ಕೊಳ್ಬೇಡ. ಇಲ್ಲ ಇಲ್ಲಿ ನನ್ನ ಹತ್ರನೇ ಕೃಷ್ಣನ ದುರಾಸೆ ಅಂತ ಬೈದು ಕಳಿಸಿದ್ನಂತೆ. ಕೃಷ್ಣ ಬಂದಿದ್ದ. ಇದಾದ್ಮೇಲೆ ಅವ್ರ ತಮ್ಮ ಅದನ್ನ ಕಾಡಿಗೆ ಅಂತ ತಗೊಂಡು ಹೋದವನು ಸಿಂಹದಿಂದ ಸತ್ತೋದ, ಪ್ರಸೇನಜಿತ್ ಅಂತ. ಅವನು ಸತ್ತು ಕೂಡಲೇ ಅವನನ್ನ ಕೊಂದು ಜಾಂಬು ಅಂತ ತಗೊಂಡು ಹೋದ. ಅಷ್ಟೊತ್ತಿಗೆ ಜಾಂಬನ್ನು ತಗೊಂಡು ಹೋಗಿದ್ದಾನೆ. ಇಲ್ಲಿ ಎಲ್ಲಿ ಅಂತ ನೋಡಿದ್ರೆ ಎಲ್ಲೂ ಆ ರತ್ನವೇ ಇಲ್ಲ, ಮಣಿಯೇ ಇಲ್ಲ. ಕೂಡ್ಲೆ ತನ್ನ ಸೈನ್ಯವನ್ನೆಲ್ಲ ಕಳಿಸಿ ನೋಡಿದ್ರೆ ಎಲ್ಲೆಲ್ಲ ಕೃಷ್ಣ ಕದ್ದಿದ್ದಾನೆ ಅಂತ ಅಪವಾದ ಹಾಕ್ಬಿಟ್ರು. ಕೃಷ್ಣ ಎಲ್ಲರನ್ನೂ ಕರ್ಕೊಂಡು ಹೋಗಿ ನೋಡ್ತಾನೆ. ಹೋಗಿ ಅಲ್ಲಿ ಪ್ರಸೇನ ಸತ್ತಿದ್ದಾನೆ. ಪ್ರಸೇನ ಸತ್ತದ್ರ ಮುಂದೆ ಹೋದ್ರೆ ಸಿಂಹ ಸತ್ತಿದೆ. ಸಿಂಹದ ಜಾಡನ್ನೇ, ರಕ್ತದ ಜಾಡನ್ನು ಹಿಡ್ಕೊಂಡು ಹೋದ್ರೆ ಈ ಜಾಂಬುವಂತನ ಗುಹೆ ಹತ್ರ ನಿಂತಿದೆ. ಏನಿದು ಅಂತ ಅನ್ಕೊಂಡು ಒಳಗೆ ಹೋಗಿ ನೋಡ್ತಾನೆ, ಕಿಟಾರ್ ಅಂತ ಕಿರ್ಚಿಬಿಟ್ಲಂತೆ ಜಾಂಬುವಂತು. ಯಾರೋ ಆಗಂತುಕ ಬಂದ್ಬಿಟ್ಟಿದ್ದಾನೆ ಮನೆ ಒಳಗಡೆ. ಆವಾಗ ಜಾಂಬುವಂತನಿಗೆ ಕೃಷ್ಣನಿಗೆ ಯುದ್ಧ ಆಗತ್ತೆ. 21 ದಿನಗಳ ಕಾಲ ಯುದ್ಧ ಆಗಿ ಇವ್ರು ಪಾಪ ಹೊರಗೆ ಕಾಯ್ತಾರೆ, 1 ವಾರದವರೆಗೂ ಕಾಯ್ತಾರೆ ಇವರೆಲ್ಲ. ಕಾದ್ರೂ ಕೂಡ ಅಲ್ಲಿ ಏನಾಗಿದೆ ಅಂತ ಒಳಗೆ ಗೊತ್ತಾಗದಿದ್ದಾಗ ಹೊರಟು ಹೋದ್ರು ಅಂತ. 28 ದಿನ 21 ದಿನ ಅಂತೆಲ್ಲ ವ್ಯಾಖ್ಯಾನದ ಪ್ರಭೇದಗಳಿದೆ. 28 ದಿನ ಯಾಕೆ ಅಂದ್ರೆ 1 ವಾರ ಇವ್ರು ಕಾದದ್ದಕ್ಕೆ 28 ದಿನ, ಯುದ್ಧ ಆಗಿದ್ದಕ್ಕೆ 21 ದಿನ ಅಂತ ಆ ವ್ಯಾಖ್ಯಾನದ ವಿವರವನ್ನ ಕೊಡ್ತಾರೆ. ಹೀಗೆ ಆ ಜಾಂಬುವಂತ ಸೋಲ್ತಾ ಬಂದಾಗ ರಾಮ ಅಂತ ರಾಮನಾಮ ಸ್ಮರಣೆ ಮಾಡ್ತಾನೆ. ಬರೀ ಕೃಷ್ಣ ಬರ್ತಾ ಇದ್ದಾನೆ. ಏನು ವಿಶೇಷ ಅಂದ್ರೆ ಕೃಷ್ಣ ರಾಮನಾಗಿದ್ದಾಗ ಹೇಳಿದಾನೆ, ಜಾಂಬುವಂತ ಮತ್ತೆ ಮುಂದಿನ ಯುಗದವರೆಗೂ ನೀನು ಇರಬೇಕು, ದೀರ್ಘಾಯುಷ್ಯ ಆಗಿರ್ಬೇಕು, ಹಾಗಾಗಿ ನಿನಗೆ ಅಲ್ಲಿ ಬಂದು ಅನುಗ್ರಹ ಮಾಡ್ತೀನಿ. ಓ ಅದೇ ರಾಮ ಕೃಷ್ಣಾಗ್ ಬಂದಿದ್ದಾನಲ್ಲ ಅಂತ ಹೇಳಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾಗ ಒಂದ್ಸಲಿ ಸುಮ್ಮನೆ ಅಪಗೊಂಡಂತೆ ಭಗವಂತ. ಎಲ್ಲ ಮೈನೋವೆಲ್ಲ ಮಾಯ. ನೋಡ್ರಿ, ಮೊದಲನೇ ದಿವಸ ಹೇಳಿದ್ವಿ, ಪ್ರೀತಿಯ ಅಪ್ಪುಗೆ ಬೆಚ್ಚನೆಯ ಸ್ಪರ್ಶ ಅನ್ನೋದು ಎಂಥವನಿಗೆ ಆಗ್ಲಿ ಚೇತರಿಕೆ ಕೊಟ್ಟು ಬಿಡ್ತದೆ. ಹಾಗಾಗಿ ಜಾಂಬುವಂತ ಮತ್ತೆ ತನ್ನ ಸಾಮರ್ಥ್ಯವನ್ನ ಪಡ್ಕೊಂಡ, ಆ ಸಮಂತಕ ಮಣಿಯನ್ನು ಕೊಟ್ಟ, ಕನ್ಯಾ ಮಣಿಯನ್ನು ಕೊಟ್ಟ, ಮದುವೆ ಮಾಡಿಬಿಟ್ಟ. ಇಂಥ ಜಾಂಬವತಿ ವಿವಾಹ ಆಯ್ತು. 3 ವಿವಾಹ ಆಯ್ತು. ರುಕ್ಮಿಣಿಯ ವಿವಾಹ, ಸತ್ಯಭಾಮೆಯ ವಿವಾಹ, ಶ್ರೀಭೂ ರೂಪಗಳದು. ಅದಾದ್ಮೇಲೆ ಷಣ್ಮಹಿಷಿಯರಲ್ಲಿ ಜಾಂಬವಂತಿಯ ವಿವಾಹ, ಜಾಂಬವತಿದು. ಆಮೇಲೆ ಕಾಳಿಂದಿ ಅಂತ ಒಂದ್ಸಲಿ ಕೃಷ್ಣ ಹೊರಗೆ ಅಡ್ಡಾಡ್ಲಿಕ್ಕೆ ಅಂತ ಹೋಗಿದ್ನಂತೆ. ಅಡ್ಡಾಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಅರ್ಜುನ ಕೃಷ್ಣ ಹೋಗಿದ್ದಾರೆ. ಯಾರೋ ಹುಡುಗಿ ತಪಸ್ ಮಾಡ್ತಿದ್ಲಂತೆ. ಕೃಷ್ಣ ಅಂತ ಅರ್ಜುನ ಒಂದ್ಸಲಿ ವಿಚಾರಿಸ್ಕೊಂಬ ಹೋಗಿ, ಯಾರ ಹುಡುಗಿ ಅಂತ ಕೇಳ್ಕೊಂಬ ಅಂದ. ಅರ್ಜುನ ಹೋದ. ಯಾರೋ ಬಾ ನೀನು, ಯಾಕೆ ತಪಸ್ ಮಾಡ್ತಾ ಇದ್ದಿ? ಇಲ್ಲ, ನನ್ನ ಹೆಸರು ಕಾಳಿಂದಿ ಅಂತ ಹೇಳಿ ಸೂರ್ಯನ ಮಗಳು ನಾನು.
ಕೃಷ್ಣ ಮದುವೆ ಆಗ್ಬೇಕು ಅಂತ ನನಗೆ ಆಸೆ ಕೃಷ್ಣನನ್ನ, ಹಾಗಾಗಿ ತಪಸ್ ಮಾಡಿದ. ಹೌದಾ, ಕೃಷ್ಣ ಇಲ್ಲೇ ಇದನ್ನ ಕರ್ಕೊಂಬಂದ್ಬಿಟ್ಟು ರಥ ಹಚ್ಕೊಂಡ ಕೃಷ್ಣ ಮನೆ ಕರ್ಕೊಂಡು ಹೋಗ್ಬಿಟ್ಟ. ಯಶೋದೆ ದೇವಕಿರ್ಲ ಗಾಬರಿ, ಯಾರೋ ಇದು ಹುಡುಗಿ, ಇಲ್ಲ ನನ್ನ ಹೆಂಡತಿ ಅಂದ್ಬಿಟ್ಟ ಕೃಷ್ಣ. ಏನು ನಮಗೆ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಡ್ ಬಂದ್ಬಿಡ್ತಾ ಇದೆಯಲ್ಲ. ಎಲ್ಲಾ ಮದುವೆನೇ ಹಿಂಗೇನೆ, ದೇವ್ರದ್ದು ಎಲ್ಲ ಪೂರ್ತಿ ಅಫಿಷಿಯಲ್ ಅನ್ಅಫಿಷಿಯಲ್ ಅನ್ನೋಂಗೆ ಮದುವೆ ಮಾಡ್ಕೊಂಡೇ ಹುಡುಗಿ ಕರ್ಕೊಂಡು ಹೋಗ್ತೀವಿ ಮನೆಗೆ. ತಂದೆ ತಾಯಿ ಗಾಬರಿ ಇದೆ, ನಮಗೇನು ಒಂದು ಪರ್ಮಿಷನ್ ಇಲ್ಲ, ವಿಷಯ ತಿಳಿಸಿಲ್ಲ, ಹೊರಗೆ ಹೋದ ಹುಡುಗಿನ ಕರ್ಕೊಂಡ್ ಬಂದ ಹೆಂಡತಿ ಅಂತಂತ, ಏನಿದು ವೈಶಿಷ್ಟ್ಯ ಅಂತ ಯಶೋದೆ ಅಂದ್ಲಂತೆ. ಒಂದ್ಸಲಿ ಆದ್ರೂ ಮದುವೆ ನೋಡೋ ಭಾಗ್ಯ ಕೊಡು, ಈಗಲ್ಲ ಮುಂದಿನ ಯುಗದಲ್ಲಿ ಕೊಡ್ತೀನಿ ಅಂತ ಬಕುಳಾದೇವಿಯಾಗಿ ಆಕೆಯನ್ನು ಹುಟ್ಟಿಸಿದ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಿ. ಹೀಗೆ ಕಾಳಿಂದಿಯ ವಿವಾಹ ಅದಾದ್ಮೇಲೆ ಮಿತ್ರವಿಂದ ಅಂತ, ಈ ಅವಂತಿ ದೇಶ ಅಂತ ಆ ದೇಶದ ರಾಜ, ಅವನಿಗೆ ಮೂರು ಜನ ಮಕ್ಕಳು, ವಿಂದ, ಅನುವಿಂದ, ಮಿತ್ರವಿಂದ ಅಂತ ಹೇಳಿ. ಆ ಮಿತ್ರವಿಂದೆಯನ್ನ ದುರ್ಯೋಧನೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಬ್ರು ಅಣ್ಣಂದ್ರು ಅನ್ಕೊಂಡಿರ್ತಾರೆ. ಹಾಗಾಗಿ ಕೃಷ್ಣ ಹೋಗಿ ಅವನ ಸೋದರತ್ತೆ, ಆಕೆ ರಾಜಾದಿದೇವಿ ಅಂತ ಹೇಳಿ ವಸುದೇವನ ತಂಗಿ ಅವಳು, ಆಕೆಯ ಮಗಳು ಅಂತ ಮಿತ್ರವಿಂದೆಯನ್ನ ಕರ್ಕೊಂಡು ಬಂದು ತಾನು ವಿವಾಹ ಆಗ್ತಾನೆ. ಅದಾದ್ಮೇಲೆ ನೀಲಾದೇವಿ, ನಗ್ನಜಿತ್ ಅಂತ ರಾಜ, ಅವನ ಮಗಳು ನೀಲಾದೇವಿ. ಅವನೇನಂದ್ರೆ ಅವನ ಮನೆಯಲ್ಲಿ ಒಂದು 7 ಗೂಳಿ ಇರ್ತಾವೆ, ಬಹಳ ಉಡಾಳ ಗೂಳಿಗಳು. ಅವು ಏನು ಹೇಳಿದ್ರು ಕೇಳ್ತಾರೆ. ನೀವು ಗುಡ್ಡ ಕಟ್ಟಿ ಹಾಕಬೇಕು ಅಂದ್ರೆ ದೈತ್ಯರು ಅವ್ರು ಆ ಗೂಳಿಯ ರೂಪದಲ್ಲಿ ತಗೊಂಡಿದ್ದಾಗ ದೇವರು ಒಂದೇ ಕಡೆ ಅವುಗಳನ್ನು ಕಟ್ಟಿ ಹಾಕಿ ನಿಗ್ರಹ ಮಾಡ್ತಾನೆ. ಹಾಗಾಗಿ ಆ ಪಣ ಗೆದ್ದವರಿಗೆ ತನ್ನ ಮಗಳು. ಸರಿ, ನೀಲಾದೇವಿಯನ್ನ ಭಗವಂತ ವಿವಾಹ ಆದ. ನೀಲಾದೇವಿ ವಿವಾಹ ಆಯ್ತು. ಆಮೇಲೆ ಭದ್ರಾದೇವಿ, ಇವಳು ಕೂಡ ವಸುದೇವನ ತಂಗಿಯ ಮಗಳು, ಸೋದರತ್ತೆ ಮಗಳು. ಹಾಗಾಗಿ ಅವಳನ್ನು ಕೂಡ ಭಗವಂತ ಮದುವೆ ಆಗ್ತಾನೆ. ವಿಶೇಷ ಏನು ಅಂದ್ರೆ ಆಕೆಯ ಅಣ್ಣಂದ್ರಿರ್ತಾರೆ, ಅವರು ವಿಶ್ವೇ ದೇವತೆಗಳು ಅಂತ ಬರ್ತಾರೆ. ಈ ಶ್ರಾದ್ದ ಮಾಡೋ ಕಾಲಕ್ಕೆ ಆ ಶ್ರಾದ್ದದ ವಿಘ್ನಗಳನ್ನ ಪರಿಹಾರ ಮಾಡಿ ರಕ್ಷಣೆ ಮಾಡುವ ದೇವತೆಗಳು ವಿಶ್ವೇ ದೇವತೆಗಳು ಅಂತ ಬರ್ತಾರೆ. ಆ ವಿಶ್ವೇ ದೇವತೆಗಳು ಅವತಾರ ಮಾಡಿರ್ತಾರೆ ಈ ಭದ್ರೆಯ ಅಣ್ಣಂದರಾಗಿ. ಅವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಭದ್ರೆಯನ್ನ ಭಗವಂತ ವಿವಾಹ ಆದ. ಆಮೇಲೆ ಲಕ್ಷಣಾದೇವಿ ಅಂತ ಹೇಳಿ ಆ ಪಿತೃಗಣದ ದೇವತೆಗಳು, ಅವರನ್ನು ಕೂಡ ಭಗವಂತ ಮದುವೆ ಆಗ್ತಾನೆ. ಹೀಗೆ ಆ ಷಣ್ಮಹಿಷಿಯರನ್ನ, ರುಕ್ಮಿಣಿ ಸತ್ಯಭಾಮೆಯರನ್ನ ಭಗವಂತ ವಿವಾಹವಾದ ಪ್ರಸಂಗ ನಮಗೆ ಕಂಡು ಬರುತ್ತೆ. ಇಷ್ಟ ಆಯ್ತು. ಇದಾದ್ಮೇಲೆ ನರಕಾಸುರನ ನಿಗ್ರಹ. ಈ ನರಕಾಸುರನ ಕಾಟ ತಾಳದೆ ಇಂದ್ರ ಬಂದು ಪ್ರಾರ್ಥನೆ ಮಾಡಿದಾಗ ಸರಿ ಅವನ ನಿಗ್ರಹ ಮಾಡ್ತೀನಿ ಅಂತ ಭಗವಂತ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕನೊಡನೆ ಕಾದಿದ, ಮತ್ತೆ ಕೆಡಹಿದವ ನಂಕವಾ ಸತಿಗಿತ್ತನೂತ ಆಲಿಂಗನವಾ, ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಗರುಡ ವಾಹನ ರೂಪವನ್ನು ಸ್ಮರಣೆ ಮಾಡ್ಬೇಕು. ಯಾಕೆ? ಕೊನೆಗೆ ಮೋಕ್ಷ ಕರ್ಕೊಂಡು ಹೋಗ್ತಾನಂತ ಅವನೇ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಇದೇ ಭಾಗವತದ ಕೊನೆ ಭಾಗದಲ್ಲಿ ಬರುತ್ತೆ. ಪರೀಕ್ಷಿತ್ ಮಹಾರಾಜ ಗರುಡ ವಾಹನನಾದ ಭಗವಂತನ ಪಾದವನ್ನ ಹೊಂದಿದ ಅಂತ ಹೇಳಿ. ಅದಕ್ಕೆ ದಾಸರು ಹೇಳ್ಬೇಕಾದ್ರೆ ಹಕ್ಕಿಯ ಹೆಗಲೇರಿ ಬಂದವ, ಆ ಗರುಡ ವಾಹನನಾಗಿ ಬಂದ ಪರಮಾತ್ಮನನ್ನು ನೋಡು ಅಂತ. ಗರುಡನ ಹೆಗಲೇರಿ ಬಂದ. ಶಸ್ತ್ರದುರ್ಗ ಅಂತ ಬಹಳ ಆ ಕಾಲದಲ್ಲಿ ಸೇಫ್ಟಿ ಫೀಚರ್ಸ್ ಅವನ ಊರಲ್ಲಿ, ಬೇರೆ ಬೇರೆ ಥರದ ರಕ್ಷಣೆ. ಜಲದುರ್ಗ ಅಂತ ಸಾಮಾನ್ಯ ಕೋಟೆ ಹೊರಗಡೆ ಈ ತರ ಇರ್ತಾ ಇತ್ತು. ಶ್ರೀರಂಗಪಟ್ಟಣಕ್ಕೆ ನಾವು ಹೋದ್ವಿ ಅಂದ್ರೆ ಸುಮ್ಮನೆ ಆ ಕೋಟೆ ಒಳಗಡೆ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಹೊರಭಾಗದಲ್ಲಿ ದೊಡ್ಡ ಅಡಾಲ ಕಾಲುವೆಗಳಿದ್ದಾವೆ, ಅಗಲವಾದ ಕಾಲುವೆಗಳು. ಹಳೆಯ ಕಾಲದಲ್ಲಿ ಅದರಲ್ಲಿ ನೀರು ತುಂಬಿ ಮೊಸಳೆಗಳನ್ನೇ ಹಬ್ಬಗಳನ್ನು ಬಿಡ್ತಾ ಇದ್ರಂತೆ. ಯಾಕೆ? ಶತ್ರುಗಳು ಆಕ್ರಮಣ ಮಾಡಬಾರದು ಅಂತ. ಇಂಥದ್ದೆಲ್ಲ ದ್ವಾಪರ ಯುಗದ ಕಾಲದಿಂದ, ದ್ವಾಪರ ಅಲ್ಲ ತ್ರೇತಾಯುಗದಲ್ಲೇ ಇತ್ತು. ಸಂಕ್ರಮಾಹ ಅಂತ ರಾಮಾಯಣದಲ್ಲಿ ಬರುತ್ತೆ. ಹನುಮಂತ ಹೇಳ್ತಾನೆ, ರಾಮಚಂದ್ರ ಪ್ರಭು ನಾನೆಲ್ಲ ಒಡೆದಾಗ್ ಬಂದ್ಬಿಟ್ಟಿದ್ದೀನಿ, ನಮ್ಮ ಸೈನ್ಯ ತಗೊಂಡು ಹೋಗ್ಲಿಕ್ಕೆ ಏನು ಕಷ್ಟ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಜಲದುರ್ಗ ಅಂತಿತ್ತು, ಶಸ್ತ್ರದುರ್ಗ, ಬೇರೆ ಬೇರೆ ಥರದ ಹರಿತವಾದ ಆಯುಧಗಳು, ಗಿರಿದುರ್ಗ, ಚೂಪಾದ ಶಿಖರಗಳಿರ್ತಕ್ಕಂತಹ ಬೇರೆ ಬೇರೆ ಥರದ ಬೆಟ್ಟಗಳು, ಇದನ್ನೆಲ್ಲ ಭಗವಂತ ನಾಶ ಮಾಡ್ಕೊಂಡು ಹೋದ. ಅಲ್ಲಿ ಮುರ ಅಂತ ಆ ನರಕಾಸುರನ ಮಂತ್ರಿ, ಪ್ರಾಗ್ಜ್ಯೋತಿಷಪುರ ಅಂತ. ಪ್ರಾಗ್ಜ್ಯೋತಿಷಪುರ ಅಂದ್ರೆ ಇವತ್ತಿನ ಅಸ್ಸಾಮಲ್ಲಿ ಅರುಣಾಚಲ ಅಂತ ಹೆಸರು ಕೇಳ್ತೀವಿ ನಾವು. ಅಂದ್ರೆ ಸೂರ್ಯೋದಯ ಪ್ರಾರಂಭ ಆಗೋದು ಅಲ್ಲಿ, ಅರುಣೋದಯ ಆಗೋದು. ಜ್ಯೋತಿಷ ಅಂದ್ರೆ ಅದೇ ಅರ್ಥ. ಜ್ಯೋತಿಷ್ ಅಂದ್ರೆ ಸೂರ್ಯ ಪ್ರಾಗ್ ಉದಯ ಆಗೋದು, ಅರುಣೋದಯ ಆಗುವ ಸ್ಥಳ. ಹಾಗಾಗಿ ಪ್ರಾಗ್ಜ್ಯೋತಿಷಪುರ ಅಸ್ಸಾಂ ಅಂತ ಅದಕ್ಕೆ ಹೆಸರು. ಆ ಭಾಗದಲ್ಲಿ ಇವನು ಆಳ್ವಿಕೆ ಮಾಡ್ತಾ ಇದ್ದ. ಅಲ್ಲಿ ಮುರಾರಿ ಅಂತ ಹೇಳಿ ಇವನಿಗೆ ಹೆಸರು ಬರುತ್ತೆ. ಯಾಕೆಂದ್ರೆ ಮುರಾಸುರನ್ನ ಸಂಹಾರ ಮಾಡ್ತಾನೆ. ಅದಕ್ಕೆ ವಿಜಯರಾಯರು ಹೇಳ್ತಾರೆ, ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳಿಗೆ ನಿಲುವರೆ ನೋಡೋ ಎಲೆ ಮನ ಮುರಾರಿಯನೇ ಕೊಂಡಾಡೋ, ಎಲೆ ಮನ ಮುರಾರಿಯನೇ ಕೊಂಡಾಡೋ. ರಾಜೀವ ಮುಖಿಯರ ಗೋಜಿಗೆ ಹೋಗದೆ, ರಾಜೀವ ಮುಖಿಯರ
ಗೋಜಿಗೆ ಹೋಗದೆ ವಿಜಯ ವಿಠಲನ ಪಾಡೋ ಎಲೆ ಮನ ವಿಜಯ ವಿಠಲನ ಪಾಡೋ ಮನ ಮುರಾರಿಯನೇ ಕೊಂಡಾಡೋ. ಮುರಾರಿ ಭಗವಂತ ಮುರಾಸುರನ ಸಂಹಾರ ಮಾಡಿದ, ಅಂಥವನನ್ನ ಕೊಂಡಾಡಬೇಕು. ಯಾವಾಗ ಬಂದು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಇದ್ದಾಗ ಸ್ಮರಣೆ ಮಾಡಿಬಿಡ್ಬೇಕು ಅಂತಾರೆ ವಿಜಯರಾಯ. ಇಂಥ ಮುರಾಸುರನನ್ನ ಭಗವಂತ ಸಂಹಾರ ಮಾಡಿ ಮುರಾರಿ ಆದ. ಆಮೇಲೆ ನರಕ ಯುದ್ಧಕ್ಕೆ ಬಂದ. ಯುದ್ಧಕ್ಕೆ ಬಂದಾಗ ಅವನು ಏನೇನೇನ ಅಸ್ತ್ರ ಬಿಟ್ಟ, ಎಲ್ಲವನ್ನ ತುಂಡರಿಸಿದ್ನಂತೆ. ಅದಾದ್ಮೇಲೆ ಶತಘ್ನಿ ಅಂತ ಒಂದು ಆಯುಧ. ಆ ಆಯುಧ ವಿಶೇಷ ಏನಂದ್ರೆ ಒಂದ್ಸಲಿ ಹಾಕಿದ್ರೆ 100 ಜನರನ್ನ ಕೊಲ್ತಾ ಇತ್ತು. ಶತಾನ್ ಹಂತಿ ಇತಿ ಶತಘ್ನಿ ಅಂತ ಹೇಳಿ 100 ಜನರನ್ನ ಕೊಲ್ತಾ ಇತ್ತದು. ಅಂಥ ಆಯುಧ ಬಂದಾಗ ಕೃಷ್ಣ ಪೆಟ್ಟು ಬಿದ್ದವ್ರ ತರ ನಟನೆ ಮಾಡಿದ. ಆವಾಗ ಸತ್ಯಭಾಮೆಗೆ ಹೇಳಿದ, ನೀನ್ ಅಸ್ತ್ರ ಪ್ರಯೋಗ ಮಾಡು, ಆವಾಗ ಅವ್ನ ಸಂಹಾರ ಆಗತ್ತೆ ಅಂತ. ಇಷ್ಟಂದು ಕೂಡ್ಲೆ ಆಕೆ ಅಸ್ತ್ರ ಪ್ರಯೋಗ ಮಾಡಿದ್ಲು, ಅದರಿಂದ ನರಕಾಸುರನ ಸಂಹಾರ ಆಯ್ತು ಅಂತ. ಯಾಕೆಂದ್ರೆ ಈ ನರಕನು ಕೂಡ ಭೂದೇವಿಯ ಮಗ ಅಂತ ಹೇಳ್ತಾರೆ. ಭೂದೇವಿಗೆ 3 ಜನ ಮಕ್ಕಳು, ಒಂದು ನರಕಾಸುರ, ಒಂದು ಅಂಗಾರಕ, ಇನ್ನೊಬ್ಬ ವಾಸ್ತುದೇವತೆ ಅಂತ ಹೇಳಿ 3 ಜನ ಮಕ್ಕಳು. ಹಾಗಾಗಿ ಗೃಹ ಪ್ರವೇಶ ಮಾಡೋ ಕಾಲಕ್ಕೆ ವಾಸ್ತುಹೋಮ ಅಂತ ಮಾಡಿದಾಗ ತ್ರಿಪಂಚಾಶತ್ ವಾಸ್ತುದೇವತಾ ಅಂತೇಳಿ 53 ಜನ ವಾಸ್ತುದೇವತೆಗಳಿಗೆ ಮಂಡಲ ಹಾಕಿಸಿರ್ತಾರೆ ಆಚಾರ್ಯರು. ಆ ಮಂಡಲದ ಮೇಲೆ ಒಬ್ಬೊಬ್ಬ ದೇವತೆ, ಪಿಲಿಪಿಂಚ ಅಂತ ಬರ್ತಾನೆ, ಪಾಪ ರಾಕ್ಷಸಿ ಅಂತ ಒಬ್ಳು ಬರ್ತಾಳೆ, ಸುಗ್ರೀವ ಅಂತ ಬರ್ತಾರೆ. ಈ ಎಲ್ಲರಿಗೆ ಅಲ್ಲಿ ಬಲಿಯನ್ನ ಕೊಡ್ಬೇಕಿಲ್ಲ ಅಂದ್ರೆ ಮನೆಯಲ್ಲಿರುವವರನ್ನ ಆಹುತಿ ತಗೊಳ್ಳಿಕ್ ಪ್ರಾರಂಭ ಮಾಡುತ್ತಂತೆ. ಹಾಗಾಗಿ ಅಂಥ ವಾಸ್ತು ಪುರುಷ ಅವನು ಈ ಭೂದೇವಿ ವರಾಹದೇವರ ಮಗ. ಅದಾದ್ಮೇಲೆ ಅಂಗಾರಕ, ಕುಜ, ಕು ಅಂದ್ರೆ ಭೂಮಿ, ಭೂಮಿಯಿಂದ ಹುಟ್ಟಿದವನು ಜ, ಹಾಗಾಗಿ ಕುಜ ಅಂತ ಅವನ ಹೆಸರು. ಇನ್ನೊಬ್ಬ ಈ ನರಕ. ಈ ನರಕವನ್ನು ಕೂಡ ಹುಟ್ಟಿದಾಗ ಕೇಳಿರ್ತಾಳೆ, ಇವನ ಸಂಹಾರ ಯಾರ ಕೈಯಿಂದಲೂ ಆಗದೆ ಇರೋ ತರ ನೋಡ್ಕೊ. ಹಾಗಾದ್ರೆ ಯಾರ ಕೈಯಿಂದ ಆಗಲ್ಲ ಅಂದ್ರೆ ನಿನ್ ಕೈಯಲ್ಲಿ ಆಗೋ ತರ ಅಂತ ಹೇಳಿದ್ದಂತೆ. ಅದೇ ಭೂದೇವಿ ಇವಾಗ ಸತ್ಯಭಾಮೆಯಾಗಿ ಬಂದಿದ್ದಾಳೆ. ಇದೇ ಪರಮಾತ್ಮ ಮೇಲೆ ಶತಘ್ನಿ ಅವನು ಪ್ರಯೋಗ ಮಾಡಿದ. ನಮ್ಮ ಯಜಮಾನ್ರ ಮೇಲೆ ಮಾಡ್ತೀಯ ಅಂತ ಲಕ್ಷ್ಮೀದೇವಿ ಭಗವಂತನ ಆಜ್ಞೆ ಅಂತ ತಾನು ಪ್ರಯೋಗ ಮಾಡಿದ್ಲು. ಅಂತ ದುಷ್ಟನ ನಿಗ್ರಹ ಆಯ್ತು. 16,100 ಜನರನ್ನು ಕೂಡಿ ಹಾಕಿದ್ದ. ಅವನಿಗೇನ್ ಆಸೆ ಇತ್ತು ಅಂತಂದ್ರೆ ಎಲ್ಲರನ್ನ ಮದುವೆ ಆಗ್ಬಿಡ್ಬೇಕು ನಾನು ಅಂತ. ಯಾಕೆ ಈ ಕಡೆ ಚಕ್ರವರ್ತಿ ಆಗ್ಬೇಕು ಅಂತ ಜರಾಸಂಧ ಅನ್ಕೊಂಡ, ಹುಡುಗಿಯರನ್ನ ಮದುವೆ ಆಗ್ಬೇಕು ಕಾಮುಕ ಅವನು. ಹಾಗಾಗಿ ಅಷ್ಟು ಜನರನ್ನ ತಾನು ತೆಗೆದುಕೊಂಡಿದ್ದ. ನರಕಾಸುರನನ್ನ ನಿಗ್ರಹ ಮಾಡಿ ಸಂಹಾರ ಮಾಡಿ ದೇವರವರನ್ನ ಬಿಡಿಸಿದಾಗ ಅವ್ರು ಕೇಳಿದ್ರಂತೆ, ಯಾಕೆ ಕೃಷ್ಣ ನಮ್ಮನ್ನು ಬಿಡಿಸಿದ್ವಿ? ಇಲ್ಲೇ ಇದ್ಬಿಡ್ತಾ ಇದ್ವಿ ನಾವು, ಇಲ್ಲೇ ಪ್ರಾಣ ಬಿಡ್ತಾ ಇದ್ವಿ. ಕೃಷ್ಣ ಅಂದ, ನಿಮ್ಮನ್ನೆಲ್ಲ ನಿಮ್ ಊರಿಗೆ ಕಳಿಸ್ಬೇಕು. ಊರಿಗೆ ಹೋಗಿ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರು ಅವ್ರು. ಇಲ್ಲ, ಊರಿಗೆ ಹೋಗಿ ಆರಾಮಾಗಿ ನಿಮ್ ತಂದೆ ತಾಯಿ ಮನೇಲಿ ಇರ್ವಿ. ಯಾರು ನಮ್ಮನ್ನು ನಂಬುತ್ತಾರೆ? ಇಷ್ಟು ದಿವಸ ವರ್ಷಾನುಗಟ್ಲೆ ನರಕನ ಮನೆಯಲ್ಲಿದ್ದೀವಿ, ಯಾರು ನಮ್ಮನ್ನ ಪರಿಶುದ್ಧರು ಅಂತ ನಂಬುತ್ತಾರೆ ಅಂತ ಕೇಳಿದ್ರು ಅವ್ರು. ಯಾಕೆ, ಏನಾಯ್ತು? ನಾವೇನಾದ್ರೂ ತಂದೆ ಮನೆಗೆ ಹೋದ್ವಿ, ಮಗಳು ಅನ್ನೋ ಅಭಿಮಾನದ ನಮ್ಮನ್ನೇನೋ ಕರ್ಕೊಂಡ್ರು ತಂದೆ ತಾಯಿಗಳು. ಆದ್ರೆ ಮುಂದೊಂದ್ ದಿನ ಮದುವೆ ಅಂತ ಆಗ್ಲಿಕ್ಕೆ ಬಂದಾಗ, ಯಾರಾದ್ರೂ ಹುಡುಗ ಕಡೆಯವ್ರು ನೋಡ್ಲಿಕ್ಕೆ ಅಂತ ಬಂದಾಗ ಪಕ್ಕದ ಮನೆಯವ್ರು ಹೇಳ್ತಾರೆ, ಆ ಹುಡುಗಿನ ಸ್ವಲ್ಪ ಯೋಚನೆ ಮಾಡಿ, ನರಕನ ಮನೆಯಲ್ಲಿದ್ಲು, ಸ್ವಲ್ಪ ಒಮ್ಮೆ ತಲೆಯಲ್ಲಿ ಈ ವಿಷಯ ಇರ್ಲಿ ಅಂತ ಒಂಚೂರು ಹೇಳಿದ್ರೆ ಸಾಕು, ಜೀವನೇ ಬರ್ಬಾದಾಗೋಗ್ಬಿಡ್ತದೆ, ನಮ್ಮನ್ನ ಯಾಕೆ ಬಿಡಿಸಿದೆ ಅಂತ ಕಣ್ಣೀರ್ ಹಾಕೊಂಡ್ರು. ಕೃಷ್ಣ ಅನ್ನಂತ, ಇಂಥ ಗತಿ ಬರುತ್ತೆ ಅಂದ್ರೆ ನಿಮ್ಮನ್ನ ನಾನು ಮದುವೆ ಆಗ್ತೇನೆ ಅನ್ನಂತೆ. ಹೀಗೆ ನೀವು ನಿರ್ಗತಿಕರಾಗಿ ಹಡದೂರಲ್ಲಿ ಹೋಗಿ ಬದುಕ್ತಕ್ಕಂಥ ಯಾವ ಅಗತ್ಯವೂ ಇಲ್ಲ, ನಾನು ನಿಮ್ಮನ್ನು ವಿವಾಹ ಆಗ್ತೇನೆ ಅಂತ 16,100 ಜನರನ್ನ ತಾನು ಮದುವೆ ಆದ. ಕೃಷ್ಣ ಅನಾದಿ ಬ್ರಹ್ಮಚಾರಿ ನಮ್ಮ ಸ್ವಾಮಿ. ಅಂಥವ್ನು ಯಾಕೆ ಮದುವೆ ಆದ? ಪರಿಸ್ಥಿತಿಯನ್ನ ನೋಡಿದ. ಅವ್ರಿಗೆ ಬಾಳ ಕಲ್ಪನೆ ಮಾಡ್ಲಿಕ್ಕೆ ಸ್ವಾಮಿ ಅವ್ರ ಜೊತೆಗೆಲ್ಲ ಮದುವೆಯಾಗಿ 16,100 ಜನರನ್ನ ದ್ವಾರಕ್ಕೆ ಕರ್ಕೊಂಡು ಹೋಗಿ ಮದುವೆ ಆಗಿ, ಒಬ್ಬೊಬ್ಬರಿಗೆ ಒಂದೊಂದು ಮನೆ ಮಾಡಿ, ಒಂದೊಂದು ಮನೇಲಿ ಒಬ್ಬೊಬ್ಬರನ್ನ ಪುರೋಹಿತರು ಕರೆಸಿ ಮದುವೆ ಮಾಡ್ಕೊಂಡ ಅಂತ ಹೇಳ್ತಾರೆ. ಅದೊಂದು ವೈಶಿಷ್ಟ್ಯ, ದೇವ್ರದ್ದು ಎಲ್ಲ ಪುರೋಹಿತರು ದಕ್ಷಿಣ ಕೊಡ್ಬೇಕಂತ. ಹಾಗಾಗಿ ಎಲ್ಲರನ್ನ ಕರ್ಕೊಂಡು ಹೋಗಿ ಮದುವೆ ಆಗಿ, ಒಬ್ಬೊಬ್ಬರಲ್ಲಿ 10 ಗಂಡು ಹುಡುಗರು 1 ಹೆಣ್ಣು ಹುಡುಗಿ ಅಂತ. ಇಷ್ಟೆಲ್ಲ ದೊಡ್ಡ ನಾರಾಯಣಿ ಸೈನ್ಯ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಹೀಗೆ ಅವ್ರನ್ನೆಲ್ಲ ಅಹೋ ಖಲ ಭುಜಂಗಸ್ಯ ವಿಚಿತ್ರೋಯಂ ವಧಕ್ರಮ ಅನ್ಯಸ್ಯ ದಶತಿ ಶ್ರೋತ್ರಂ ಅನ್ಯ ಪ್ರಾಣೈರ್ವಿಯುಜ್ಯತೆ ಅಂತ ಅವ್ರು ಹೇಳ್ತಾರೆ. ಯಾರಾದ್ರೂ ದುಷ್ಟ ಜನ ಅಂತ ಬಂದು ನಮ್ಮ ಬಗ್ಗೆ ಏನಾದ್ರೂ ವಿಷಯ ಹೇಳ್ಬಿಟ್ರು ಅಂತಂದ್ರೆ ಒಬ್ರ ಕಿವಿಯಿಂದ ಒಬ್ರಿಗೆ ಹೋಗಿ ನಮ್ಮ ವ್ಯಕ್ತಿತ್ವನೇ ಹಾಳಾಗ್ಬಿಡ್ತದೆ. ಕೃಷ್ಣ ಯಾರ ರಕ್ಷಣೆ ಮಾಡೋರು? ನಾನಿದ್ದೀನಿ, ಯೋಚನೆ ಮಾಡಬೇಡ್ರಿ, ಯೋಗಕ್ಷೇಮಂ ವಹಾಮ್ಯಹಂ, ಇದೇ ಭಗವಂತ ಹೇಳಿದ್ದು. ಹಾಗಾಗ ಎಲ್ಲ ಹೆಣ್ಮಕ್ಳನ್ನ ತಾನು ಮದುವೆ ಆದ. ಇಷ್ಟೆಲ್ಲ ಮದುವೆ ಆದ. ನರಕಾಸುರ ನಿಗ್ರಹ ಆಯ್ತು. ನಿಗ್ರಹ ಆದಾಗ ನರಕ ಆ ಅದಿತಿ ದೇವಿಯ ಮಕರ ಕುಂಡಲಗಳನ್ನು ಹೊತ್ಕೊಂಡು ಬಂದಾಗ ಮತ್ತೆ ಕುಬೇರನ ಹತ್ರ ಒಂದು ಆನೆ ಇತ್ತು, ದಿಗ್ಗಜ. ಆ ಆನೆಯನ್ನ ಹೊತ್ಕೊಂಡು ಬಂದಿದ್ದಂತೆ. ಅದಕ್ಕೋಸ್ಕರ ಕುಬೇರ ಏನ್ ಮಾಡಿದ, ನಂದೇ ತಗೊಂಡು ಹೋಗ್ತಿಲ್ಲ ತಡಿ ಅಂತ ಅವನ ಮಗನಾಗಿ ಹುಟ್ಟಿದ್ದ. ಭಗದತ್ತ ಅಂತ ಅವನಿಗೆ ಹೆಸರು. ಕುಬೇರನೇ ಭಗದತ್ತನಾಗಿ ಬಂದಿದ್ದ ಅಲ್ಲಿ. ಹಾಗಾಗಿ ತನ್ನ ಆನೆ ತನಗೆ ಸಿಗುತ್ತೆ ಅಂತ ಬಂದು ಅದನ್ನ ಪಡ್ಕೊಂಡ. ಈ ಕರ್ಣಕುಂಡಲಗಳನ್ನ ಇಂದ್ರ ಏನ್ ಕಂಪ್ಲೇಂಟ್ ಮಾಡಿದ, ತಗೊಂಡು ಹೋಗಿ ಭಗವಂತ ಅಲ್ಲಿ ಒಪ್ಪಿಸಿ ಬಂದಂತ. ಬರೋ ಕಾಲಕ್ಕೆ ಯಾರಾದ್ರೂ ಹೆಣ್ಮಕ್ಳು ಮನೆಗೆ ಬಂದಾಗ ಅರ್ಶನ ಕುಂಕುಮ ಒಂದು ಹೂ ಕೊಡೋದು ಅಂತ ಸಾಮಾನ್ಯ ಸಂಪ್ರದಾಯ. ಶಚೀದೇವಿ ಸ್ವಲ್ಪ ಅಹಂಕಾರ ತೋರಿಸಿದ್ಲಲ್ಲಿ. ಭೂಲೋಕದವರು ಮನುಷ್ಯ ಲೋಕದವ್ರು ಇವ್ರಿಗೇನ್ ಕೊಡ್ಬೇಕು ಅಂತ ಒಂದ್ಸಲ ಗಂಡನು ಇಂಥದ್ದೇ ತಪ್ಪು ಮಾಡಿದ್ದ, ಹೆಣ್ತನು ತಪ್ಪು ಮಾಡಿಬಿಟ್ಲು ಹೆಚ್ಚು ಕಮ್ಮಿ ಆಗಿ.
ಆವಾಗ ಈಕೆ ಹೇಳಿದ್ರಿ ಸತ್ಯಭಾಮೆ, ನೋಡ್ರಿ ಪಾರಿಜಾತ ಹೂ ಒಂದೂ ಕೊಡ್ಲಿಲ್ಲ ಮನೆಗೆ ಬಂದವರಿಗೆ. ನಾಭ್ಯನಂದ ದುರಾಚಾರ ಶಚಿ ಮಾಂ ಗೃಹಮಾಗತಾಂ. ಮನೆಗೆ ಬಂದಾಗ ಸತ್ಕಾರ ಮಾಡೋದು, ಅರ್ಶನ ಕುಂಕುಮ ಹೂ ಕೊಡೋದು ಸಂಪ್ರದಾಯ, ಅಂಥದ್ರಲ್ಲಿ ಕೊಡ್ಲಿಲ್ಲಲ್ಲ. ಹಾಗಾಗಿ ವೃಕ್ಷ ತಸ್ಯಾಯಂ, ಇಂಥ ವೃಕ್ಷವನ್ನು ಎತ್ಕೊಂಡು ಹೋಗೋಣ ಅಂತ ಹೇಳಿದ್ಲು. ಸರಿ ಆಯ್ತು ಅಂತ ದೇವರು ಎತ್ತಿ ತಗೊಂಡು ಹೋಗ್ತಾ ಇದ್ದಾನೆ. ಗರುಡನ ಮೇಲಿಟ್ಟ ಹೊರಡು ಅಂತಂದ. ಹೊರಟಾಗ ಒಬ್ಬೊಬ್ಬ ದೇವತೆಗಳು ಬಂದ್ರಂತೆ. ಈ ವರುಣ ಬಂದಂತೆ ಮೊಸಳೆ ಮೇಲೆ ಕೂತ್ಕೊಂಡು. ಆ ಮೊಸಳೆ ವರುಣನ ಸಮೇತ ಗರುಡ ದೇವ್ರ ಕಾಲಲ್ಲಿ ಹಿಂಗೆ ಎತ್ಕೊಂಡು ಹೋಗಿ ಸಮುದ್ರದಲ್ಲೇ ಒಗದ್ ಬಿಟ್ರಂತ. ಹೋಗಿ ನೀನ್ ನಮ್ ದೇವ್ರ ಜೊತೆಗೆ ಯುದ್ಧಕ್ಕೆ ಬರ್ತೀಯಾ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದ್ ಥರ. ರುದ್ರದೇವರು ಬಂದ್ರು ನಂದಿ ವಾಹನರಾಗಿ, ಆದ್ರೆ ಇಬ್ಬರು ಸೇರಿ ಒಗದ್ ಬಿಟ್ಟರಂತ ಗರುಡ ದೇವರು ಹೋಗಿ. ದೇವ್ರ ಜೊತೆಗೆ ಅಪಚಾರ ಮಾಡಿದಾಗ ವಿರುದ್ಧವಾಗಿ ಯಾರು ನಡೆದ್ರು ಅಂದ್ರೆ ಅವ್ರ ವಿರುದ್ಧವಾಗಿ ನಿಲ್ಬೇಕು, ಅಪಚಾರ ಮಾಡೋದನ್ನ ತಡಿಬೇಕು, ನೀವೇ ಬೆಂಬಲ ಕೊಡ್ತಾ ಎಲ್ಲರನ್ನು ಸೋಲಿಸಿ ಹಾಕಿದಾಗ ಆಮೇಲೆ ತಪ್ಪಾಯ್ತು ಅಂತ ಹೇಳಿ ತಾವು ಕೇಳಿದ್ರಂತೆ. ಎಂಥದ್ದು ನಮ್ಮ ವಿಷಯದಲ್ಲೂ ಕೂಡ ಹಿಂಗೆ ಆಗ್ತದೆ ಎಷ್ಟೋ ಬಾರಿ. ಅದನ್ನ ಹೇಳ್ತಾರೆ, ಸಾಹಾನಿಹಿ ತನ್ ಮಹಶ್ಚಿದ್ರಂ ಸಾ ಚಾಂದಜ ಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನಚಿಂತ್ಯತೆ. ದೇವ್ರ ವಿಸ್ಮರಣೆ ಆಯ್ತು ಶಚಿದೇವಿಗೆ, ಹಾಗಾಗಿ ಕೊಡ್ಲಿಲ್ಲ. ನಾವು ಕೂಡ ಎಷ್ಟೋ ಬಾರಿ ಭಗವಂತನನ್ನ ಮರೆತು ಬಿಡ್ತೀವಿ. ಇದು ಒಂದು ಅಪಚಾರ ಆಗುತ್ತೆ. ಇಂಥ ಅಪಚಾರ ಆದಾಗ ಏನಾದ್ರೂ ಒಂದು ತಪ್ಪಾಗೋ ಥರ ಮಾಡಿ ಅದಕ್ಕೊಂದು ಶಿಕ್ಷೆ ಅನುಭವಿಸೋ ತರ ಮಾಡಿ ಮತ್ತೆ ಬುದ್ಧಿ ತಿಂತಾನೆ. ಆಮೇಲೆ ಅನ್ಸುತ್ತೆ, ಅಯ್ಯೋ ಹೌದಲ್ಲ ಅವತ್ ಯಾರಿಗೋ ಒಂದ್ ಸ್ವಲ್ಪ ದಾನ ಮಾಡೋಣ ಅಂತ ಅನ್ಕೊಂಡ್ವಿ, ಮರುದಿವ್ಸ ಅಂತ ಅನ್ಕೊಂಡ್ವಿ ಎಲ್ಲೋ ಹಾಸ್ಪಿಟ್ಲಿಗೆ ಏನೋ ಇಡೋದು ಅಥವಾ ಯಾರಿಗೋ ದಂಡ ಕಟ್ಟೋದು ಅಂತ ಹಣ ಇತ್ತಲ್ಲಿ ವಿನಿಯೋಗ ಆಗೋಯ್ತಲ್ಲ ಅಂತ ಆಮೇಲೆ ಬುದ್ಧಿ ಬರುತ್ತೆ ಎಷ್ಟೋ ಬಾರಿ. ಇಂಥ ಪ್ರಮಾದ ದೇವತೆಗಳಲ್ಲಾದಾಗ ತಿದ್ದಿದ್ರು ಅಂತ ಹೇಳಿ ಹೀಗೆ ಇಂಥ ಪ್ರಸಂಗವನ್ನ ತಾವು ನಿರೂಪಣೆ ಮಾಡ್ತಾರೆ. ಇದಾದ್ಮೇಲೆ ಸೂರ್ಯಗ್ರಹಣದ ಒಂದು ವಿಷಯ ಬರುತ್ತೆ. ಸೂರ್ಯಗ್ರಹಣ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಭಾಸ ಕ್ಷೇತ್ರದ ಹತ್ರ ಪಿಂಡಾರಕ ಅಂತ ಒಂದು ಜಾಗ ದ್ವಾರಕೆಯಲ್ಲಿ. ಆ ಪಿಂಡಾರಕ ಕ್ಷೇತ್ರಕ್ಕೆ ಹೋದಾಗ ಕುಂತಿದೇವಿಯ ಭೇಟಿ ಆದಾಗ ಕುಂತಿದೇವಿ ಕೇಳ್ತಾಳೆ ವಸುದೇವನನ್ನ, ಅಣ್ಣ ನಿನ್ ತಂಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇನೆ, ಕಷ್ಟಪಡ್ತಾ ಇದ್ದಾಗ ನೀನ್ ನಮ್ಮನ್ನ ಯಾವಾಗ್ಲೂ ಸ್ಮರಣೆನೆ ಮಾಡ್ಕೊಳ್ಳಿಲ್ವಲ್ಲ, ಯಾಕೆ, ಏನ್ ಕಥೆ, ನನ್ನ ನೋಡ್ಲಿಕ್ಕೆ ಬರ್ಲಿಲ್ಲಲ್ಲ. ವಸುದೇವ ಹೇಳ್ತಾನೆ, ತಂಗಿ ನಾವೆಲ್ಲರೂ ಕೂಡ ಭಗವಂತನ ಅಧೀನರಾದವರು, ನಾನೇ ಇನ್ನೊಬ್ಬರ ಬಂಧನದಲ್ಲಿದ್ದೆ. ಕಂಸ ಪ್ರತಾಪಿತಾ ಸರ್ವೇ ವಯಂ ಯಾತಾ ದಿಶೋದಶ, ನಾವೇ ದಿಕ್ಕಲ್ಲಿ ಛಿದ್ರವಾಗಿ ಚದುರಿ ಹೋಗಿದ್ವಿ. ಹಾಗಾಗಿ ಇವಾಗ ಮತ್ತೆ ಒಟ್ಟುಗೂಡಿದ್ವಿಯಲ್ಲ, ಇದಾ ಭಗವಂತನ ನಮ್ಮ ಕೃಷ್ಣನ ದಯೆ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳಿ. ಗೋಪಿಕೆಯರೆಲ್ಲ ಬಂದಿದ್ರಂತ ಸ್ನಾನಕ್ಕೆ. ಮಥುರಾಪಟ್ಟಣದಿಂದ ದ್ವಾರಕೆಯಿಂದ ತಾವೆಲ್ಲ ಬಂದಿದ್ರು. ಮಥುರಾಪಟ್ಟಣದಿಂದ ದ್ವಾರಕೆಗೆ ಅಂತ ಸ್ನಾನಕ್ಕೆ ಬಂದಾಗ ಕೃಷ್ಣನೇ ಕೇಳ್ತಾರೆ, ಅಲ್ಲ ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟೋದಿಲ್ಲ ಕೃಷ್ಣ, ಮತ್ತೆ ಬರ್ಲೇ ಇಲ್ವಲ್ಲ ನೀನು ಅಂತ ಹೇಳಿ ಕಣ್ಣೀರ್ ಹಾಕಿದ್ರೆ ಕೃಷ್ಣ ಅನ್ನಂತೆ, ನಾನು ಬಿಟ್ಟೋದೆ ಅಂತ ನೀವ್ ಹೆಂಗ್ ಅನ್ಕೊಂಡ್ರಿ ಅಂತ ಕೇಳಿದ. ನಾನು ಒಳಗೆ ಇದ್ದೀನಿ, ಅಂತರ್ಯಾಮಿಯಾಗಿ ಅಂತರ್ಯಾಮಿಣ ಮೀಶೇಷಂ, ಅಂತರ್ಯಾಮಿಯಾಗಿ ನಿಮ್ ಜೊತೆಗೆ ಇದ್ದೀನಿ ನಾನು ಜೊತೆಗಿಲ್ಲ ಅಂತ ನೀವ್ ಯಾಕೆ ಅನ್ಕೊಂಡ್ರಿ, ಹೆಂಗ್ ಅನ್ಕೊಂಡ್ರಿ ಅಂದ. ನಿಮ್ ಜೊತೆಗಿದ್ದು ನಿಮ್ ಯಾವಾಗ್ಲೂ ಖುಷಿ ಪಡಿಸೋನೆ ನಾನು, ಜೊತೆಗಿದ್ದು ಆನಂದ ಕೊಟ್ಟವನೇ ನಾನು, ನನ್ ಜೊತೆಗಿಲ್ಲ ಅಂತ ಅನ್ಕೊಳ್ಳಿಕ್ ಹೋಗ್ಬಿಡ್ರಿ, ಯಾವಾಗ್ಲೂ ನಿಮ್ ಜೊತೆಲಿ ಇದ್ದೇ ಇರ್ತೀನಿ ಅಂತ ಭಗವಂತ ಅವರನ್ನ ತಾನು ಸಮಾಧಾನ ಮಾಡಿದ. ಇದಾದ ಮೇಲೆ ಕೃಷ್ಣ ಒಂದು ಯಾಗ ಮಾಡ್ತಾನೆ. ಯಾಗ ಮಾಡಿದಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ಬಂದು ಕೇಳ್ತಾನೆ, ಕೃಷ್ಣ ಪರಮಾತ್ಮ ನೀನ್ ಯಾಗ ಮಾಡೋದಕ್ಕೂ ಮುಂಚೆ ನನ್ನ ಮಕ್ಕಳು ಸತ್ತೋಗಿದ್ದಾರೆ, ಅವ್ರನ್ನ ಬದುಕಿಸಿ ಕೊಡು ಅಂತ ಹೇಳಿ. ನಾನ್ ಇಂಥ ಕೆಲಸ ಮಾಡ್ತೇನೆ ನಿನ್ಗೆ ಯಾರು ಹೇಳಿದ್ರು? ಇಲ್ಲ, ನಿಮ್ ಗುರುಗಳ ಮಗನನ್ನ ಬದುಕಿಸ್ಕೊಟ್ಟಿದ್ಯಂತೆ, ನನಗೂ 6 ಜನ ಮಕ್ಕಳು ಸತ್ತೋಗಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬಾ. ಆಯ್ತು ಅಂತ ಭಗವಂತ ಏನ್ ಮಾಡ್ತಾನೆ, ಹೋಗೋಣ ಅಂತ ಹೊರಟು ಸುತಳ ಲೋಕ, ಬಲಿ ಮಹಾರಾಜ ಇರ್ತಾನಂತ ಸುತಳ ಲೋಕಕ್ಕೆ ಹೋಗಿ ಬಲಿ ಹತ್ರ 6 ಜನ ಮಕ್ಕಳು ಇರ್ತಾರೆ, ಅವರನ್ನ ತಂದು ಆ ಬ್ರಾಹ್ಮಣನಿಗೆ ಕೊಡ್ತಾನಂತ. ಇಷ್ಟೆಲ್ಲ ಆ ಬ್ರಾಹ್ಮಣನ ಸುತ್ತಳ ಲೋಕಕ್ಕೆ ಹೋಗಿ 6 ಜನ ತಂದು ಕೊಟ್ಟಿದ್ದು ಈ ತನ್ನ ಹಿಂದೆ ಸತ್ತವರು 6 ಜನ ಏನಿದ್ರು ಮರೀಚಿ ಮುನಿಗಳ ಮಕ್ಕಳು. ಅಸಿತ ದೇವರರು ಅಂತ ಬರ್ತಾರೆ, ಅಂತ ಋಷಿಗಳಿಗೆ ಅಪಚಾರ ಮಾಡಿದ್ದಕ್ಕೆ ನಿಮ್ಮ ಅಪ್ಪನ ಕೈಯಲ್ಲೇ ಸತ್ತೋಗ್ರಿ ಅಂತ ಅವ್ರು ಶಾಪ ಕೊಟ್ಟಿದ್ರು. ಆಮೇಲೆ ಅವರೇ ಈ ಕಾಲನೇಮಿಯ ಮಕ್ಕಳಾಗಿ ಬಂದಿದ್ರು. ಮಕ್ಕಳಾಗಿ ಬಂದಾಗ ಈ ಕಾಲನೇಮಿಯೇ ಕಂಸ, ಹಾಗಾಗಿ ಅದೇ ಮಕ್ಕಳನ್ನ ಈ ತರ ಕೊಲ್ಲೋ ಹಂಗ್ ಮಾಡಿದ್ದ. ಆ 6 ಜನ ಮಕ್ಕಳು ಹಿಂದಿನ ಜನ್ಮದ ಅಪ್ಪನ ಕೈಯಲ್ಲೇ ಹತರಾದರು. ಹಾಗಾಗಿ ಮತ್ತೆ ಅವರನ್ನು ತಂದು ತೋರಿಸುವಂತ ದೇವಕಿ ಕೇಳಿದ್ದಕ್ಕೆ 6 ಜನ ಮಕ್ಕಳನ್ನ ಭಗವಂತ ಸುತಲ ಲೋಕದಿಂದ ತಂದು ತೋರಿಸಿದ ಅಂತ. ಸರಿ, ಇಷ್ಟೆಲ್ಲ ಆದಾದ್ಮೇಲೆ ನಾರದರು ಬಂದು ಕೃಷ್ಣನ ಮನೆಯನ್ನ ನೋಡ್ತಾರೆ. ಕೃಷ್ಣನ ಬಗ್ಗೆ ಇಷ್ಟೆಲ್ಲ ಕೇಳಿದ್ದೀವಿ, ಅಂತ ಕೃಷ್ಣನ ಮನೆಯನ್ನ ಹೋಗಿ ನೋಡ್ಬೇಕು ಅಂತ ಅವ್ರಿಗೊಂದು ಆಸೆ. ಹೆಂಗ್ ಕೃಷ್ಣ ತನ್ನ ಸಂಸಾರವನ್ನ ನಿರ್ವಾಹ ಮಾಡ್ತಾ ಇದ್ದಾನೆ, 16,108 ಜನ, 8 ಜನ ಮಕ್ಕಳು ಬರ್ತಾರೆ, ಬಂದು ನೋಡ್ತಾರೆ ಪರೀಕ್ಷೆ ಮಾಡ್ಲಿಕ್ಕೆ ಅಂತ. ನೋಡಿದಾಗ ಒಂದೊಂದು ಮನೆಯಲ್ಲಿ ಒಂದೊಂದ್ ಥರ ಅಂತ ಅದನ್ನ ಭಾಗವತ ಹೇಳುತ್ತೆ. ಒಂದು ಮನೆಯಲ್ಲಿ ಸಣ್ಣ ಮಕ್ಕಳನ್ನ ಕೃಷ್ಣ ಆಡಿಸ್ತಿದಂತೆ, ತನ್ನ ಹುಟ್ಟಿದ ಮಕ್ಕಳನ್ನ ಆಡಿಸೋದು ತಂದೆಯ ಕರ್ತವ್ಯ ಅಂತ ಆಟ ಆಡಿಸ್ತಾ ಇದ್ದ. ಇನ್ನೊಂದು ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ಸ್ನಾನಗೃಹದಲ್ಲಿ ಕೂತ್ಕೊಂಡು ಮೈ ತುಂಬಾ ಅಭ್ಯಂಜನ ಮಾಡ್ಕೊಳ್ತಿದ್ದ ಕೃಷ್ಣ. ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಪಂಚಮಹಾಯಜ್ಞ ಮಾಡ್ತಾ ಇದ್ದ ಭಗವಂತ, ವೈಶ್ವದೇವಾದಿಗಳನ್ನ ತಾನು ಮಾಡಿ
ನಾನೇ ಮಾಡ್ತಾ ಇದ್ದೇನೆ, ನೀವ್ ಯಾಕೆ ಬಿಡ್ತೀರಿ ಅಂತ ನಮಗೆಲ್ಲ ಉಪದೇಶ ಮಾಡೋ ತರ ಈ ಕಾರ್ಯ ಮಾಡ್ತಾ ಇದ್ದ. ಇನ್ನೊಂದ್ ಕಡೆ ಹೋದಾಗ ಇಡೀ ಮನೆ ನಿಶ್ಶಬ್ದ ಆಗಿತ್ತು. ಕೃಷ್ಣ ಇದ್ದಾನೋ ಇಲ್ಲೋ ಒಳಗಡೆ ಅಂತ ಹೋದ್ರೆ ದೇವರು ಪ್ರಾಣಾಯಾಮ ಮಾಡ್ತಿದ್ದಂತಲ್ಲಿ ಒಳಗ್ ಕೂತ್ಕೊಂಡು. ಮನುಷ್ಯರಾದವರು ಕೂಡ ನೀವು ಯೋಗ ಸಾಧನೆ ಮಾಡ್ರಿ ಅಂತ ದೇವರು, ಯೋಗೇಶ್ವರ ಅವನು ಭಗವಂತ, ಯೋಗಾಧಿಪತಿ. ಹಾಗಾಗಿ ಇಂಥ ಕಾರ್ಯ ನೀವು ಮಾಡ್ರಿ ಪ್ರಾಣಾಯಾಮಾದಿಗಳನ್ನಂತ ಸೂಚನೆ ಮಾಡಿದ. ಆಮೇಲೆ ಒಂದು ಕಡೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದ ಅಂತ. ಹೀಗೆ ಈ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ, ಅನಂತ ರೂಪಗಳನ್ನ ಧಾರಣೆ ಮಾಡಿದವನ ನೀನು ನಮಸ್ಕಾರ. ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರ ಮನುಮೋದಕ ಶಿಕ್ಷಯಂಸ್ತಂ ಲೋಕಮಿಮಂ ಆಸ್ಥಿತ ಪುತ್ರ ಮಾಖಿದಃ ಅಂತ ಹೇಳಿ, ನಾರದ್ರೆ ನೀವು ನನ್ನನ್ನು ಪರೀಕ್ಷೆ ಮಾಡಿದ್ದೀನಿ ಅಂತ ಹೇಳಿ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು, ಎಲ್ರು ಹೆಂಗಿರ್ಬೇಕು ಅಂತ ತೋರಿಸ್ಲಿಕ್ಕೆ ನಾನು ಈ ತರ ಇದ್ದೆ ಅಂತ ಭಗವಂತ ಇಷ್ಟೆಲ್ಲ ಹೇಳ್ತಾನೆ. ಅದಾದ್ಮೇಲೆ ಮುಂದೆ ಸಾಲ್ವ ಅಂತ ರಾಕ್ಷಸ ಅಂತ ಸಾಲ್ವನ ಸಂಹಾರವನ್ನ ಮಾಡ್ತಾನೆ ಭಗವಂತ. ನೃಗ ಅಂತ ನೃಗಚರಿತೆ ಅಂತ ಬರುತ್ತೆ. ಈ ನೃಗ ಅಂತ ಈ ಹುಡುಗರೆಲ್ಲ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಆಟ ಆಡ್ತಿರ್ತಾರಂತ. ಆಟ ಆಡೋ ಕಾಲಕ್ಕೆ ಒಂದು ಬಾವಿ ಹತ್ರ ಚೆಂಡು ಬಿದ್ದಿದೆ ಅಂತ ಒಳಗೆ ಹೋದಾಗ ದೊಡ್ಡ ಓತಿಕೇತ ಇರುತ್ತೆ. ಓತಿಕೇತ ಇದ್ದಾಗ ಕೃಷ್ಣನ ಹತ್ರ ಕರೀತಾರೆ, ತಾತ ತಾತ ಬಾ, ಇಲ್ಲಿ ಒಂದು ಓತಿಕೇತ ಬಂದ್ಬಿಟ್ಟಿದೆ, ಚೆಂಡು ತೆಗಿಲಿಕ್ಕೆ ಆಗ್ತಿಲ್ಲ. ಕೃಷ್ಣ ಬಂದ. ಆವಾಗ ಅದ್ರ ಸ್ಪರ್ಶ ಮಾಡಿ ತೆಗೆದು ಕೂಡ್ಲೆ ಆ ಜಾಗದಲ್ಲಿ ಓತಿಕೇತ ಹೋಗಿ ಒಬ್ಬ ರಾಜನಾಗಿ ನಿಂತಂತೆ. ಯಾರು ನೀನು ಅಂತ ಕೇಳಿದಾಗ ಅವನ ಹೆಸರು ನೃಗ ಅಂತ ಹೆಸರು. ಆ ರಾಜ ಹಿಂದೆ ಗೋದಾನ ಮಾಡಿರ್ತಾನೆ. ಹಿಂದಿನ ಜನ್ಮದಲ್ಲಿ ಗೋದಾನ ಮಾಡೋ ಕಾಲಕ್ಕೆ ಒಂದು ಹಸು ಅಲ್ಲಿಂದ ತಪ್ಸ್ಕೊಂಡು ಹೋಗಿರತ್ತೆ. ತಪ್ಸ್ಕೊಂಡು ಬಂದು ಅದೇ ಮತ್ತೆ ರಾಜನ ಕೊಟ್ಟಿಗೆಯಲ್ಲಿ ಸೇರ್ಕೊಂಡಾಗ ಅದೇ ಹಸುವನ್ನ ಇನ್ನೊಬ್ಬ ಬ್ರಾಹ್ಮಣ ದಾನ ಮಾಡಿಬಿಡ್ತಾನೆ. ದಾನ ಮಾಡಿದಾಗ ಮೊದಲು ದಾನ ತಗೊಂಡವನು ಈ ದಾನ ತಗೊಂಡವನಿಗೆ ಜಗಳ ಹತ್ತುತ್ತೆ. ಜಗಳ ಹತ್ತಿದಾಗ ಕೊನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿದ್ದಾಗ ಅವ್ನು ಶಾಪ ಕೊಡ್ತಾನೆ. ಕೊಟ್ಟದ್ದು ನಿನ್ನ ಕರ್ತವ್ಯ, ನೋಡ್ಬೇಕು ಯಾವ್ದು ಮರಳಿ ಬಂದಿದೆ ಯಾವ್ದಿಲ್ಲ ಅಂತ ಹೇಳಿ ನೋಡದೆ ಸರಿಯಾಗಿ ವಿವಕ್ಷೆ ವಿಚಾರಣೆ ಮಾಡದೆ ಮತ್ತೆ ದಾನ ಮಾಡಿದ್ದೆಲ್ಲ, ಹೋಗು ನೀನು ಓತಿಕೇತ ಆಗು ಅಂತ ಹೇಳಿ ಶಾಪ ಕೊಟ್ಟಾಗ ಅದಾದ್ಮೇಲೆ ಮತ್ತೆ ಕೃಷ್ಣನ ಕರಸ್ಪರ್ಶದಿಂದ ಮತ್ತೆ ಪೂರ್ವ ಜನ್ಮವನ್ನ ಪಡೀತಿ, ರಾಜ ಶರೀರವನ್ನ ಪಡೀತಿ ಅಂತ ಅವ್ರು ಹೇಳಿರ್ತಾರಂತ. ಹಾಗೆ ಭಗವಂತನ ಸ್ಪರ್ಶದಿಂದ ಇಂಥ ಜನ್ಮ ನನಗೆ ಬಂತು ಅಂತ ನೃಗ ಈ ವಿಷಯ ಹೇಳ್ತಾನೆ. ಇದಾದ್ಮೇಲೆ ಮೈಂದ ವಿವಿಧ ಅಂತ ಹೇಳಿ ವಾನರರು ಅಶ್ವಿನಿ ದೇವತೆಗಳು ಮೈಂದ ವಿವಿಧ ಅಂತ 2 ರೂಪ ತಗೊಂಡು ರಾಮಾಯಣ ಕಾಲದಲ್ಲಿ ಕಪಿಗಳು ಸೇವೆ ಮಾಡಿರ್ತಾರೆ. ಇವಾಗ ಅಸುರಾವೇಶ ಆಗಿರುತ್ತೆ. ಅವರೇ ಈ ಬಲರಾಮನಿಗೆ ಎದುರು ಹಾಕೊಂಡ್ಬಿಡ್ತಾರೆ, ಕುಡಿದು ಬಿಟ್ಟು ಒಂದ್ ದಿವಸ ಮದ್ಯಪಾನ ಮಾಡಿ. ಆವಾಗ ಬಲರಾಮ ತನ್ನ ಮುಸಲದಿಂದ ಒನಕೆಯಿಂದ ಹೊಡೆದು ಆ ಮೈಂದ ವಿವಿಧ ಅಂತಕ್ಕಂತಹ ಆ 2 ಕಪಿಗಳನ್ನ ತಾನು ಸಂಹಾರ ಮಾಡ್ತಾನೆ. ಇದಾದ ಮೇಲೆ ಭಗವಂತ ಹೆಂಗ ಅನುಗ್ರಹ ಮಾಡಿದ ಮುಂದೆ ಭಗವಂತನ ಮಕ್ಕಳ ವಿವಾಹ ಎಲ್ಲ, ಪ್ರದ್ಯುಮ್ನನ ವಿವಾಹ, ಅನಿರುದ್ಧನ ವಿವಾಹ ಎಲ್ಲ ವಿವರವಾಗಿ ಬಂದಿದೆ ಈ ಭಾಗದಲ್ಲಿ. ಈ ಇಬ್ಬರು ಮಕ್ಕಳು ಮದುವೆ ಆದ್ಮೇಲೆ ಕೃಷ್ಣ ಹೆಂಗ್ ಅನುಗ್ರಹ ಮಾಡ್ತಾನೆ ಅಂತಂದಾಗ ಒಂದು ಪ್ರಸಂಗ ಹೇಳಿ ಸಮಾಪ್ತಿ ಮಾಡ್ತೀನಿ. ಕೃಷ್ಣನ್ನ ನಮ್ಮ ಮನೆಗೆ ಬರ್ಬೇಕು ಅಂತ ಕೇಳಿದ್ರು ಮಿಥಿಲಾ ಪಟ್ಟಣದ ಒಬ್ಬ ರಾಜ ಬಹುಲಾಶ್ವ ಅಂತ ಹೇಳಿ. ಅದಾದ್ಮೇಲೆ ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣ ಬಂದು ಭಗವಂತ ನೀನ್ ನಮ್ಮ ಮನೆಗೆ ಬರ್ಬೇಕು. ಸರಿ ದೇವ್ರು ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಬ್ರಾಹ್ಮಣನಿಗೆ ಗೊತ್ತಾಯ್ತು ಕೃಷ್ಣ ಬರ್ತಾನೆ ಅಂತ. ತಾನು ಪೂರ್ಣ ಕುಂಭ ತಗೊಂಡು, ಬಡವ ಪಾಪ, ಒಂದ್ ಹಳೆ ತಾಮ್ರ ತಂಬಿಗೆ ಅಂತ ಅದನ್ನೇ ಶುದ್ಧ ಮಾಡ್ಕೊಂಡು ತಗೊಂಡು ಹೋಗಿದ್ದಾನೆ, ದೇವ್ರನ್ನ ಕರ್ಕೊಂಡ್ ಬರೋಣ ಪೂರ್ಣ ಕುಂಭದಲ್ಲಿ ಅಂತ ಅನ್ಕೊಂಡು. ಅಲ್ಲಿ ನೋಡಿದ್ರೆ ಈ ರಾಜನ್ ನಿಂತ್ಕೊಂಡ್ಬಿಟ್ಟಿದ್ದಾನೆ ಬಹುಲಾಶ್ವ, ಮಿಥಿಲಾ ಪಟ್ಟಣದ ರಾಜ. ತಾನು ಒಳ್ಳೆ ವಾದ್ಯ ವೈಭವದ ಜೊತೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಿಂತ್ಕೊಂಡಾಗ ಏನಕ್ಕೆ ನಿಂತಿದ್ದಾರೆ ಮಹಾರಾಜರು? ಇಲ್ಲ, ಕೃಷ್ಣ ಬರ್ತಾನೆ, ಅವ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿದಾನೆ. ಇವನು ಅನ್ಕೊಂಡ ನಮ್ಮ ಮನೆಗೆಲ್ಲ ಕೃಷ್ಣ ಬಂದಂಗೆ ಲೆಕ್ಕ ಅಂತ. ಈಗ ಸ್ವಾಮಿಗಳು ಒಂದೊಂದ್ ದಿವಸ ಇಬ್ಬರು ಮನೆ ಪಾದ ಪೂಜೆಗೆ, ಇಬ್ಬರು ಮನೆ ಭಿಕ್ಷೆಗೆ ಒಪ್ಕೊಂಡ್ರೆ ಪರಿಸ್ಥಿತಿ ಹೆಂಗಿರ್ತದೆ, ಯಾರ ಮನೆಗೆ ಹೋಗ್ಲಿಕ್ಕೆ? ಹಾಗಾಗಿ ಮಹಾರಾಜ ಅಂದ್ರೆ ರಾಜನ ಮನೆಗೆ ಹೋಗ್ತಾನೆ ಅಂತ ಪಾಪ ಬಹಳ ಬೇಸರ ಆಯ್ತು ಮನ್ಸಿಗೆ. ಸರಿ ಅಂತ ತಾನು ಹೊರಟನಂತೆ. ಕೃಷ್ಣ ಬಂದ. ಕೃಷ್ಣ ರಾಜನ ಅರಮನೆಗೆ ಹೋದ ಕೂಡ್ಲೆ ಇವನಿಗೆ ಬಹಳ ಮನ್ಸಿಗೆ ನೋವಾಯ್ತು. ಕೃಷ್ಣ ಬಿಟ್ಟು ಹೋದ್ನಲ್ಲ, ಇರ್ಲಿ ನಾವೇ ಕರಿಬಾರ್ದಿತ್ತು ಬಡವರು, ಇನ್ನೊಂದ್ ದಿವಸ ನಾನೇ ಮಾತಾಡ್ಕೊಂಡು ಕೃಷ್ಣನ್ ಕರಿಬೇಕಿತ್ತು ಅಂತ ಅನ್ಕೊಂಡು ಹೋದ. ಮನೆಗೆ ಹೋಗಿ ನೋಡ್ತಾನೆ, ಅಲ್ಲಿ ಕೂತ್ ಬಿಟ್ಟಿದ್ದಾನೆ ಕೃಷ್ಣ. ಎಲ್ಲಿ ಹೋಗಿದ್ಯೋ, ನೀನ್ ಮನೆಗೆ ಕರೆದ್ಬಿಟ್ಟು ನೀನೇ ಮನೇಲಿ ಇಲ್ವಲ್ಲೋ ಅಂದ ಕೃಷ್ಣ. ಶ್ರುತದೇವ ಕೇಳ್ತಾನೆ, ಇಲ್ಲ ಸ್ವಾಮಿ ನೀನು ನೋಡಿದ್ನಲ್ಲ. ಹೌದು ನಾನು ಬಂದೆ, ಇನ್ನೊಂದು ದಾರಿಯಲ್ಲಿ ನಾನು ಈ ಕಡೆಯಿಂದ ಬಂದ್ಬಿಟ್ಟೆ. ಒಂದು ರೂಪದಲ್ಲಿ ಅವನು ಬಹುಲಾಶ್ವನ ಮನೆಗೆ ಹೋದೆ, ಇನ್ನೊಂದು ರೂಪದಲ್ಲಿ ನಿನ್ನ ಹತ್ರ ಬಂದೆ ನಾನು ಅಂತ ಕೃಷ್ಣ ಹೇಳ್ತಾನಂತೆ. ಭಾವಗ್ರಾಹಿ ಜನಾರ್ದನ, ಏನ್ ಹಿಂದೆ ಭಾವ ಇರುತ್ತಲ್ಲ ಅದನ್ನ ನಾನು ನೋಡ್ತೇನೆ. ನೀನು ಬಡವನೋ ನೀನು ಶ್ರೀಮಂತನೋ ನನಗೆ ಅದೆಲ್ಲ ಬೇಕಾಗಿಲ್ಲ. ಎಂಥ ಶ್ರೀಮಂತಿಕೆ ಇದ್ರು ಒಳ್ಳೆ ಭಾವ ಇಲ್ಲಂದ್ರೆ ಅವನ ಮನೆ ನಾನು ಯಾಕೆ ಹೋಗ್ತೀನಿ? ಎಂಥ ಬಡತನ ಇದ್ರು ಒಳ್ಳೆ ಪ್ರೀತಿ ಇತ್ತು ಭಕ್ತಿ ಇತ್ತು ಅಂದ್ರೆ ಅವನ ಮನೆಗೆ ನಾನು ಬಂದೇ ಬರ್ತೀನಿ. ಹಾಗಾಗಿ ಅವನು ಅನ್ಕೊಂಡು ಹೋಗಿದ್ದ, ಸತರ್ಕಯಾಮಾಸ ಕುತೋ ಮಮಾಪತತ್, ನಾನು ಸುಮ್ಮನೆ ಕರೆದ್ಬಿಟ್ಟೆ ಕೃಷ್ಣನ ಅಂತ ಅನ್ಕೊಂಡು. ಆದ್ರೆ ಕೃಷ್ಣ ಬಂದು ಕೂಡ್ಲೆ ಅಂಥ ಬಹುಲಾಶ್ವನ ಮನೆಗೂ ಹೋದ, ಶ್ರುತದೇವನ ಮನೆಗೂ ಹೋಗಿ ಭಗವಂತ ಅನುಗ್ರಹ ಮಾಡಿದ ಅಂತ ಹೇಳಿ ಹೀಗೆ ಇಂಥ ವಿಷಯವನ್ನ ಹೇಳ್ತಾರೆ. ಅದಾದ್ಮೇಲೆ ಶೈವಜ್ವರ ವೈಷ್ಣವಜ್ವರ ಅಂತ ಹೇಳಿ ಆ ಪ್ರಸಂಗ ಬರ್ತದೆ, ಅದನ್ನು ಕೂಡ ನಿರೂಪಣೆಯನ್ನ ಮಾಡ್ತಾರೆ. ಇದಾದ್ಮೇಲೆ ಪೂರ್ಣಾಹುತಿ ಯಾರಿಗ್ ಸಲ್ಲಬೇಕು, ಆವಾಗ ಶ್ರೀನಿವಾಸ ಕಲ್ಯಾಣದ ಕಥೆಯನ್ನ ಹೇಳಿ ಭೃಗುಮುನಿಗಳು ಪಾದಪ್ರಹಾರ ಮಾಡಿದಾರಲ್ಲ
ಇಂತಹ ಪಾದಪ್ರಹಾರ ಮಾಡಿದಾಗ ಭಗವಂತನೇ ಸರ್ವಶ್ರೇಷ್ಠ ಅಂತ ಹೇಳಿ ಈ ಭಗವಂತನ ಸರ್ವೋತ್ತಮತ್ವದ ವಿಷಯವನ್ನ ಹೇಳಿ ಅಂಥವನಿಗೆ ನಾವು ಪೂರ್ಣಾಹುತಿಯನ್ನ ಸಮರ್ಪಣೆ ಮಾಡಬೇಕು, ಯಜ್ಞದ ಫಲವನ್ನ ಕರ್ಮದ ಪುಣ್ಯವನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಇಂಥ ವಿಷಯವನ್ನ ಹೇಳಿ ಮುಂದೆ ಸುಧಾಮನ ಕಥೆ ಬರುತ್ತೆ. ಸುಧಾಮನಿಗೂ ಭಗವಂತ ಅವನು ಹೇಳ್ತಾನೆ, ಭಕ್ತವತ್ಸಲೆಂಬ ನಿನ್ನ ಬಿರುದು ಬಹಳ ದೊಡ್ಡದೋ, ವ್ಯರ್ಥ ಕಳೆಯ ಬ್ಯಾಡೋ ಯದು ಕುಲೇಶ ಕೃಷ್ಣನೇ. ಕೃಷ್ಣ ಭಕ್ತವತ್ಸಲ ಅಂತ ಅನ್ಕೊಟ್ಟು ಮನೆಗೆ ಬಂದ್ವಿ, ಏನು ಕೊಡ್ಲಾರ್ದು ಬರೀ ಒಂದ್ ಮುಷ್ಟಿ ಅವಲಕ್ಕಿ ಕಿತ್ಕೊಂಡ್ ಕಳಿಸಿದ್ನಲ್ಲ ಅಂತ ಬಂದ. ಒಳ್ಳೆ ದೊಡ್ಡ 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 ಎಲ್ಲರೂ ಅಪಹಾಸ ಮಾಡ್ತಿದ್ರಂತ ಅವ್ನು ಅನ್ಕೊಂಡ ಕುಚೇಲನ್ ಮನೆ ಸುಧಾಮನ ಮನೆ ಅಂತ ಹೇಳ್ತಾರೆ ಇದು ಅಂತ. ನೋಡಿದ್ರೆ ತಂದೆ ಮನೆ ಆಗಿತ್ತು, ತನ್ನ ಮಕ್ಕಳೇ ಒಳ್ಳೆ ಸಕಚ್ಛ ವಸ್ತ್ರ ಭೂಷಿತರಾಗಿ ತಿರುಗಾಡ್ತಾ ಇದ್ರು ಮಕ್ಕಳು. ಬಹಳ ಖುಷಿ ಆಯ್ತು. ದೇವ್ರ ಕಣ್ಣು ತೆಗೆದ ಅಂತಂದ್ರೆ ಯಾವುದಕ್ಕೂ ಕೊರತೆ ಇಲ್ಲ ಅನ್ನುವ ಅಂಶವನ್ನ ಇಲ್ಲಿ ತಾವು ದಶಮಸ್ಕಂದದಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಕೃಷ್ಣನ ಅನೇಕ ವಿಧವಾದ ಮಹಿಮೆಯನ್ನ ಹೇಳಿ ಕೊನೆಯಲ್ಲಿ ಶಿಶುಪಾಲನ ವಧೆಯ ಪ್ರಸಂಗ, ರಾಜಸೂಯ ಯಾಗದ ವಿಷಯವನ್ನ ಹೇಳಿ, ರಾಜಸೂಯ ಯಾಗದಲ್ಲಿ ರಾಜರಾಜರಿರಲು ಧರ್ಮ ರಾಜನೀತನೇ ಸಭಾ ಪೂಜ್ಯನೆಂದು ಮನ್ನಿಸಿದನಾಗ ಲೋಕಭರಿತನೋ ರಂಗ ಅನೇಕ ಚರಿತನೋ. ಭೀಷ್ಮಾಚಾರ್ಯ ಗೊತ್ತಿತ್ತು, ಹೇಳಿದ್ರು ಈ ಕೃಷ್ಣನಿಗೆ ಮಾಡ್ಬೇಕು. ಅಲ್ಲಿ ವೇದವ್ಯಾಸ ರೂಪದಿಂದ ಪರಶುರಾಮ ರೂಪದಿಂದ ಇದ್ರು, ಬ್ರಾಹ್ಮಣರಿಗೆ ಯಾವಾಗ್ಲೂ ಪೂಜೆ ಆಗ್ತಾನೆ ಇರ್ತದೆ, ಹಾಗಾಗಿ ಇಂಥ ಕ್ಷತ್ರಿಯನಿಗಾಗ್ಲಿ ಅಂತ ಕೃಷ್ಣನಿಗೆ ಕುಡಿಸಿದ್ರು. ಶಿಶುಪಾಲ ಬಂದ, ಬಾಯಿಗೆ ಬಂದ ಹಾಗೆ ಬೈದ, 100 ಬೈಗುಳಗಳನ್ನ ಕೇಳಿದ. ಆಮೇಲೆ ಪರಮಾತ್ಮ ಚಕ್ರ ಪ್ರಯೋಗವನ್ನ ಮಾಡಿ ಅಂತ ಶಿಶುಪಾಲನ ಸಂಹಾರ ಮಾಡಿದ ಅಂತ ಹೇಳಿ ಶಿಶುಪಾಲನ ವೈಶಿಷ್ಟ್ಯವನ್ನ ಹೇಳಿ ಅಂಥ ದ್ವಾರಕೆಯ ವರ್ಣನೆಯನ್ನ ಮಾಡಿ, ಏವಂ ವೇದೋದಿತಂ ಧರ್ಮಂ ಅನುತಿಷ್ಠನ್ ಸತಾಂ ಗತಿ ಗೃಹೇ ಧರ್ಮಾರ್ಥ ಕಾಮಾನ ಮುಹು ಸಂದರ್ಶಯನ್ ಪದಂ. ಬೇರೆ ಬೇರೆ ಊರಿಂದೆಲ್ಲ ಬೇರೆ ಬೇರೆ ಪ್ರದೇಶಗಳಿಂದ ಯೋಗಿಗಳು ಜ್ಞಾನಿಗಳು ಬರಬೇಕು ಕೃಷ್ಣನ್ ದರ್ಶನ ಮಾಡ್ಲಿಕ್ಕೆ. ಪುಷ್ಕರ, ಶಾಲಗ್ರಾಮ, ವಾರಣಾಸಿ, ತಿರುಪತಿ, ಶ್ರೀಶೈಲ ಇಲ್ಲಿಂದೆಲ್ಲ ಹೋಗ್ತಿದ್ರಂತ ದ್ವಾರಕೆಯಲ್ಲಿ ಕೃಷ್ಣನ್ ನೋಡ್ಲಿಕ್ಕೆ, ಕೃಷ್ಣನ್ ದರ್ಶನ ಮಾಡ್ಲಿಕ್ಕೆ. ಅವರೆಲ್ಲರೂ ಬಂದ್ರು. ಒಬ್ಬೊಬ್ರು ಏನು ಅಂದ್ರೆ ಬರೀ ಉಸಿರಾಟವೇ ಅವ್ರ ಜೀವನ ಅಂತೆ. ಇನ್ನು ಕೆಲವರು ಬರೀ ಜಲಪಾನ ಮಾಡ್ತಾ ಇದ್ರು, ಇನ್ನು ಕೆಲವರು ಬರೀ ಪ್ರಾಣಾಯಾಮ ಮಾಡ್ತಾ ಇದ್ರು. ಇಂಥವರೆಲ್ಲ ಭಗವಂತನ ಪ್ರತಿನಿತ್ಯ ನೋಡ್ಬೇಕು, ಆ ದ್ವಾರಕಾ ಸಮುದ್ರದಲ್ಲಿ ಸ್ನಾನ ಮಾಡ್ಬೇಕಂತ. ಹಿಂಗೆ ಕೃಷ್ಣನ ದರ್ಶನ ಮಾಡ್ತಾ ಇದ್ರು. ಅದ್ಭುತವಾದ ವಂಶ. ನಹ್ಯೇತಸ್ಮಿನ್ ಕುಲೇ ಜಾತ ಅಧನಾ ಅಬಹು ಪ್ರಜಾಹ ಅಲ್ಪಾಯುಷಃ ಅಲ್ಪವೀರ್ಯಾಶ್ಚ ಅಬ್ರಹ್ಮಣ್ಯಾಶ್ಚ ಜಗ್ನಿರೇ. ಅಂಥ ಯದುಕುಲದಲ್ಲಿ ಒಬ್ಬರೇ ಒಬ್ರು ಬಡವರು ಅಂತಿದ್ದಿಲ್ಲ, ಒಬ್ಬರೇ ಒಬ್ರು ದರಿದ್ರರು ಅಂತಿದ್ದಿಲ್ಲ. ಎಲ್ಲರೂ ಕೂಡ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಣ್ತುಂಬ ಕಂಡಿರತಕ್ಕಂತಹ ದೊಡ್ಡ ದೊಡ್ಡ ಜ್ಞಾನಿಗಳೇ ಅಂಥ ನಾರಾಯಣಿಯ ಸೈನ್ಯದಲ್ಲಿ ಕೃಷ್ಣನ ಕುಲದಲ್ಲಿ ಮನೆತನದಲ್ಲೆಲ್ಲ ಬಂದರು. ಇದೆಲ್ಲ ಭಗವಂತನ ಕೃಷ್ಣಾನುಗ್ರಹ ಕಾರಣ ಅಂತ ಹೇಳಿ ಹೀಗೆ ಅಂಥ ದ್ವಾರಕೆಯ ವರ್ಣನೆಯನ್ನ ಮಾಡಿ, ಇತ್ತಂ ಪರಸ್ಯ ನಿಜ ಧರ್ಮ ನಿರಕ್ಷಯಾತ್ತ ಲೀಲಾತನೋ ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮ ಕಷಣಾನಿ ಯದೂತ್ತಮಸ್ಯ ಗಾಯೇದಮುಷ್ಯ ಪದಯೋಹೋ ಅನುವೃತ್ತಿ ಮಿಚ್ಛನ್. ಇಂಥ ನಿಜ ಧರ್ಮ ಪಾಂಡವರನ್ನ ರಕ್ಷಣೆ ಮಾಡಿ ದುಷ್ಟರನ್ನ ನಿಗ್ರಹ ಮಾಡಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಧರ್ಮ ರಕ್ಷಣೆಗಾಗಿ ಅವತಾರ ಮಾಡಿರ್ತಕ್ಕಂತಹ ಅದ್ಭುತವಾದ ರೂಪ ಭಗವಂತನ ಕೃಷ್ಣಾವತಾರದ ರೂಪ. ಅನೇಕ ಲೀಲೆಗಳನ್ನ ಸ್ವಾಮಿ ಮಾಡಿದ, ಅನೇಕ ಜನ ಭಕ್ತರನ್ನು ಉದ್ಧಾರ ಮಾಡಿದ, ದುಷ್ಟರ ನಿಗ್ರಹ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿದ ಅದ್ಭುತವಾದ ರೂಪ ಕೃಷ್ಣ ರೂಪ ಅಂತ ಹೇಳಿ ಹೀಗೆ ಕೃಷ್ಣನ ವರ್ಣನೆಯನ್ನ ಮಾಡಿ, ಇದ ಮನುಶೃಣೋತಿ ಶ್ರಾವಯಿದ್ವಾ ಮುರಾರೇಹೇ ಚರಿತಂ ಅಮೃತ ಕೀರ್ತೇರ್ ವರ್ಣಿತಾಂ ವ್ಯಾಸಪುತ್ರೈಃ ಜಗದಘ ಭಿದಲಂ ತದ್ ಭಕ್ತ ಕರ್ಣಾವತಂಸಂ ಭಗವತಿ ಕೃತಚಿತ್ತ ಯಾತಿ ತತ್ ಕ್ಷೇಮಧಾಮ. ಯಾರು ಇಂಥ ಕೃಷ್ಣ ಕಥೆಯನ್ನ ಶ್ರವಣ ಮಾಡಿ ಹೇಳಿಸಿ ಅದರ ಅನುಸಂಧಾನವನ್ನು ಮಾಡ್ತಾರೋ ಯಾತಿ ತತ್ ಕ್ಷೇಮಧಾಮ. ಭಗವಂತನ ಕ್ಷೇಮಧಾಮ ಅಂದ್ರೆ ವೈಕುಂಠ ಅಂತ ಅರ್ಥ. ಅಂಥ ವೈಕುಂಠವನ್ನ ಪರಮ ಪದವನ್ನ ಭಗವಂತ ತನ್ನ ಕೀರ್ತನೆಯನ್ನು ಶ್ರವಣ ಮಾಡಿದವರಿಗೆ ಕರುಣಿಸ್ತಾನೆ ಅಂತ ಹೇಳ್ತಾ ಇಂಥ ಕೃಷ್ಣ ಕಥೆಯ ಅನುಸಂಧಾನವನ್ನ 3 ದಿನದ ಕಾಲ ಗುರುಗಳ ಅನುಗ್ರಹದಿಂದ ಕೃಷ್ಣ ಮಠದಲ್ಲಿ ಏನು ಅನುಸಂಧಾನ ಮಾಡಿದ್ದೀವಿ. ಇದೊಂಥರ ದೊಡ್ಡ ಸಾಗರ ಇದ್ದ ಹಾಗೆ. ದಶಮಸ್ಕಂದ 3 ದಿವಸದಲ್ಲಿ ಮುಗಿಸ್ತೀವಿ ಅನ್ನೋದು ಬಹಳ ದುರ್ಲಭ. ಇದು ಒಬ್ಬೊಬ್ಬರದೇ ಒಂಥರ ವಿಸ್ತಾರ ಬರುತ್ತೆ. ಅಂಥದ್ರಲ್ಲೂ ಕೃಷ್ಣ ಕಥೆ ಅಂತಂತೂ ಇನ್ನು ಅದ್ಭುತ. ಭಾಗವತನೇ ಅದ್ಭುತ. ಬೆಲ್ಲದ ತುಂಡು ಎಲ್ಲಿ ಕಚ್ಚಿದ್ರು ಸಿಹಿ, ಇಲ್ಲೇ ಸಿಹಿ ಅಂತ ತೋರಿಸಿದೆ ಅಂತ ಹೇಳಿಕ್ ಬರೋದಿಲ್ಲ. ಶ್ರೀಮದ್ ಭಾಗವತನೇ ಅಂಥದ್ದು. ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತಂದಾಗೆ ಕೃಷ್ಣ ಕಥೆಯ ಅದ್ಭುತವಾದ ಚಿಂತನೆಯನ್ನ 3 ದಿನಗಳ ಕಾಲ ಗುರುಗಳ ಅನುಗ್ರಹದಿಂದ ಏನು ಮಾಡಿದ್ದೇವೆ. ಇದರಿಂದ ಗುರುಗಳ ಅಂತರ್ಯಾಮಿಯಾದ ನಮ್ಮ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪ್ರೀತನಾಗಿ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಹೀಗೆ ಪ್ರತಿಯೊಂದು ಮಾಸದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಬರ್ತಿದ್ದೀರಿ.
ದೇವರ ವಿಶೇಷ ಕಾರುಣ್ಯ ಸದಾ ಕಾಲದಲ್ಲಿರುತ್ತೆ. ಒಂದೊಂದು ಮಾಸಕ್ಕೆ ಒಂದೊಂದು ಭಗವಂತನ ಪೂಜೆ ಅಂತ ಪುರಾಣಗಳಲ್ಲಿ ಬರುತ್ತೆ. ಪದ್ಮನಾಭ ಜಯಂತಿ ಅಂತ ಬರುತ್ತೆ, ವಾಮನ ಜಯಂತಿ ಅಂತ ಬರುತ್ತೆ, ನರಸಿಂಹ ಜಯಂತಿ, ರಾಮನವಮಿ, ಹೀಗೆ ಒಂದೊಂದು ಮಾಸದಲ್ಲಿ ಭಗವಂತ ಅವತಾರ ಮಾಡಿದ ಜಯಂತಿಗಳನ್ನು ಆಚರಣೆ ಮಾಡುತ್ತೀವಿ. ಆ ನಿಟ್ಟಲ್ಲಿ ಶ್ರೀಮದ್ ಭಾಗವತದ ಅನುಸಂಧಾನ ಏನು ಬರ್ತಾ ಇದೆ, ನಿರ್ವಿಘ್ನವಾಗಿ ದ್ವಾದಶ ಸ್ಕಂಧದವರೆಗೆ ಮುಗಿದು ಭಗವಂತನ ಕಾರುಣ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ 3 ದಿನದ ಸಂಕ್ಷಿಪ್ತ ಶ್ರೀಮದ್ ಭಾಗವತ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಂ.